ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ, ನಾಲೆಜ್ ಆಫ್ ದಿ ಅಬ್ಸಲ್ಯೂಟ್. ನೋಡಿ, ಜ್ಞಾನ ಅಂದ್ರೆ ನಾವೆಂತ ಶಾಲೆಯಲ್ಲಿ ಕಲಿತೇವೆ ಅದು ಜ್ಞಾನ ಅಲ್ಲ. ಶಾಲೆ ಕಾಲೇಜಲ್ಲಿ, ಯಾಕೆಂದ್ರೆ ಅದು ಕಲೆ, ಆರ್ಟ್. ಎಂತಾಗ್ತದೆ ಅಂದ್ರೆ, ನಾನು ಕೂಡ ಕಲ್ತಿದ್ದೇನೆ, ಆದರೆ ಆ ಕೆಲಸಕ್ಕೆ ನನ್ನ ಒಂದು ಸರ್ಟಿಫಿಕೇಟ್ ಮಾತ್ರ ಬೇಕಿತ್ತು ಅಷ್ಟೇ. ಮತ್ತೆ ಅಲ್ಲಿ ನಾನು ಕಲ್ತದ್ದು ಯಾವುದು ಯೂಸ್ ಆಗಲಿಲ್ಲ. ಅದಕ್ಕೆ ಹೇಳೋದು ಆರ್ಟ್, ಅದು ಜ್ಞಾನ ಅಲ್ಲ. ಆದರೆ ಜನರು ತಪ್ಪು ತಿಳ್ಕೊಂಡಿದ್ದಾರೆ. ಎಂತಂದ್ರೆ ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ 1975ರಲ್ಲಿ 108 ದೇವಸ್ಥಾನ ಮಾಡಿದ್ರು, ಥ್ರೂ ಔಟ್ ವರ್ಲ್ಡ್ ತುಂಬ ಪ್ರಸಿದ್ಧಿಯಾಗಿದ್ರು. ಆಗ ಅಮೆರಿಕದಲ್ಲಿ ಒಂದು ದೊಡ್ಡ ಒಂದು ಯೂನಿವರ್ಸಿಟಿ ಓಪನ್ ಮಾಡಿದ್ರು. ಪ್ರಭುಪಾದನ್ನು ಅಲ್ಲಿಗೆ ಗೆಸ್ಟ್ ಆಗಿ ಕರೆದ್ರು. ಪ್ರಭುಪಾದ್ ಹೋದ್ರು ಅಲ್ಲಿ ಗೆಸ್ಟ್ ಆಗಿ, ಯಾಕೆಂದ್ರೆ ಕರೆಯುವಾಗ ನಾವು ಹೋಗಬೇಕು. ಪ್ರಭುಪಾದ್ಗೆ ಅವರೆಲ್ಲ ತೋರಿಸಿದ್ರು, ಅಂದ್ರೆ ದೊಡ್ಡ ಒಂದು ಯೂನಿವರ್ಸಿಟಿ, ದಿಸ್ ಇಸ್ ದಿಸ್ ಡಿಪಾರ್ಟ್ಮೆಂಟ್, ದಿಸ್ ಇಸ್ ದ್ಯಾಟ್ ಡಿಪಾರ್ಟ್ಮೆಂಟ್, ಆ ರೀತಿ ಎಲ್ಲ ತೋರಿಸಿದ್ರು. ಇದು ಅದು ಡಿಪಾರ್ಟ್ಮೆಂಟ್, ಇದು ಡಿಪಾರ್ಟ್ಮೆಂಟ್, ಇದು ಬಯಾಲಜಿ ಡಿಪಾರ್ಟ್ಮೆಂಟ್, ಇದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಇದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಈ ರೀತಿ ಎಲ್ಲ ತೋರಿಸಿ ಬಂದು ಫುಲ್ ಯೂನಿವರ್ಸಿಟಿ. ಅಲ್ಲಿ ಇದು ಕೂಡ ಎಂತಂದ್ರೆ ಯೂನಿವರ್ಸಿಟಿ ಹೆಸರಲ್ಲಿ ಒಂದು ನಾಲೆಜ್ ಅಂತ ಬರೆದಿದ್ರು. ಹಾಗಾಗಿ ಎಲ್ಲ ತೋರಿಸ್ತಾ ಬಂದ್ರು. ಪ್ರಭುಪಾದ್ ನೋಡಿ, ಎಲ್ಲ ಅಮೆರಿಕದ ಎಲ್ಲ ಗಣ್ಯ ವ್ಯಕ್ತಿಗಳಿದ್ರು. ಪ್ರಭುಪಾದಿಗೆ ಅಂದ್ರೆ ಪ್ರಭುಪಾದ್ ಸತ್ಯವನ್ನು ಹೇಳುದು, ಅವರಿಗೆ ಏನು ನಾಚಿಕೆ ಇದು ಏನಿಲ್ಲ, ಯಾರ ಹತ್ರ ಬೇಕು ಸತ್ಯ ಮಾತಾಡ್ತಾರೆ. ಹಾಗಾಗಿ ಎಂತಂದ್ರೆ ಅವರು ಓಪನ್ ಆಗಿ ಎಲ್ಲ ಇದ್ದಾರೆ. ಅವ್ರು ಹೇಳಿದ್ರು, ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್, ಯಾವ್ದಾದ್ರು ಇಲ್ಲಿ ಡಿಪಾರ್ಟ್ಮೆಂಟ್ ಉಂಟಾ ಸತ್ತ ದೇಹ ಮತ್ತೆ ಜೀವ ಇರುವ ದೇಹಕ್ಕೆ ಇರುವ ವ್ಯತ್ಯಾಸವನ್ನು ತೋರಿಸುವಂಥದ್ದು. ಅವ್ರು ಹೇಳಿದ್ರು ಅದಂದ್ರೆ ಎಂತ ಅಂತ ಅವರಿಗೆ ಗೊತ್ತೇ ಇಲ್ಲ. ಅಂದ್ರೆ ಓಪನ್ ಚಾಲೆಂಜ್ ಮಾಡಿದ್ರು, ಸತ್ತ ದೇಹ ಮತ್ತೆ ಜೀವ ಇರೋ ದೇಹಕ್ಕೆ ವ್ಯತ್ಯಾಸ ಇರುವ ಡಿಪಾರ್ಟ್ಮೆಂಟ್ ಉಂಟಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ. ಪ್ರಭುಪಾದ್ ಹೇಳಿದ್ರು, ಅದೇ ಸತ್ತ ದೇಹದಲ್ಲಿ ಆತ್ಮ ಇಲ್ಲ, ಜೀವ ಇರೋ ದೇಹದಲ್ಲಿ ಆತ್ಮ ಉಂಟು, ಇದರ ಬಗ್ಗೆ ಕಲಿಯುವ ನಿಮ್ಮ ಡಿಪಾರ್ಟ್ಮೆಂಟ್ ಉಂಟಾ? ಅವ್ರಿಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನಾಲೆಜ್ ತೆಗೀರಿ ಅಂತ ಹೇಳಿದ್ರು ಪ್ರಭುಪಾದ್. ಈ ದೊಡ್ಡ ದೊಡ್ಡ ನೀವು ಬೋರ್ಡ್ ಹಾಕಿದ್ದೀರಿ, ನಾಲೆಜ್ ಆಫ್ ಯೂನಿವರ್ಸಿಟಿ, ಅದನ್ನು ತೆಗೆದು ಕೆಳಗಿಡಿ ಅಂತ ಹೇಳಿದ್ರು. ಪ್ರಭುಪಾದ್ ನೋಡಿ, ಇದು ಪ್ರಭುಪಾದ್ ಹೇಗೆ ಸಾಧ್ಯ ಅಂದ್ರೆ, ಪ್ರಭುಪಾದ್ ನೋಡಿ ಅವರು ಬಂದದ್ದು ಕೃಷ್ಣನ ಆಜ್ಞೆಯಲ್ಲಿ. ಈ ಮಾಯೆ ಭೌತಿಕ ಲೋಕದವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತಿರ್ಗಿ ಎಂತ ಆಗ್ತದೆ ಅಂದ್ರೆ ನೋಡಿ, ಜನರಲ್ ಆಗಿ ನಾವಿಗೆ ಹೇಳಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅವರೆಲ್ಲ ಪ್ರಭುಪಾದಿಗೆ ಶರಣರಾದ್ರು. ಅದು ಹೇಗೆ ಸಾಧ್ಯ ಅಂದ್ರೆ, ಶುದ್ಧ ಭಕ್ತರು ಬರುವಂತದ್ದು ಕೃಷ್ಣನ ಕರೆಯಲ್ಲಿ. ನಾವು ಅಂತ ಹೇಳಿದ್ರೆ ನಮ್ಗೆ ಹೊಡೆದು ನಮ್ಮನ್ನ ಎಂತಾದ್ರು ಮಾಡುವರು. ಆದ್ರೆ ಅವ್ರದೆಲ್ಲ ಅಲ್ಲಿಗೆ ಅವ್ರ ಅಹಂಕಾರ ಕಡಿಮೆ ಆಯಿತು, ಮತ್ತೆ ಎಲ್ಲರೂ ಪ್ರಭುಪಾದಿಗೆ ಶರಣರಾದ್ರು. ಹಾಗಾಗಿ ಇದು ಹೇಗೆ ಸಾಧ್ಯ ಅಂದ್ರೆ, ಅದು ಕೃಷ್ಣ ಶಕ್ತಿ ಬಿನ ನಾ ಕೊಯ್ ಪರಿವರ್ತನ. ಅಂದ್ರೆ ಕೃಷ್ಣನ ಶಕ್ತಿ ಇಲ್ಲದೆ ಯಾರ ಪರಿವರ್ತನೆ ಆಗುದಿಲ್ಲ. ಈ ಶುದ್ಧ ಭಕ್ತರು ಅಷ್ಟು ಇಂಟೆನ್ಸ್ ಕಂಪ್ಯಾಷನ್ ತರ್ತಾರೆ. ಹಾಗಾಗಿ ಪ್ರಭುಪಾದ ಇದನ್ನು ಅಲ್ಲಿ ಹೇಳಿದ್ರು ಜ್ಞಾನದ ಬಗ್ಗೆ. ಈಗ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಅಂದ್ರೆ ಈಗ 13ರಿಂದ 18 ಅಧ್ಯಾಯ ಜ್ಞಾನದ ಬಗ್ಗೆ ಉಂಟು ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳುವಂಥದ್ದು ಜ್ಞಾನ ಅಂದ್ರೆ ಅಂತ, ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತೆ ಪರಮಾತ್ಮ ಯಾರು, ಪರಮಾತ್ಮ ಮತ್ತೆ ನನಗೇನು ಸಂಬಂಧ, ಪ್ರಕೃತಿ ಅಂತ, ಪ್ರಕೃತಿ ಮತ್ತೆ ಪರಮಾತ್ಮಗೆ ಏನು ಸಂಬಂಧ, ಪ್ರಕೃತಿ ಮತ್ತೆ ನಮ್ಗೆ ಏನು ಸಂಬಂಧ, ಇದು ತಿಳಿಯುವಂಥದ್ದೇ ಜ್ಞಾನ. ನಾವು ದೇಹದಿಂದ ಆತ್ಮ ಲೆವೆಲ್ಗೆ ಬರುವಂಥದ್ದು ಜ್ಞಾನ. ವಿಜ್ಞಾನ ಅಂದ್ರೆ ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥದ್ದು, ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು, ಇದೆಲ್ಲ ವಿಜ್ಞಾನ. ಹಾಗಾಗಿ ಜ್ಞಾನ ವಿಜ್ಞಾನ ಯೋಗ, ನಾಲೆಜ್ ಆಫ್ ದಿ ಅಬ್ಸಲ್ಯೂಟ್. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜಂ ಮದಾಶಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಮನುಷ್ಯನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತನಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ನೋಡಿ, ಇಲ್ಲಿ ಕೃಷ್ಣ ಎಂತ ಹೇಳುವುದಂದ್ರೆ,
ಪಾರ್ಥ ನನ್ನಲ್ಲಿ ಆಸಕ್ತವಾದ ಮನಸ್ಸಿನ ನನ್ನೊಳಗೊಂಡು ಸಂಪೂರ್ಣ ಪ್ರಜ್ಞೆಯಲ್ಲಿ. ಪ್ರಭುಪಾದ ಹೇಳ್ತಾರೆ, ಈಗ ನಮ್ಮಲ್ಲಿ ಒಂದು ಕೊರತೆ ಅಂತಂದ್ರೆ ನಮ್ಮ ಪ್ರಜ್ಞೆ ಕಲುಷಿತವಾಗಿದೆ. ಯಾವಾಗ ಕೃಷ್ಣ ಪ್ರಜ್ಞೆ ಬರ್ತದೆ ಆಗ ಎಲ್ಲವೂ ಸರಿಯಾಗ್ತದೆ. ಆದ್ರೆ ಅದು ಹೇಗೆ ಬರುವಂಥದ್ದು? ಅದು ಬರುವಂಥದ್ದು ಆಸಕ್ತವಾದ ಮನಸ್ಸಿನ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ. ಅಂದ್ರೆ ಅದಕ್ಕೆ ಒಂದು ಪ್ರೊಸೆಸ್ ಉಂಟು. ಪ್ರಭುಪಾದ ಇದಕ್ಕೆ ಹೇಳ್ತಾರೆ ಉದಾಹರಣೆ, ಈಗ ಒಬ್ಬ MBBS ಮಾಡಲಿಕ್ಕೆ ಆ PUC ಅಲ್ಲಿ ಒಳ್ಳೆ ಮಾರ್ಕ್ ತೆಗಿಬೇಕು, ಮತ್ತೆ ಆ ಎಂತ ಹೇಳುದು ಎಕ್ಸಾಮ್ಸ್, ಕ್ಯಾಟ್ ಎಕ್ಸಾಮ್, ಗೇಟ್ ಎಕ್ಸಾಮ್ಸ್, ತುಂಬಾ ಎಕ್ಸಾಮ್ಸ್ ಉಂಟು. ಆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ಪಡಿಬೇಕು. ಮತ್ತೆ MBBS ಅಲ್ಲಿ ಕೂಡ ಅವ ಮನೆಯಲ್ಲಿ ಪುಸ್ತಕದ ಮನೆಯಲ್ಲಿ ಓದಿದ್ರೆ ಆಗುದಿಲ್ಲ. ಅವ ಕಾಲೇಜಿಗೆ ಹೋಗ್ಬೇಕು, ಅಲ್ಲಿ ನೋಟ್ ಮಾಡ್ಬೇಕು, ಮತ್ತೆ ಡೈಲಿ ಕಾಲೇಜಿನ ಬಂದು ಕೂಡ ಒಂದು ಮಿನಿಮಮ್ 5-6 ಗಂಟೆ ಅದಕ್ಕೆ ಇಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಇದು ಅಟ್ಲೀಸ್ಟ್ ಒಂದು ಭೌತಿಕದಲ್ಲಿ ಉನ್ನತ ಮಟ್ಟದ ಡಾಕ್ಟರ್, ಅಂದ್ರೆ ಹೈಯರ್ ಸ್ಟಡೀಸ್ ಅಂದ್ರೆ ಡಾಕ್ಟರ್ ಎಣಿಸುವ, ಅದಕ್ಕೆ ಇಷ್ಟು ಇಡಬೇಕು. ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಟೋಟಲ್ ದಿವ್ಯವಾದದ್ದು. ಪ್ರಭುಪಾದ ಎಷ್ಟೋ ಸತಿ ಹೇಳ್ತಾರೆ, ಈ ಜನ್ಮದಲ್ಲಿ ಡಾಕ್ಟರ್ ಆಗಿರ್ಬೋದು, ಅವನ ಕರ್ಮಾನುಸಾರ ಒಳ್ಳೆ ಕಲ್ತಿದ್ದಾನೆ, ಡಾಕ್ಟರ್ ಆಗಿರ್ಬೋದು. ನೆಕ್ಸ್ಟ್ ಲೈಫಲ್ಲಿ ಅವ ಎಂತ ಆಗ್ತಾನೆ ಗೊತ್ತಿಲ್ಲ, ಪ್ರಾಣಿ ಕೂಡ ಆಗ್ಬೋದು, ಇರುವೆ ಕೂಡ ಆಗ್ಬೋದು, ಎಂತ ಕೂಡ ಆಗ್ಬೋದು. ಹಾಗಾಗಿ ನಾವು ಈ ಭೌತಿಕ ಹುದ್ದೆಯನ್ನು ನಾವು ದೊಡ್ಡದಂತ ಭಾವಿಸಬಾರ್ದು. ಪ್ರಭುಪಾದ ಹೇಳ್ತಾರೆ, ನಾವು ಒಬ್ಬ ಬಂದು ಪ್ರಭುಪಾದ ಹೇಳುದು, ಸ್ವಾಮೀಜಿ ನನ್ನ ಹತ್ರ ಶಕ್ತಿ ಉಂಟು. ಪ್ರಭುಪಾದ ಹೇಳ್ತಾರೆ, ನಿನ್ನ ಈ ಶಕ್ತಿ, ಈ ನಿನ್ನ ಭೌತಿಕ ಶಕ್ತಿ, ಒಂದು ಜ್ವರ ಬಂದ್ರೆ ನಿನ್ನ ಶಕ್ತಿ ಹೋಗ್ತದೆ. ಆಧ್ಯಾತ್ಮಿಕ ಶಕ್ತಿ ಬೇಕು, ಭೌತಿಕ ಶಕ್ತಿ ಏನಾಗುದಿಲ್ಲ. ಆಧ್ಯಾತ್ಮಿಕ ಶಕ್ತಿ ಎಂತ ಆಗ್ತದೆ ಅಂದ್ರೆ, ನಮ್ಗೆ ನೆಕ್ಸ್ಟ್ ಲೈಫಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ, ನೆಕ್ಸ್ಟ್ ಲೈಫಲ್ಲಿ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಹಾಗಾಗಿ ಇದನ್ನು ನಾವು ತಿಳಿಯುವಂತದ್ದು. ನನ್ನೊಳಗಿನ ಸಂಪೂರ್ಣ ಪ್ರಜ್ಞೆ ಯೋಗಾಭ್ಯಾಸ ಮಾಡುವುದರಿಂದ ನೀನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬೇಕು. ಅದು ಹೇಗೆ ಎನ್ನುವುದು ಕೇಳು. ಕೃಷ್ಣ ಹೇಳುವುದಲ್ಲಿ ಯಥಾ ಜ್ಞಾಶಿ ತಶೃಣು. ಪ್ರಭುಪಾದ ಹೇಳ್ತಾರೆ, ಭಕ್ತಿಯಲ್ಲಿ ಫಸ್ಟ್ ಎಂತ ಹೇಳುದು ಸ್ಟೇಜ್ ಅಂದ್ರೆ ಕೇಳುವಂಥದ್ದು. ಯಾರಿಗೆ ಕೇಳುವ ಆ ಒಂದು ಉತ್ಸಾಹ ಉಂಟು. ಪ್ರಭುಪಾದ ಇದಕ್ಕೆ ಉಪದೇಶಾಮೃತದ ಶ್ಲೋಕವನ್ನು ಕೋಟ್ ಮಾಡ್ತಾರೆ, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸತೋ ವೃತ್ತಿ ಷಡ್ಭಿರ್ಭಕ್ತಿ ಪ್ರಸೀದ್ಯತಿ. ಉತ್ಸಾಹ ನಾವಂದ್ರೆ ಎಲ್ಲ ಇಂದ್ರಿಯ ಸುಖಕ್ಕೆ ಉತ್ಸಾಹದಲ್ಲಿ ಮಾಡ್ತೇವೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಕೇಳಲಿಕ್ಕೆ ಉತ್ಸಾಹದಲ್ಲಿ ಬರಬೇಕು. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸತೋ ವೃತ್ತಿ ಷಡ್ಭಿರ್ಭಕ್ತಿ ಪ್ರಸೀದ್ಯತಿ. ಆಗ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೇವೆ. ಇದು ಮೊದಲ ಕ್ವಾಲಿಟಿ. ಯಾರಿಗೆ ಕೇಳುವಂತ ಉತ್ಸಾಹ ಉಂಟು ಅವ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತಾನೆ ಖಂಡಿತ. ಹಾಗೆ ಕೃಷ್ಣ ಕೂಡ ಹೇಳುವಂಥದ್ದು ಇದೆ. ಈಗ ನೋಡಿ, ನಮ್ಮ ಪ್ರಭುಪಾದ ಇಲ್ಲಿ ಭಾಗವತಂ ಇದು 5 ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ. ಹಾಗಾಗಿ ಮೊದಲ ಸ್ಕಂದದ್ದು. ಹಾಗಾಗಿ ನಾನು ಆ ಶ್ಲೋಕವನ್ನು ಹೇಳಿ ಮತ್ತೆ ನಿಮಗೆ ಅದರ ಅರ್ಥ ತಿಳಿಸ್ತೇನೆ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದೂನತಿ ಸುರ್ಸತಾಂ ನಷ್ಟ ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಜೆ ಚೇತೇತಿರನಾವಿದಂ ಸ್ಥಿತಂ ಸತ್ವೇ ಪ್ರಸೀದತಿ ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತ ಭಗವತ್ವತ್ವ ವಿಜ್ಞಾನಂ ಮುಕ್ತ ಸಂಗ ಸಜಾಯತೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮಾನೀಶ್ವರೇ. ಪ್ರಭುಪಾದ್ ಇಲ್ಲಿ ಭಾವಾರ್ಥದಲ್ಲಿ ಈ ಭಾಗವತಂ ಇದು 5 ಶ್ಲೋಕ ಕೊಟ್ಟಿದ್ದಾರೆ. ಈ 5 ಶ್ಲೋಕ ಎಂತ ಅಂತ ಫಸ್ಟ್ ತಿಳಿಯುವ. ಕೃಷ್ಣನ ವಿಷಯವನ್ನು ವೇದ ಸಾಹಿತ್ಯದಿಂದ ಕೇಳುವುದು ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದಲೇ ಕೇಳುವುದು ಪುಣ್ಯ ಕಾರ್ಯ. ನೋಡಿ, ಇದು ಹೇಗೆಂದ್ರೆ ಜನರು ಹೆಚ್ಚಿನವರು ಈ ಇಸ್ಕಾನ್ಗೆ ಬರ್ತಾರೆ. ಅವ್ರು ಎಂತ ಎಣಿಸೋದಂದ್ರೆ ತುಂಬಾ ಈ ರಿಲಿಜನ್ ಧಾರ್ಮಿಕ ಎಲ್ಲ ಸಂಸ್ಥೆ ಉಂಟು, ಅವ್ರು ಕೂಡ ಎಣಿಸೋದು ಇದು ಕೂಡ ಅಂತದೆ ಅಂತ. ಪ್ರಭುಪಾದ ಕೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ಇಸ್ಕಾನ್ ಇಸ್ ಥರೋಲಿ ಸ್ಪಿರಿಚುವಲ್ ಮೂವ್ಮೆಂಟ್. ಅಂದ್ರೆ ಟೋಟಲ್ ಇದು ಆಧ್ಯಾತ್ಮಿಕ. ಅಲ್ಲಿ ಹೇಗೆ ಅಂದ್ರೆ ಉಳಿದದೆಲ್ಲ ಹೇಗೆ ಅಂದ್ರೆ ಅಲ್ಲಿ ನಿಮ್ಗೆ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೀರಿ, ಹೋಗಿ ಬರ್ತೀರಿ,
ಇಲ್ಲಿ ನಾವು ದೇವರ ಬಗ್ಗೆ ಕಲಿಸ್ತೇವೆ. ಪ್ರಭುಪಾದ ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವರ ದರ್ಶನ 10% ಅಂತೆ, 90% ದೇವರನ್ನು ತಿಳಿಯುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಿಮ್ಗೆ ಇದು ಅರ್ಥ ಆಗ್ಲಿಕ್ಕೆ ತುಂಬಾ ಕಷ್ಟ, ಯಾಕೆಂದ್ರೆ ತರೋಲಿ ಸ್ಪಿರಿಚುವಲ್ ಮೂವ್ಮೆಂಟ್. ಹಾಗಾಗಿ ಆ ಪುಣ್ಯ ಕಾರ್ಯ, ತನ್ನ ವಿಷಯ ಕೇಳುವವನಿಗೆ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವ ಕೃಷ್ಣನ ಪರಮ ಹಿತೈಷಿ ಸ್ನೇಹಿತ ನಡೆದುಕೊಳ್ತಾನೆ. ಅಂದ್ರೆ ಅವ ಹೃದಯದಲ್ಲಿ ಸ್ನೇಹಿತನಾಗಿ ಇರ್ತಾನೆ. ಮತ್ತೆ ಈಗೆಂತಾಗಿದೆ ಅಂದ್ರೆ, ನಮ್ಮ ಹೃದಯ, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಆದ್ರೆ ಅವ ಹೀಗೆ ಸುಮ್ಮನೆ ಇದ್ದಾನೆ, ಮಲಗಿದ ಪೊಸಿಷನಲ್ಲಿ ಇದ್ದಾನೆ, ಅವೇಕ್ ಆಗ್ಲಿಲ್ಲ. ಅಂದ್ರೆ ಈ ಜೀವು ಜಾಗು ಹೇಳ್ತಾರಲ್ಲ, ಅದು ಕೃಷ್ಣ ಮಲಗಿದ ಅಂದ್ರೆ ಸುಮ್ಮನೆ ಇದ್ದಾನೆ ಜಸ್ಟ್. ಆದ್ರೆ ಯಾವಾಗ ಕೃಷ್ಣನ ಕತೆ ಕೇಳ್ತೇವೆ, ಕೃಷ್ಣ ಅವೇಕನ್ ಆಗ್ತಾನೆ ಹೃದಯದಲ್ಲಿ. ನೋಡಿ ಇಲ್ಲಿ ಕಾಣ್ತದಲ್ಲ, ಪರಮಾತ್ಮ ಪೂರ್ತಿ ಅವೇಕನ್ ಆಗ್ತಾನೆ. ಮತ್ತೆ ಸದಾ ಕೃಷ್ಣನ ಬಗ್ಗೆ ಕೇಳಿದ್ರೆ ಅವ ಪರಿಶುದ್ಧ ಆಗ್ತಾನೆ 100%, ಅದರಲ್ಲಿ ಡೌಟೇ ಇಲ್ಲ. ಮತ್ತೆ ಎಂತಾಗ್ತದೆ ಪ್ರಭುಪಾದ ಹೇಳ್ತಾರೆ, ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ, ಅಂದ್ರೆ ಆ ದಿವ್ಯ ಜ್ಞಾನ ಸಿಗ್ತದೆ ಅವನಿಗೆ. ಈಗ ನೋಡಿ, ಈ ಭೌತಿಕದೆಲ್ಲ ದಿವ್ಯ ಜ್ಞಾನ ಅಲ್ಲ, ಪರಮಾತ್ಮನದ್ದು ಮಾತ್ರ ದಿವ್ಯ ಜ್ಞಾನ. ದಿವ್ಯ ಜ್ಞಾನ ಅಂದ್ರೆ ಟ್ರಾನ್ಸೆಂಡೆಂಟಲ್ ನಾಲೆಜ್, ಟೋಟಲಿ ಅದು ಈ ಭೌತಿಕ ನೆಲೆಯಲ್ಲಿಲ್ಲ, ಟೋಟಲಿ ಈ ಗೋಲೋಕದ ಕನೆಕ್ಟ್ ಮಾಡ್ತದೆ ನಮ್ಮನ್ನು. ಹಾಗಾಗಿ ಇದು ಸಿಗ್ತದೆ ಪ್ರಭುಪಾದ ಹೇಳ್ತಾರೆ. ಮತ್ತೆ ಪ್ರಭುಪಾದ ಹೇಳ್ತಾರೆ, ನಷ್ಟ ಪ್ರಾಯಶು ಅಭದ್ರೇಶು ನಿತ್ಯಂ ಭಾಗವತ ಸೇವಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಅಂದ್ರೆ ಭಾಗವತದಿಂದಲೂ ಭಕ್ತರಿಂದಲೂ ಕೃಷ್ಣನ ವಿಷಯನ ಇನ್ನಷ್ಟು ಕೇಳಿದಂತೆ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ನಿಶ್ಚಲವಾಗ್ತಾನೆ, ಉಳಿತಾನೆ. ಅವಂದ್ರೆ ಒಂದು ಫೋಮ್ ಜಾಸ್ತಿ ಆಗ್ತದೆ. ಈ ಭಾಗವತ ಮತ್ತೆ ಭಗವತ ನಾವು ಕೃಷ್ಣ ಬಗ್ಗೆ ಕೇಳಿದಾಗ ನಮ್ದು ಜಾಸ್ತಿ ಆಗ್ತದೆ. ಮತ್ತೆ ಎಂತಾಗ್ತದೆ ಅಂದ್ರೆ, ಈ ರಜೋಗುಣ ಮತ್ತೆ ತಮೋಗುಣ, ಈಗ ನೋಡಿ ಈ 3 ಗುಣಗಳು ಉಂಟು, ರಜೋಗುಣ, ತಮೋಗುಣ, ಸತ್ವಗುಣ. ಇದು ನಮ್ಮನ್ನು ಆಟವಾಡಿಸೋಣ. ಮತ್ತೆ ರಜೋಗುಣ ಮತ್ತು ತಮೋಗುಣ ಡಿಸಪಿಯರ್ ಆಗ್ತದಂತೆ, ದೂರ ಹೋಗ್ತದೆ. ಮತ್ತೆ ಎಂತ ಗುಣ ಬರ್ತದೆ, ಹೀಗೆ ಅವ ಕಾಮ ಮತ್ತೆ ಲೋಭ, ರಜಗುಣ ಅಂದ್ರೆ ಕಾಮ ಮತ್ತೆ ಲೋಭ, ಅದು ಕೂಡ ಹೋಗ್ತದೆ. ಮತ್ತೆ ಪರಿಶುದ್ಧ ಸತ್ವ ಸ್ಥಿತಿಯಲ್ಲಿ ಇರ್ತಾನೆ ಅವ. ಸತ್ವಗುಣಕ್ಕಿಂತ ಮೇಲಿರುವಂತಹ ಶುದ್ಧ ಸತ್ವ, ಅದಕ್ಕೆ ಆ ನೆಲೆಗೆ ಬರ್ತಾನೆ. ಮತ್ತೆ ಅವ ತುಂಬಾ ಚುರುಕಾಗ್ತಾನೆ, ಮತ್ತೆ ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಮತ್ತೆ ಅವನಿಗೆ ಯಾವುದೇ ಸಂಶಯ ಇಲ್ಲ, ಎಲ್ಲ ಅಸಂಶಯ ಸಮಗ್ರಮ್ಮ ಸ್ಥಿತಿಗೆ ಅವ ಆ ಸತ್ಯನಾದ ದೇವತಮರನ್ನು ಅರ್ಥ ಮಾಡಿಕೊಳ್ಳಲು ಅವ ಅದಕ್ಕೆ ಕ್ವಾಲಿಫೈ ಆಗ್ತಾನೆ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಪ್ರಭುಪಾದ ಹೇಳುದು, ಈ ವಿಜ್ಞಾನವನ್ನು ನಾವು ತಿಳಿಬೇಕು. ಅದನ್ನು ಹೇಗೆ ಅಂದ್ರೆ ಈ ಕೃಷ್ಣನ ಈ ಭಕ್ತಿ ಸೇವೆಯಿಂದ ಆಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನು ಇರುವುದಿಲ್ಲ. ನೋಡಿ, ನಿಜವಾದ ಜ್ಞಾನವನ್ನು ಈಗ ತಿಳಿಸ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯದದೆ ಸಿದ್ಧಯೇ ಯಥಾ ತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸುವಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಅದಕ್ಕೆ ಉದಾಹರಣೆ ಅಂತಂದ್ರೆ, ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಉಂಟು. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್ ಎಷ್ಟು ಕೋಟಿ ಉಂಟು, ಅದರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 1 ಲಕ್ಷ ಜನ ಹಿಡಿಬಹುದೇನೋ, ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ ಸರಿಯಾಗಿ. ಹಾಗಾಗಿ ಒಂದು ಮ್ಯಾರಥಾನ್ ಇದ್ರೆ 1 ಲಕ್ಷ ಜನ ಬರ್ಬೋದು. ಮತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು 1,000 ಜನ. ಅಲ್ಲಿ ಲಾಸ್ಟ್ ಗೆಲ್ಲುವಂಥದ್ದು ಎಷ್ಟು? ಒಬ್ಬ. ಹಾಗಾಗಿ ನೋಡಿ, ಎಷ್ಟೋ ಕೋಟಿ ಜನರಲ್ಲಿ 1 ಲಕ್ಷ ಜನ ಬರುವಂಥದ್ದು, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು 1,000 ಜನ, ಅದ್ರಲ್ಲಿ ಗೆಲ್ಲುವಂಥದ್ದು ಒಬ್ಬ. ಹಾಗಾಗಿ ಕೃಷ್ಣ ಕೂಡ ಹೇಳುದು, ಸಾವಿರಾರು ಜನರಲ್ಲಿ ಒಬ್ಬ ಪರಿಪೂರ್ಣತೆಯಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆ ಸಾಧಿಸುವಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳುವುದು ಕಷ್ಟ. ಕೃಷ್ಣನನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವೋತ್ತಮ ಪರಮಪುರುಷ, ಅವನು ಹೇಗೆ ತಿಳಿಯುವುದು? ಚೈತನ್ಯ ಚರಿತಾಮೃತದಲ್ಲಿ ಉಂಟು, ಈ ಸಾಸಿವೆ, ಒಂದು ಬಕೆಟ್ ಅಲ್ಲಿ ಫುಲ್ ಸಾಸಿವೆ ಇರ್ತದೆ, ಅದರಲ್ಲಿ ಒಂದು ಸಾಸಿವೆ ನಮ್ಮ ಈ ಭೂಲೋಕ ಅಂಥದ್ದು ಕೋಟಿಗಟ್ಟಲೆ ಬ್ರಹ್ಮಾಂಡ ಉಂಟು. ಹಾಗಾಗಿ ನಮಗೆ ಇಲ್ಲಿ ಭೂಮಿ ಬೇಡ, ನಮ್ಮ ಈ ಜಾಗದಲ್ಲಿ ಎಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ನಾವು ಈ ಎಲ್ಲ ಬ್ರಹ್ಮಾಂಡದ ಅಖಿಲಾಂಡ ಬ್ರಹ್ಮಾಂಡದ ಒಡೆಯ ಕೃಷ್ಣನ್ ನಮ್ಗೆ ತಿಳಿಯಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಪ್ರಭುಪಾದ ಹೇಳ್ತಾರೆ, ಅದಕ್ಕೆ ನಾವು ನಮ್ಮ
ಎಲ್ಲ ಅಹಂಕಾರವನ್ನು ಬದಿಗೆ ಇಟ್ಟು ನಾವು ಕೃಷ್ಣನಿಗೆ ಶರಣಾಗತ ಆಗ್ಬೇಕು. ಇದರಿಂದ ನಮ್ಗೆ ಒಳ್ಳೇದು. ಹೇಗೆ ಅಂದ್ರೆ ಕೃಷ್ಣನ್ಗೆ ಸೇವೆ ಮಾಡೋರು ತುಂಬಾ ಮಂದಿ ಇದ್ದಾರೆ, ನೀವು ಮಾಡಿದ್ರೆ ಇನ್ನೊಬ್ರು. ಆದ್ರೆ ನಮ್ಗೆ ಪ್ರಭಾವ ಹೇಳ್ತಾರೆ, ನಮ್ಗೆ ಒಂದು ಅಪರ್ಚುನಿಟಿ ಸಿಗ್ತದೆ ಸೇವೆ. ಹಾಗಾಗಿ ಇದನ್ನ ನಾವು ತಿಳಿಬೇಕು. ಭೂಮಿರ್ ಅಪೋ ನಲೋ ವಾಯುರ್ ಕಂ ಮನೋ ಬುದ್ಧಿ ಏವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರ್ ಅಷ್ಟಡ. 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ನೋಡಿ, ಒಂದು ಸ್ಥೂಲ ಮತ್ತೊಂದು ಸೂಕ್ಷ್ಮ. ಸ್ಥೂಲ ಈ 5 ಸ್ಥೂಲ ಅಂದ್ರೆ ಕಾಣುವಂಥದ್ದು, ಭೂಮಿ, ನೀರು, ಅಗ್ನಿ. ಮತ್ತೆ ಸೂಕ್ಷ್ಮ ಅಂದ್ರೆ ಈ ಮನಸ್ಸು, ಬುದ್ಧಿ, ಅಹಂಕಾರ. ಈಗ ಇದು ಸಾಂಖ್ಯ ಬರ್ತದೆ. ಸಾಂಖ್ಯ ಅಂದ್ರೆ ನೋಡಿ, ತುಂಬಾ ಸಂಸ್ಥೆಗಳು ಸಾಂಖ್ಯ ಅವರಿಗೆ ಗೊತ್ತುಂಟು. ಸಾಂಖ್ಯ ಅಂದ್ರೆ 24 ಎಲಿಮೆಂಟ್ಸ್. ಆ ಸಾಂಖ್ಯದಲ್ಲಿ 8 ಇದಾಯ್ತು. ಮತ್ತೆ ನೆಕ್ಸ್ಟ್ 5 ನಮ್ದು ಪಂಚೇಂದ್ರಿಯ, ಕಣ್ಣು, ಮೂಗು, ಬಾಯಿ, ಕಿವಿ, ಮತ್ತೆ ನಮ್ಮ ಚರ್ಮ, ಮತ್ತೆ ಪಂಚೇಂದ್ರಿಯ, ಮತ್ತೆ ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಕಣ್ಣಿಂದ ನೋಡುವಂಥದ್ದು, ಮೂಗಿನಿಂದ ಗಂಧ, ಕಿವಿಯಿಂದ ಶಬ್ದ, ಬಾಯಿಂದ ರುಚಿ, ಮತ್ತೆ ಚರ್ಮದಿಂದ ಸ್ಪರ್ಶ. ಮತ್ತೆ ಕರ್ಮೇಂದ್ರಿಯ. ಕರ್ಮೇಂದ್ರಿಯ ಅಂದ್ರೆ ಕೈ ಕೆಲಸ ಮಾಡಲಿಕ್ಕೆ, ಕಾಲು ನಡೆದಾಡಲಿಕ್ಕೆ, ಮತ್ತೆ ಬಾಯಿ ಮಾತನಾಡಲಿಕ್ಕೆ, ಮತ್ತೆ ನಮ್ಮ ಜನನಾಂಗ, ಮತ್ತೆ ನಮ್ಮ ಮಲ ವಿಸರ್ಜನೆ ಮಾಡುವಂಥದ್ದು. ಅಲ್ಲಿಗೆ 5 5 5 8 ಒಟ್ಟಿಗೆ 23 ಆಯಿತು. ಮತ್ತೆ ಒಂದು ಈ 24ನೇದು 3 ಗುಣಗಳು, ಅಲ್ಲಿಗೆ 24 ಆಯಿತು. ಈ ಎಲ್ಲ ತುಂಬಾ ಸಂಸ್ಥೆಗಳುಂಟು. ಸಾಂಖ್ಯದ ಬಗ್ಗೆ ಅಂದ್ರೆ ತುಂಬಾ ಮಂದಿ ವಿವರಣೆ ಮಾಡಿದ್ದಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಅವರ ಡೆಫಿನೇಷನ್ ಸರಿ ಇಲ್ಲ. ಯಾಕೆಂದ್ರೆ ಅವ್ರಿಗೆ 24 ಗೊತ್ತುಂಟು, ಆದ್ರೆ 25 ಆತ್ಮ ಮತ್ತೆ 26ನೇದು ಪರಮಾತ್ಮ ಅವರು ಕನೆಕ್ಟ್ ಮಾಡುವುದಿಲ್ಲ. ಯಾವಾಗ್ಲೂ ಇದನ್ನು ಯಾವಾಗ ನಾವು, ಯಾಕಂದ್ರೆ ನೋಡಿ, ಇದಕ್ಕೆ ಹೇಳುವಂಥದ್ದು ಮಹಾತತ್ವ. ಮಹಾತತ್ವ ಅಂದ್ರೆ ಫಸ್ಟ್ಗೆ ಈ 3 ಪುರುಷ ಅವತಾರದಲ್ಲಿ ಮಹಾವಿಷ್ಣು, ಕಾರಣದಕ್ಷ ವಿಷ್ಣು. ಕಾರಣದಕ್ಷ ವಿಷ್ಣು ಅವ್ರ ಮಹಾತತ್ವ. ಮಹತ್ವ ಅಂದ್ರೆ ಟೋಟಲ್ ಡಾರ್ಕ್ನೆಸ್. ಅದಕ್ಕೆ ಗ್ಲಾನ್ಸ್ ಮಾಡುವಾಗ ಅವರು ಇದನ್ನೆಲ್ಲ ಸೃಷ್ಟಿ ಮಾಡಿದಂಥದ್ದು. ಹಾಗಾಗಿ ದೇವರು ಇದನ್ನು ಯಾಕೆ ಸೃಷ್ಟಿ ಮಾಡಿದ್ರು? ಯಾಕೆಂದ್ರೆ ಅವರಿಗೆ ಎಂತ ಹೇಳುದಂದ್ರೆ ದೇವರ ಖುಷಿಗೆ. ದೇವರು ಹೇಗಂದ್ರೆ ನೋಡಿ, ಈಗ ರಾಧಾರಾಣಿ ಬೇರೆ ಅಲ್ಲ, ಕೃಷ್ಣನ ಎಕ್ಸ್ಪಾನ್ಷನ್, ಅಲ್ಲಾದಿನ ಶಕ್ತಿ. ದೇವರಿಗೆ ಬೇರೆ ಬೇರೆ ರಸ ಟೇಸ್ಟ್ ಮಾಡ್ಬೇಕು, ಅದಕ್ಕೆ ದೇವರ ಎಕ್ಸ್ಪಾಂಡ್ ಆಗುವಂಥದ್ದು. ಹಾಗಾಗಿ ಯಾವಾಗ ಇದು ಸಾಂಖ್ಯ 24 ದೇವರಿಗೆ ಕನೆಕ್ಟ್ ಆಗುದಿಲ್ಲ, ಹಾಗಾದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಫಿಲಾಸಫರ್ ಇದ್ದಾರೆ ಸಾಂಖ್ಯದ ಬಗ್ಗೆ. ಈಗ ನಮ್ಮಲ್ಲಿ ಕೂಡ ಒಬ್ರು ಡ್ಯೂಟಿ ಇದ್ದಾರೆ, ಅವರಿಗೆ ಈಗ ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ನೋಬೆಲ್ ಪ್ರೈಸ್ ಸಿಗ್ಬಹುದು. ಅವರು ಸಾಂಖ್ಯದ ಬಗ್ಗೆ ತುಂಬಾ, ಅಂದ್ರೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಈ ಭಾಗವತ ಸ್ವಲ್ಪ ತೆಗೆದಿದ್ದೇವೆ. ಆದ್ರೆ ಇದರ ಬಗ್ಗೆ ನಮ್ಗೆ ಡೀಟೇಲ್ ಅಂದ್ರೆ ತುಂಬಾ ಡೀಟೇಲ್ ಉಂಟು, ಅಂದ್ರೆ ಸಾಂಖ್ಯದ ಬಗ್ಗೆ. ಹಾಗೆ ಸಾಂಖ್ಯದ ಬಗ್ಗೆ ನಾವು ಆದ್ರೆ ಅವರು ಸೈಂಟಿಸ್ಟೇ, ನಮ್ದೊಬ್ರು ಡ್ಯೂಟಿ ಇದ್ದಾರೆ. ಹಾಗಾಗಿ ಅವರು ಸೈಂಟಿಸ್ಟ್, ಅವರು ಇದರ ಬಗ್ಗೆ ತುಂಬಾ ವಿವರಣೆ ಇದು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ನೋಬೆಲ್ ಪ್ರೈಸ್ ಸಿಗಬಹುದು ಅವರ ಕೆಲಸಕ್ಕೆ. ಹಾಗಾಗಿ ಇದು ಹೇಗೆ ಅಂದ್ರೆ ಈ ಜನಗಳೆಲ್ಲ ತುಂಬಾ ಸಂಸ್ಥೆಗಳುಂಟು ಸಾಂಖ್ಯದ ಬಗ್ಗೆ. ಅದು ಸಾಂಖ್ಯ ಅವರದು ಪ್ರಯೋಜನ ಇಲ್ಲ ಅಂತ ಪ್ರಭುಪಾದ ಹೇಳಿದೆ. ಯಾಕೆಂದ್ರೆ ಅಲ್ಲಿ ಆತ್ಮ ಮತ್ತೆ ಪರಮಾತ್ಮವನ್ನು ಕನೆಕ್ಟ್ ಮಾಡುವುದಿಲ್ಲ. ಸಾಂಖ್ಯಕ್ಕೆ ಕೂಡ ಆತ್ಮ ಮತ್ತೆ ಪರಮಾತ್ಮವನ್ನು ಕನೆಕ್ಟ್ ಮಾಡಬೇಕು. ಮಹಾಭಾವವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಎಸ್ ನೋಡಿ, ಎಲ್ಲ ಈ ಪ್ರಾಣಿಗಳಲ್ಲಿ ಎಲ್ಲ ಕಡೆ ಆತ್ಮ ಮತ್ತು ಪರಮಾತ್ಮ ಇದ್ದಾನೆ. ಇದು ನಾವು ತಿಳಿಯುವಂಥದ್ದು. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲಿ ಅವಲಂಬಿಸಿದೆ. ಎಲ್ಲವೂ ಕೃಷ್ಣನಲ್ಲಿ ಅವಲಂಬಿಸಿದೆ. ಟೋಟಲ್ ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆಯಲ್ಲಿ. ಒಂದು ಹುಲ್ಲುಗಡ್ಡಿ ಅಂದ್ರೆ ಈ ಗ್ರಾಸ್, ಅದು ಕೂಡ ಮೂವ್ ಆಗುವುದು ಕೃಷ್ಣನ ಇಚ್ಛೆಯಲ್ಲಿ. ಆದ್ರೆ ನಮ್ಗೆ ಇದು ಈಗ ನಾವು ಆ ಸ್ಟೇಜ್ ಅಲ್ಲಿ ಇಲ್ಲ. ಶುದ್ಧ ಭಕ್ತರಿಗೆ ಅದು ಗೊತ್ತುಂಟು. ನಮಗೆ ಮತ್ತೆ ಶುದ್ಧ ಭಕ್ತಿ ಇರುವ ವ್ಯತ್ಯಾಸ ಅದೇ. ನಾವು ಎಂತಂದ್ರೆ ಇದು ನಾನು ಮಾಡಿದ್ದು, ನನ್ನಿಂದ ಆದದ್ದು. ಆದ್ರೆ ಆಕ್ಚುಲಿ ನಾವು ಮಾಡಿದಲ್ಲ, ನಾವು ಜಸ್ಟ್ ನಿಮಿತ್ತ ಮಾತ್ರ. ನಿಮಿತ್ತ ಮಾತ್ರ ಅಂದ್ರೆ ನಾವು ಜಸ್ಟ್ ಪಪೆಟ್ಸ್, ಗೊಂಬೆ ದೇವರೆದುರು.
ನಾ ನಿನ್ನ ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ ಅಂದ್ರೆ ಆ ಒಂದು ಪದ್ಯ ಉಂಟಲ್ಲ. ಹಾಗಾಗಿ ಹೇಗಂದ್ರೆ ಕುಣಿಸಲು ನೀನು ಕುಣಿಯುವೆ ನಾನು. ಹಾಗಾಗಿ ನಾವು ಎಂತಂದ್ರೆ ಕುಣಿಯುವುದು ಜಸ್ಟ್ ದೇವರ ಇದಕ್ಕೆ. ಆದ್ರೆ ನಾವು ಭೌತಿಕ ಲೋಕದಲ್ಲಿ ಬಂದು ಎಂತಾಗಿದೆ ಅಂದ್ರೆ ನಾನೇ ಕುಣಿಯುದು, ದೇವರಲ್ಲಿ ಏನು ಸಂಬಂಧವಿಲ್ಲ. ಇದು ನಮ್ಮ ತಲೆಯಲ್ಲಿ ಉಂಟು. ಹಾಗಾಗಿ ಎಲ್ಲವೂ ಆಗುವುದು ಕೃಷ್ಣನಿಂದ. ನೋಡಿ ಈ ಮನೆಗಳು ಹೇಗೆ ಇದಾಗ್ತದೆ ಹಾಗೆ ಎಲ್ಲವೂ ಕೃಷ್ಣನಿಂದ ಆಗುವುದು. ಈಗ ಪ್ರಭುಪಾದ ಹೇಳ್ತಾರೆ, ಈ ಮಹಾವಿಷ್ಣು ಅಂದ್ರೆ ಕಾರಣದಕ್ಷ ವಿಷ್ಣು, ಮಹಾವಿಷ್ಣು ಯೋಗ ನಿದ್ರೆ. ಈಗ ನಮ್ಮ ನಿದ್ರೆ ವೇಸ್ಟ್ ಅಂದ್ರೆ ನಾವು ನಿದ್ರೆ ಮಾಡುವಾಗ ಅದು ಸುಮ್ಮನೆ ವೇಸ್ಟ್. ಆದ್ರೂ ಕೂಡ ಒಂದು ಪ್ರಭುಪಾದ ಹೇಳ್ತಾರೆ, ಈ ದೇಹವನ್ನು ಕಾಪಾಡ್ಲಿಕ್ಕೋಸ್ಕರ 6 ಗಂಟೆ ನಿದ್ರೆ ಮಾಡ್ಬೇಕಂತ ಪ್ರಭುಪಾದ ಹೇಳಿದ್ದಾರೆ. ದೇಹವನ್ನು ಮೇಂಟೈನ್ ಮಾಡ್ಬೇಕಲ್ಲ. ಹಾಗಾಗಿ ಆದ್ರೆ ಮಹಾವಿಷ್ಣುವಿನ ನಿದ್ರೆ ಕೂಡ ವೇಸ್ಟ್ ಅಲ್ಲ. ಅವ್ರು ಯೋಗ ನಿದ್ರೆ ಇರುವಾಗ ಅನ್ಲಿಮಿಟೆಡ್ ಅಂದ್ರೆ ಅವರು ಎಕ್ಸೈಲ್ ಮಾಡುವಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ. ಇನ್ನೇನು ಮಾಡುವಾಗ ಎಲ್ಲ ಬ್ರಹ್ಮಾಂಡ ಒಳಗೆ ಹೋಗ್ತದೆ. ಹಾಗಾಗಿ ಅವರ ಯೋಗ ನಿದ್ರೆ ಕೂಡ ವೇಸ್ಟ್ ಅಲ್ಲ, ನಮ್ಮ ನಿದ್ರೆ ವೇಸ್ಟ್. ಹಾಗಾಗಿ ನಾವು ಅದನ್ನು ತಿಳಿಬೇಕು. ನೋಡಿ, ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಎಲ್ಲದಕ್ಕೂ ಕೃಷ್ಣನೇ ಕಾರಣ. ಆದ್ರೆ ಈಗ ನಾವು ಈಗ ಒಪ್ಪುವಂತ ಸ್ಟೇಜಲ್ಲಿ ಇಲ್ಲ. ಶಾಸ್ತ್ರದಲ್ಲಿ ಉಂಟು ಕೃಷ್ಣನೇ ಕಾರಣ, ಆದ್ರೆ ನಮ್ಗೆ ನಂಬಿಕೆ ಇಲ್ಲ. ಈಗ ನೋಡಿ, ಮೊದಲ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ತುಂಬಾ ಪ್ರಶ್ನೆ ಇತ್ತು. ಈಗ ನಿನ್ನೆ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಬರ್ತಾ ಬರ್ತಾ ಕಡಿಮೆ ಆಗ್ತದೆ. ಯಾಕಂದ್ರೆ ನಿಮ್ಗೆಲ್ಲ ತಿಳಿತಾ ಬರ್ತದೆ. ಹಾಗಾಗಿ ಹೇಗೆಂದ್ರೆ ನಮ್ಗೆ ಪ್ರಭುಪಾದ ಹೇಳ್ತಾರೆ, ಒಂದೇ ಒಂದು ಕೊರತಂತೆ, ನಮ್ಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಉಳಿದೋದೆಲ್ಲ ನಮ್ಗೆ ಉಂಟು ಎಲ್ಲ, ಆದ್ರೆ ಆ ನಂಬಿಕೆ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಆ ನಂಬಿಕೆ ಬರುವುದು ಗ್ರಾಜುವಲಿ ಅಂತ ಹೇಳ್ತಾರೆ, ಒಮ್ಮೆಂದ ಒಮ್ಮೆಗೆ ಬರುವುದಂತಲ್ಲ. ನೀವು ಕೃಷ್ಣ ಭಜನೆಯಲ್ಲಿ ತೊಡಗಿದ್ರೆ, ಜಪ ಮಾಡಿ ಕೀರ್ತನೆ ಮಾಡಿ ಓದ್ತಾ ಇದ್ರೆ, ಮತ್ತೆ ಗ್ರಾಜುವಲಿ ಪ್ರೋಸೆಸ್ ಮತ್ತೆ ನಿಮ್ಗೆ ಬರ್ತದೆ. ನೋಡಿ, ಬ್ರಹ್ಮ ಮತ್ತೆ ಶಿವ ಅವರು ಕೂಡ ಯಾವ ಕೃಷ್ಣ ಸ್ಮರಣೆಯಲ್ಲಿ ಇರ್ತಾರೆ. ರಸೋಹಮಪ್ಸು ಕೌಂತೆಯ ಪ್ರಭಾಂಶಿ ಶಶಿ ಸೂರ್ಯಯ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಏ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳು ಓಂಕಾರವಾಗಿದ್ದೇನೆ. ನಾನು ಆಕಾಶದ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಈಗ ಒಬ್ಬ ಬಂದು ಪ್ರಭುಪಾದದ ಬಂದು, ಸ್ವಾಮೀಜಿ ಕ್ಯಾನ್ ಯು ಶೋ ಮಿ ಗಾಡ್, ದೇವರನ್ನು ತೋರಿಸಿ ನನಗೆ. ಪ್ರಭುಪಾದ ಹೇಳ್ತಾರೆ, ನಿನಗೆ ನಾನು ಕೃಷ್ಣ ನೋಡಿದೆ ಅಂತ ನಂಬ್ತೀಯಾ? ಇಲ್ಲ, ಅದು ನನಗೆ ನಂಬಿಕೆ ಇಲ್ಲ. ಪ್ರಭುಪಾದ ಹೇಳ್ತಾರೆ, ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣ, ಸರಿಯಾದದಲ್ಲ. ಯಾವಾಗ ನಿನಗೆ ನಾನು ಕೃಷ್ಣ ನೋಡಿದೆ ಅಂತ ನಿನಗೆ ನಂಬಿಕೆ ಇಲ್ಲವೋ, ಮತ್ತೆ ನೀನು ಯಾಕೆ ಅಂತ ಪ್ರಶ್ನೆ ಕೇಳುದು? ಮತ್ತೆ ಪ್ರಭುಪಾದ ಹೇಳ್ತಾರೆ, ಈಗ ನೋಡ್ಲಿಕ್ಕೆ ನಿನ್ನ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಆಗಿದೆ, ಪರೆ ಬಂದಿದೆ. ನಿನ್ನ ಈ ಕಣ್ಣಲ್ಲಿ ನಿನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರೊಸೆಸ್ ಉಂಟು, ಆ ಪ್ಯೂರಿಫಿಕೇಶನ್ ಆಗಬೇಕು, ಮತ್ತೆ ನಿನಗೆ ನೋಡ್ಬೋದು. ಮತ್ತೆ ಅವನಿಗೆ ಹೇಳ್ತಾರೆ, ಪ್ರಭುಪಾದ ಅವನಿಗೆ ಹೇಳ್ತಾರೆ, ಈ 7ನೇ ಅಧ್ಯಾಯದ 8ನೇ ಶ್ಲೋಕ ಹೇಳ್ತಾರೆ, ರಸೋಹಂ ಅಪ್ಸ್ಕೌಂತೆಯ ಪ್ರಭಾಂಶಿ ಸೂರ್ಯಯ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಈಗ ನಮ್ಗೆ ಭಗವಂತನ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರಭುಪಾದ ಹೇಳುದು, ನೀರಿನ ಟೇಸ್ಟ್ ಕೃಷ್ಣ. ನಾವೆಲ್ಲರೂ ನೀರು ಕುಡಿತೇವೆ. ಈಗ ನಾವು ಸಮುದ್ರದ ಉಪ್ಪು ನೀರು ಕುಡಿತೇವ? ಇಲ್ಲ. ನಾವು ಬಾವಿದು ಪ್ಯೂರಿಫೈಡ್ ನೀರು ಕುಡಿತೇವೆ, ಅದು ತುಂಬಾ ಟೇಸ್ಟ್. ಹಾಗಾಗಿ ಆ ಟೇಸ್ಟ್ ಕೃಷ್ಣ ನೀರಿನಲ್ಲಿ ಕುಡಿಯುವಾಗ. ಮತ್ತೆ ನಮ್ಗೆ ಪ್ರಭುಪಾದ ಹೇಳ್ತಾರೆ, ನೀನ್ ಎಂತ ನೋಡುದು, ನಿನ್ಗೆ ಎಂತ ನೋಡ್ಲಿಕ್ಕೆ ಆಗ್ತದೆ? ಸೂರ್ಯ ಮತ್ತೆ ಚಂದ್ರ ಅವರ ಬೆಳಕು ಸ್ಟಾಪ್ ಮಾಡಿದ್ರೆ ನಿನ್ಗೆ ಏನು ನೋಡ್ಲಿಕ್ಕೆ ಆಗುದಿಲ್ಲ, ನಿನ್ ಕತ್ತಲೆ. ಮತ್ತೆ ನಿನ್ಗೆ ಅಹಂಕಾರ, ನಾನು ಕೃಷ್ಣ ದೇವರನ್ನು ನೋಡ್ಬೇಕು. ಪ್ರಭುಪಾದ ಡೈರೆಕ್ಟ್ ಅವನಿಗೆ ಹೇಳಿ. ಹಾಗಾಗಿ ಈಗ ಸೂರ್ಯ ಚಂದ್ರರ ಪ್ರಭುಪಾದ ಹೇಳ್ತಾರೆ, ಈ 2 ಕಣ್ಣುಗಳಿದ್ದಾರೆ ಕೃಷ್ಣನ. ಹಾಗಾಗಿ ಆ ಸೂರ್ಯಚಂದ್ರನ ನಾವು ಈಗ ಕೃಷ್ಣ ಅಂತ ಭಾವಿಸ್ಬೇಕು. ಬೆಳಕು ಅಂದ್ರೆ ಸೂರ್ಯಚಂದ್ರ ಬರುವ ಬೆಳಕು ಕೃಷ್ಣ ಅಂತ ಭಾವಿಸ್ಬೇಕು. ಮತ್ತೆ ಓಂಕಾರ, ಈ ಎಲ್ಲಾ ವೇದಗಳಲ್ಲಿ ಎಲ್ಲ ಮಂತ್ರ ಸ್ಟಾರ್ಟ್ ಆಗುವುದು ಓಮಿಂದ. ಓಂಕಾರ ಕೃಷ್ಣ. ಮತ್ತೆ ಆಕಾಶದಿಂದ ಬರುವ ಶಬ್ದ, ಹೇಗೆಂದ್ರೆ ನಮ್ಗೆ ಮಳೆ ಬರುವ ಮುಂಚೆ ಆ ಗುಡುಗು ಎಲ್ಲ ಬರ್ತದೆ, ಶಬ್ದವು ಕೃಷ್ಣ. ಮತ್ತೆ ಪುರುಷರಲ್ಲಿ ಪೌರುಷವು ಕೃಷ್ಣ ಆಗಿದ್ದ. ಪ್ರಭುಪಾದ ಹೇಳ್ತಾರೆ, ಈ ರೀತಿ ನೀನು ನೋಡ್ತಾ ಬಾ.
ನಿನ್ಗೆ ನೋಡುವ ಅರ್ಹತೆ ಇಲ್ಲ ಅಂತ ಪ್ರಭುಪಾದ್ ಹೇಳ್ತಾರೆ. ನೋಡಿ ಪ್ರಭುಪಾದ್ ಎಂತಂದ್ರೆ ಎಂಥದೇ ಅವನಿಗೆ ಬರಲಿ ಅವನನ್ನು ಎಂತ ಲಾಸ್ಟ್ಗೆ ಅವನೇ ಅಲ್ಲಿಂದ ಹೋಗುವಾಗ ಅವ ಅಡ್ಡ ಬಿದ್ದು ಕನ್ವಿನ್ಸ್ ಆಗಿ ಹೋಗ್ತಾನೆ. ಇದು ಹೇಗೆ ಸಾಧ್ಯ ಅಂದ್ರೆ ಅವರು ಶುದ್ಧ ಭಕ್ತರು, ಅಂದ್ರೆ ಅಷ್ಟು ಭಕ್ತಿ ಉಂಟು ಅವ್ರ ಒಳಗೆ. ಯಾರು ಬಂದ್ರು ಕೂಡ ಪ್ರಭುಪಾದ ಹತ್ರ ಬರುವಾಗ ಅಹಂಕಾರದಲ್ಲಿ ಬರ್ತದೆ, ಹೋಗುವಾಗ ನಮ್ರತೆಯಲ್ಲಿ ಹೋಗ್ತಾರೆ ಅಡ್ಡ ಬಿದ್ದು. ಇದು ಹೇಗೆ ಅಂದ್ರೆ ಕೃಷ್ಣ ಶಕ್ತಿ ಬಿನ ನಾ ಹೋಯ್ ಕೋಯಿ ಪರಿವರ್ತನ. ಕೃಷ್ಣನ ಶಕ್ತಿ ಇಲ್ಲದೆ ಯಾರು ಪರಿವರ್ತನೆ ಆಗುದಿಲ್ಲ. ಹಾಗಾಗಿ ಇಮ್ಮೆನ್ಸ್ ಶಕ್ತಿ ಪ್ರಭುಪಾದಿಗೆ ಕೊಟ್ಟಿದ್ದಾರೆ. ಫುಲ್ ಪ್ರಭುಪಾದ ಆ ಶಕ್ತಿಯನ್ನು ಅಲ್ಲಿಂದ ಗೋಲಕವನ್ನು ತಂದಿದ್ದಾರೆ ಅವರೊಟ್ಟಿಗೆ. ಹಾಗಾಗಿ ಇದು ಸಾಧ್ಯ. ಎಸ್, ಈಗ 7.8 11 ನೀರಿನಲ್ಲಿ ರುಚಿ ಕೃಷ್ಣ, ಸೂರ್ಯಚಂದ್ರ ಬೆಳಕು ಕೃಷ್ಣ, ವೇದಿಕ ಮಂತ್ರಗಳ ಓಂ ಕೃಷ್ಣ, ಆಕಾಶದಲ್ಲಿ ಧ್ವನಿ ಕೃಷ್ಣ, ಮನುಷ್ಯರಲ್ಲಿ ಸಾಮರ್ಥ್ಯ ಕೃಷ್ಣ, ಭೂಮಿಯಲ್ಲಿ ಪರಿಮಳ ಕೃಷ್ಣ, ಬೆಂಕಿಯಲ್ಲಿ ಶಾಖ ಕೃಷ್ಣ, ಅದೆಲ್ಲವೂ ಜೀವಿಸದ ಜೀವನ ಕೃಷ್ಣ, ಎಲ್ಲಾ ತಪಸ್ಸುಗಳ ತಪಸ್ಸು ಕೃಷ್ಣ, ಎಲ್ಲಾ ಆಶೀರ್ವಾದಗಳ ಮೂಲ ಬೀಜ ಕೃಷ್ಣ, ಬುದ್ಧಿವಂತರಲ್ಲಿ ಬುದ್ಧಿ ಕೃಷ್ಣ, ಎಲ್ಲಾ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ ಕೃಷ್ಣ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ ಅಂದ್ರೆ ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ ಕೃಷ್ಣ, ಮತ್ತೆ ಧರ್ಮ ತತ್ವಗಳು ವಿರುದ್ಧವಲ್ಲದ ಲೈಂಗಿಕ ಜೀವನ. ಅಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳಿದ್ದಾರೆ, ಈ ಸೆಕ್ಸ್ ಮಾಡುವುದಿದ್ರೆ ಶಾಸ್ತ್ರಯುತವಾಗಿ ಮದುವೆ ಆಗಿ ಮಾಡಿ, ಅದಲ್ಲದೆ ಹೊರತು ಮಾಡಬೇಡಿ ಅಂತ ಪ್ರಭುಪಾದ ಹೇಳಿದ್ದಾರೆ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ನೋಡಿ, ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳು ನನ್ನ ಶಕ್ತಿಯಿಂದ ಪ್ರಕಟ. ಈ 3 ಗುಣಗಳು ಕೃಷ್ಣನ ಶಕ್ತಿಯಿಂದ ಪ್ರಕಟವಾದದ್ದು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ಎಲ್ಲವೂ ಕೃಷ್ಣನೇ, ಆದ್ರೆ ಕೃಷ್ಣ ಸ್ವತಂತ್ರನು. ಸ್ವರಾಟ್ ತೇನೆ ಬ್ರಹ್ಮಹೃದಯ ಆದಿಕವೇ ಮೂಯಂತಿ ಎಸ್ ಸೂರ್ಯ ತೇಜೋವಾರಿ ಮೃದಂ ಎಸ್ ಸರ್ಗೋ ಸ್ವರಾಟ್. ಎಸ್, ಈ 3 ಗುಣಗಳು ಸಾತ್ವಿಕ ರಾಜಸ ಮತ್ತು ತಾಮಸ ಎನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳು ಮೀರಿದವನು ಮತ್ತು ಅವ್ಯಯನು. ಈ ಜಗತ್ತು ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗುತ್ತದೆ, ಯಾಕೆಂದ್ರೆ ಅವರು ಈ 3 ಗುಣದಲ್ಲಿ ಇದ್ದಾರೆ, ಸಾತ್ವಿಕ ರಾಜಸ ಮತ್ತು ತಾಮಸ. ಈ 3 ಗುಣ ನಾವು ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡ್ಬೇಕಿದ್ರೆ ಅಟ್ಲೀಸ್ಟ್ ಸತ್ವಗುಣದಿಂದ ನಾವು ಮೇಲೆ ಶುದ್ಧ ಸತ್ವಕ್ಕೆ ಬರಬೇಕು. ಬೇಸ್ ಅಂದ್ರೆ ಸತ್ವಗುಣ, ಸತ್ವಗುಣಕ್ಕೆ ಬಂದು ಮತ್ತೆ ನಾವು ಮೇಲೆ ಹೋಗ್ಬೇಕು, ಶುದ್ಧ ಸತ್ವಕ್ಕೆ ಹೋಗ್ಬೇಕು. ದೇವಿಯೇಷಾ ಗುಣಮಯಿ ಮಮ ಮಾಯಾ ದುರತ್ತಯ ಮಾಮೇವಾಯೇ ಪ್ರಪಂಚಂತೆ ಮಾಯಾಮೇತಾಂ ತರಂತಿತೆ. ಐಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ, ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈ 3 ಗುಣಗಳು ಕೃಷ್ಣನ ದೈವಿ ಶಕ್ತಿ. ಅಂದ್ರೆ ಎಂತ ಹೇಳುದು, ಈ ದೇವಿಗೆ ಈ ಜವಾಬ್ದಾರಿ, ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾನೆ ಕೃಷ್ಣ. ಹಾಗಾಗಿ ಇದನ್ನು ಮೀರುವುದು ತುಂಬಾ ಕಷ್ಟ ಅಂತೆ. ಆದ್ರೆ ಇದು ಆಗ್ತದೆ. ಯಾವಾಗ ಆಗ್ತದೆ? ಆದರೆ ನನಗೆ ಶರಣಾಗತರಾದವರು, ಕೃಷ್ಣನಿಗೆ ನಾವು ಟೋಟಲ್ ಸರೆಂಡರ್ ಆದ್ರೆ ಆಗ ಅದನ್ನು ದಾಟಿ ಬರ್ಬೋದು. ಹೇಗೆ ಅಂದ್ರೆ ನೋಡಿ, ದೇವಿ ಕೂಡ ಮಾಡುವಂಥದ್ದು ಎಲ್ಲ ಕೆಲಸ ಕೃಷ್ಣ ಆಜ್ಞೆಯಲ್ಲಿ. ಹಾಗಾಗಿ ಯಾವಾಗ ನಾವು ಕೃಷ್ಣನಿಗೆ ಶರಣಾಗತ ಆಗ್ತೇವೆ, ಮತ್ತೆ ಎಂತ ಆಗ್ತದೆ, ದೇವಿ ನಮ್ಮ ಹತ್ರ ಬರುವುದಿಲ್ಲ. ದೇವಿ ಶಕ್ತಿ ಅವರಷ್ಟಿಗೆ ಸುಮ್ಮನೆ ಇರ್ತಾರೆ. ಅವರಂದ್ರೆ ನಮ್ಮ ಹತ್ರ ಬರುವುದೇ ಇಲ್ಲ, ಮುಟ್ಲಿ ಕೂಡ ಬರುವುದಿಲ್ಲ. ಮತ್ತೆ ಕೃಷ್ಣ ನಮ್ಮನ್ನು ಟೋಟಲ್ ನೋಡ್ತಾನೆ. ಹಾಗಾಗಿ ಪ್ರಭುಪಾದ್ ನೋಡಿ ಹೇಳುವಂಥದ್ದು, ಈಗ ಸಮುದ್ರ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ರಭುಪಾದ್ ಈ ಅಮೆರಿಕಕ್ಕೆ ಹೋಗುವಾಗ ಅಲ್ಲಿ ಪಾಶ್ಚಾತ್ಯ ದೇಶವರಿಗೆ ಎಲ್ಲರಿಗೂ ಸ್ವಿಮ್ಮಿಂಗ್ ಗೊತ್ತುಂಟು, ಮತ್ತೆ ಅವರಿಗೆ ಈಜು ಅಂದ್ರೆ ತುಂಬಾ ಇಷ್ಟ. ಪ್ರಭುಪಾದ್ ಹೇಳ್ತಿದ್ರು, ನೀವೆಲ್ಲ ಸ್ವಿಮ್ಮಿಂಗ್ ಎಲ್ಲ ಎಕ್ಸ್ಪರ್ಟ್ ಆಗಿರ್ಬೋದು, ಆದ್ರೆ ಈ ಸಮುದ್ರದ ಮಧ್ಯೆ ಬಿದ್ರೆ ನಿಮ್ಗೆ ಎಷ್ಟೇ ಸ್ವಿಮ್ಮಿಂಗ್ ಗೊತ್ತಿರಲಿ ನಿಮ್ಗೆ ದಾಟಿ ಬರ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ್ ಹೇಳ್ತಿದ್ರು, ಆದ್ರೆ ದಾಟಿ ಬರ್ಲಿಕ್ಕೆ ಆಗ್ತದೆ ಮಧ್ಯೆ ಬಿದ್ದರೆ. ಹೇಗೆ? ಆ ಕೃಷ್ಣನನ್ನು ನೀವು ಶರಣಾಗತರಾದ್ರೆ ಕೃಷ್ಣ ಮತ್ತೆ ಅಲ್ಲಿಂದ ನಿಮ್ಗೆ ಹೊರಗೆ ತರ್ಬೋದು. ನೋಡಿ, ಹೀಗೆ ಈ ರೀತಿ ಪ್ರಭುಪಾದ್ ಹೇಳ್ತಾರೆ, ಕೃಷ್ಣನ ಕೈ ಯಾವಾಗ್ಲೂ ಹೀಗೆ ಇರ್ತಂತೆ ಮೇಲಿಂದ. ಅದು ನಾವು ಎಂತ ಮಾಡ್ತೇವೆ, ಈಗ ನೋಡ್ತೇವೆ, ನಾವು ಕೈ ಕೊಡ್ಲಿಕ್ಕೆ ನಮ್ಗೆ ಮನಸ್ಸೇ ಇಲ್ಲ. ಕೃಷ್ಣನ ಕೈ ಯಾವಾಗಲೂ ಇರ್ತದೆ. ಇದು ನಮ್ಮ ಕಂಡೀಷನ್ ಅಂತ ಪ್ರಭುಪಾದ್ ಹೇಳ್ತಾರೆ. ಈಗ 4 ರೀತಿಯ ಜನರು ಕೃಷ್ಣನ ಹತ್ರ ಶರಣಾಗತರಾಗುವುದಿಲ್ಲ. ಈಗ ಲಾಸ್ಟ್ ನಂದು 4th ಬ್ಯಾಚ್ ಅಲ್ಲಿ ಯಾರೋ ಒಂದು ಮಾತಾಜಿ ಕೇಳಿದ್ರು,
ಎಷ್ಟೋ ಕೋಟಿ ಜನಸಂಖ್ಯೆ ಉಂಟು ಭಾರತದಲ್ಲಿ, ಯಾಕೆ ಎಲ್ಲರೂ ಕೃಷ್ಣನ ಭಕ್ತರಲ್ಲ, ಯಾಕೆ ಆಗುವುದಿಲ್ಲ? ಅದಕ್ಕೆ ಈ ಶ್ಲೋಕ ಪ್ರಭುಪಾದ ಹೇಳೋದು, 4 ರೀತಿಯ ಜನರು ಕೃಷ್ಣ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಈ ಶ್ಲೋಕ ಹೇಳುವ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪರತ ಜ್ಞಾನ ಆಸುರಿಂ ಭಾವಂ ಆಶ್ರಿತ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು ಈ ಬಗ್ಗೆ ದುಷ್ಟನಿಗೆ ಶರಣಾಗುವುದಿಲ್ಲ. ಅತ್ಯಂತ ಮೂರ್ಖರಂದ್ರೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ ಈ ಕತ್ತೆಗೆ ಹೋಲಿಸ್ತಾರೆ. ಕಲಿಯುಗದಲ್ಲಿ ಹೆಚ್ಚಿನವರು ಅಂದ್ರೆ ಪ್ರಭುಪಾದ ಮೂರ್ಖರು ಅಂತ ಹೇಳ್ತಾರೆ. ಕತ್ತೆ ಅಂದ್ರೆ ಎಂತ ಮಾಡೋದು ಅಂದ್ರೆ, ಕತ್ತೆಗೆ ಈ ಡೋಬಿ ಅಂದ್ರೆ ಬಟ್ಟೆ ಎಲ್ಲ ವಾಶ್ ಮಾಡುವ, ಅವ ಕತ್ತೆಯ ಮೇಲೆ ಬಟ್ಟೆ ಹಾಕ್ತಾನೆ. ಈ ಕತ್ತೆ ಎಂತ ಮಾಡೋದು ಅಂದ್ರೆ, ನಾನು ಈ ಬಟ್ಟೆಯನ್ನು ಕೊಂಡೋದ್ರೆ ನನ್ನ ಯಜಮಾನನಿಗೆ ಈ ಹುಲ್ಲು ಹಾಕ್ತಾನೆ. ಇದು ಕತ್ತೆಯ ಮೆಂಟಾಲಿಟಿ. ಕತ್ತೆ ಎಂತ ಮಾಡುದು, ಕೆಲಸ 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 ಕೆಲಸ, ಆ ಡೋಬಿಯನ್ನು ಕೊಂಡೋಗುದು. ಪ್ರಭುಪಾದ ಹೇಳ್ತಾರೆ, ಎಂತ ಮೂರ್ಖ ಕತ್ತೆ. ಯಾಕೆಂದ್ರೆ ಆಚೆ ಈಚೆ ನೋಡಿದ್ರೆ ಹುಲ್ಲುಂಟು, ಆದ್ರೂ ಕೂಡ ಎಂತ ಎಣಿಸುದು ಅಂದ್ರೆ, ನಾನು ಕೆಲಸ ಮಾಡಿದ್ರೆ ಈ ಆ ಡೋಬಿಯವನ ಬಟ್ಟೆಯನ್ನು ನಾನು ಕೊಂಡೋದ್ರೆ, ನನ್ನ ಯಜಮಾನ ಕೆಲಸ ಮಾಡಿದ್ರೆ ಮತ್ತೆ ನನಗೆ ಅವ ಹುಲ್ಲಾಗ್ತಂತ ಹೀಗೆ ಸ್ಟ್ರೀಟ್ ನೋಡುದಂತೆ, ಆಚೆ ಈಚೆ ನೋಡುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಜನರು ಕೂಡ ಹೀಗೆ ಅಂದ್ರೆ ಕೆಲಸ ಕೆಲಸ ಕೆಲಸ. ಪ್ರಭುಪಾದ ಹೇಳ್ತಾರೆ, 18 ಗಂಟೆ ಕೆಲಸ ಮಾಡಿದ್ರೆ ರಾತ್ರಿ ಬಂದು ತಿನ್ನುವುದು 3 ಚಪಾತಿ, ಅದಕ್ಕೆ ಅಷ್ಟು ಕೆಲಸ ಮಾಡ್ಬೇಕಾ? 8 ಗಂಟೆ ಕೆಲಸ ಮಾಡಿ. ಪ್ರಭುಪಾದ ಶಾಸ್ತ್ರದಲ್ಲಿ 8 ಗಂಟೆ. ಹಾಗಾಗಿ ಈ ಮೂರ್ಖರು ತುಂಬಾ ಮೂರ್ಖರಿದ್ದಾರೆ ಕಲಿಯುಗದಲ್ಲಿ. ಹಾಗಾಗಿ ಇವರು ಶರಣಾಗತ ಆಗುವುದಿಲ್ಲ. ಕೆಲಸ ನಾವು ಬಿಸಿ 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 ಅಂತ ಹೇಳ್ತಾರೆ. ಮತ್ತೆ ಎರಡನೇದು ನರಾಧಮರು. ಪ್ರಭುಪಾದ ಹೇಳ್ತಾರೆ, ನರಾಧಮರು ಅಂದ್ರೆ ಲೋವೆಸ್ಟ್ ಆಫ್ ಮ್ಯಾನ್ ಕೈಂಡ್. ಅಂದ್ರೆ ಪ್ರಭುಪಾದ ಯೂಶುವಲಿ ಹೇಳುದು, ಈ ನಾಯಿ ಮಾಂಸ ತಿನ್ನುವವರು. ಅಂದ್ರೆ ನಾನು ನಿಮಗೆ ಹೇಳಿದಾಗೆ ಈ ಅಸ್ಸಾಂ ಮತ್ತೆ ಈ ನಾರ್ತ್ ಈಸ್ಟ್ ಕಂಟ್ರೀಸ್ ಮತ್ತೆ ಚೈನಾ ಮತ್ತೆ ನಾರ್ತ್ ಕೊರಿಯಾ ಇಲ್ಲೆಲ್ಲ ಜಾಸ್ತಿ ಆಗಿ ತಿಂತಾರೆ ಜನರು, ಅವರಿಗೆ ಡಿಫ್ರೆನ್ಷಿಯೇಷನ್ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನರಾಧಮರು ಕೃಷ್ಣನವರಿಗೆ ಬರುವುದಿಲ್ಲ ಅಂತ. ಮತ್ತೆ ಮೂರನೇದು ಮಾಯಾ ಅಪರಿತ ಜ್ಞಾನ, ಮಾಯಿಂದ ಜ್ಞಾನ ನಷ್ಟವಾದವರು. ಎಂತಂದ್ರೆ ಈ ನಾಸ್ತಿಕರು. ಪ್ರಭುಪಾದ ಹೇಳ್ತಾರೆ, ಫಿಲಾಸಫರ್, ವಿಜ್ಞಾನಿಗಳು, ಇವರೆಲ್ಲ ನಾಸ್ತಿಕರು. ಅವರು ದೇವರು ನಂಬುದಿಲ್ಲ. ಎಂತಾಗಿದೆ ಅಂದ್ರೆ, ಅವರದ್ದು ಜ್ಞಾನ ಉಂಟು, ಆದ್ರೆ ಯಾವ ಜ್ಞಾನ ಉಂಟು? ಈ ಕೃಷ್ಣ ಪ್ರಜ್ಞೆ ಜ್ಞಾನ ಇಲ್ಲ. ಮತ್ತೆ ಈ ಮಾಯ ದೇವಿ ಶಕ್ತಿ ಅವರ ಜ್ಞಾನವನ್ನು ಅಪಹರಿಸಿದೆ. ಹಾಗಾಗಿ ನಾಸ್ತಿಕರು ಬರುವುದಿಲ್ಲ. ಲಾಸ್ಟ್ ಇದು ಆಸುರಿ ಸ್ವಭಾವದವರು. ಆಸುರಿ ಸ್ವಭಾವದವರು ಅಂದ್ರೆ ಈ ರಾಕ್ಷಸ ಸ್ವಭಾವದವರು. ಅಂದ್ರೆ ಕೃಷ್ಣನ ಬಗ್ಗೆ ಹೇಳುವಾಗ ಅವರಿಗೆ ಸಿಟ್ಟು ಬರ್ತದೆ. ಈಗ ನಂದು ಸಣ್ಣ ಎಕ್ಸ್ಪೀರಿಯನ್ಸ್, ಈ ಪುಸ್ತಕ ವಿತರಣೆ ಹೋಗುವಾಗ ಕೆಲವರಿಗೆ ಅಂದ್ರೆ ನಾವು ಎಲ್ಲರಿಗೆ ಸರ್ ಈ ಬುಕ್ ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ ಅಂತ ಹೇಳುವಾಗ ಕೆಲವರೆಲ್ಲ ಸಿಟ್ಟು ಬರ್ತದೆ ಅವರಿಗೆ. ಅವರು ಯಾಕೆ ತಗೊಳ್ಬೇಕು? ಕೃಷ್ಣ ಯಾರು? ಕೃಷ್ಣ ದೇವೋತ್ತಮ ಪರಮಪುರುಷ. ಯಾರು ದೇವೋತ್ತಮ ಪುರುಷ? ನಮಗೆ ಮನುಷ್ಯವ, ಬುಕ್ಕ ನಿಮ್ದು ಸೈಡ್ ಇಡಿ ಅಂತ ಹೇಳ್ತಾರೆ. ಇವರೆಲ್ಲ ಆಸುರಿ ಸ್ವಭಾವ. ಇಂಥವ್ರು ತುಂಬಾ ಮಂದಿ ಇದ್ದಾರೆ. ಅಂದ್ರೆ ದೇವರ ಕೃಷ್ಣವಾಗಿ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಅಂದ್ರೆ ಅದಕ್ಕೆ ಆಸುರಿ ಸ್ವಭಾವ. ಪ್ರಭುಪಾದ ಹೇಳ್ತಾರೆ, ಈ ತ್ರೇತಾಯುಗದಲ್ಲಿ ಕೂಡ ರಾವಣ ಅಂತವ್ರು ಇದ್ರು, ಮತ್ತೆ ದ್ವಾಪರ ಯುಗದಲ್ಲಿ ಕಂಸ ಮತ್ತೆ ಶಿಶುಪಾಲ, ದಂತವಕ್ರ ಇಂಥವ್ರು ಇದ್ರು, ಈಗ ಕೂಡ ಇದ್ದಾರೆ. ಹಾಗಾಗಿ ಆಸುರಿ ಸ್ವಭಾವವರು ಇದ್ದೇ ಇದ್ದಾರೆ, ಅವರನ್ನು ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ 4 ಜನರು ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ. ಎಸ್. ಮತ್ತೆ 4 ರೀತಿಯ ಜನರು ಕೃಷ್ಣನಿಗೆ ಶರಣಾಗತರಾಗ್ತಾರೆ. ಅದು ಯಾರೆಲ್ಲ ತಿಳಿಯುವ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನಿ ಚ ಭರತಾಶ್ರಭ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆ ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯ ಬಯಸುವವರು ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವರು. ಇವರೇ ಈ 4 ಬಗೆಯ ಜನರು. ದುಃಖಿಗಳಂದ್ರೆ ಪ್ರಭುಪಾದ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಈಗ ಒಬ್ಬನ ಹತ್ರ ತುಂಬಾ ಹಣ ಇರ್ತದೆ, ಆದ್ರೆ ಅವನಿಗೆ ಬೆನ್ನಿಗೆ ಕಷ್ಟ ಬರುವುದು ಕಂಟಿನ್ಯೂಸ್. ಹಣ ಉಂಟು, ಆದ್ರೆ ಈ ಕಷ್ಟ ಹೇಗಂದ್ರೆ ಕಂಟಿನ್ಯೂಸ್, ಅವನಿಗೆ ಪೀಸ್ ಆಫ್ ಮೈಂಡೇ ಇಲ್ಲ. ಹಣದಿಂದ ಸಾಲ್ವ್ ಆಗುದಿಲ್ಲ ಆ ಕಷ್ಟ, ಅದು ಕಂಟಿನ್ಯೂ ಬರ್ತಾ ಉಂಟು. ಹಾಗೆ ಅಂಥವ್ರು ದುಃಖಿಗಳಂತ ಹೇಳ್ತಾರೆ. ಅವ್ರು ಬರ್ತಾರೆ ಅಂತ ಕೃಷ್ಣನಿಗೆ.
ಮತ್ತೆ ಜಿಜ್ಞಾಸುಗಳು ಅಂದ್ರೆ ತಿಳಿಬೇಕಂತ. ಈಗ ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಜಿಜ್ಞಾಸುಗಳು. ಎಸ್ ಭಗವದ್ಗೀತೆ ಅಂತ ತಿಳಿಯುವ, ಇದು ಜಿಜ್ಞಾಸುಗಳು. ಮತ್ತೆ ಮೂರನೇದು ಐಶ್ವರ್ಯನ ಬಯಸುವರು. ಅಂದ್ರೆ ಒಬ್ಬನ ಹತ್ರ ಹಣ ಇರ್ತದೆ, ಅದು ಕಷ್ಟ ಬರ್ತದೆ. ಇನ್ನೊಬ್ಬನ ಹತ್ರ ಹಣ ಇಲ್ಲ, ಕಷ್ಟ ಬರ್ತದೆ, ಆದ್ರೆ ಹಣದಿಂದ ಸಾಲ್ವ್ ಆಗ್ತದೆ. ಕಂಟಿನ್ಯೂಸ್ ಕಷ್ಟ ಬರ್ತದೆ, ಆದ್ರೆ ಹಣ ಇಲ್ಲ, ಹಣದಿಂದ ಆ ಎಲ್ಲ ಕಷ್ಟ ಸಾಲ್ವ್ ಆಗ್ತದೆ. ಹಾಗಾಗಿ ಅಂತವ್ರು ಬರ್ತಾರೆ. ಮತ್ತೆ ನಾಲ್ಕನೇದು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡೋರು. ಅಂದ್ರೆ ಅವರಿಗೆ ಇದರಲ್ಲಿ ತುಂಬಾ ಡೀಪ್ ಹೋಗುವಂಥದ್ದು, ಭಕ್ತಿಯಲ್ಲಿ ನಾವು ತುಂಬಾ ಡೀಪ್ ಹೋಗ್ಬೇಕಂತ ಹೇಳ್ತಾರೆ ಅವರು, ನಾಲ್ಕನೇದು. ಹಾಗಾಗಿ 4 ಜನ ಕೃಷ್ಣನಲ್ಲಿ ಬರ್ತಾರೆ. ಎಸ್, ಈಗ ಇದ್ರ ಬಗ್ಗೆ ತಿಳಿಯುವ, ತುಂಬಾ ಇಂಪಾರ್ಟೆಂಟ್ 7 ಸನ್ನಿವೇಶಗಳು. ಫಸ್ಟ್ ಇದು ಗಜೇಂದ್ರ ಮೋಕ್ಷ. ಎಂತಾಗ್ತದೆ ಅಂದ್ರೆ, ಈ ಗಜೇಂದ್ರ ಆನೆ ಕಾಡಲ್ಲಿ ತುಂಬಾ ಸ್ಟ್ರಾಂಗ್ ಅಂತೆ. ಸ್ಟ್ರಾಂಗ್ ಅಂದ್ರೆ ಈ ಆನೆ ಸಿಂಹ ಎಲ್ಲ ಎದರ್ತಾ ಇತ್ತಂತೆ, ಅಷ್ಟು ಸ್ಟ್ರಾಂಗ್. ಆದ್ರೆ ಒಂದು ವಿಷಯ ಉಂಟು, ಎಂತಂದ್ರೆ ಆನೆ ನೆಲದಲ್ಲಿ ಭೂಮಿಯಲ್ಲಿ ಸ್ಟ್ರಾಂಗ್, ನೀರಿನಲ್ಲಿ ವೀಕ್. ಆದ್ರೆ ಮೊಸಳೆ ಹಾಗೆಲ್ಲ, ಮೊಸಳೆ ನೀರಿನಲ್ಲಿ ಸ್ಟ್ರಾಂಗ್, ಇಲ್ಲಿ ವೀಕ್. ಇದು ಅಂದ್ರೆ ನಮ್ಮ ಪ್ರಭುಪಾದ ಹೇಳ್ತಾರೆ, ನಮ್ದು ಕೂಡ ವೀಕ್ನೆಸ್. ನಾವು ಅಹಂಕಾರದಲ್ಲಿ ನಾವು ಸ್ಟ್ರಾಂಗ್ ಅಂತ ಹೇಳಿದ್ರೆ ಯಾವ್ದಲ್ಲ ಒಂದು ವೀಕ್ನೆಸ್ ನಮ್ದು ಉಂಟು. ಹಾಗಾಗಿ ನಮ್ಗೆ ಟೋಟಲ್ ಕೃಷ್ಣ ಶರಣಾಗತ ನಮ್ಗೆ ಆ ಕೃಷ್ಣ ಮತ್ತೆ ನಮ್ಗೆ ಸಹಾಯ ಮಾಡ್ತಾರೆ, ನಮ್ಮ ವೀಕ್ನೆಸ್ ಇದ್ರು ಕೂಡ. ಹಾಗಾಗಿ ಎಂತಾಗ್ತದೆ ಅಂದ್ರೆ, ಗಜೇಂದ್ರ ನೀರಿನಲ್ಲಿ ಹೋಗ್ತಾನೆ, ಮತ್ತೆ ಈ ಮೊಸಳೆ ಅವನ ಕಾಲನ್ನು ಹಿಡಿತದೆ. ಆಗ ಗಜೇಂದ್ರ ನೋಡಿ, ಇಲ್ಲಿ ಅವನ ಹತ್ತಿರ ಇರುವಂತದ್ದು ಇದ್ದವನೆಲ್ಲ ಫ್ಯಾಮಿಲಿ. ಗಜೇಂದ್ರ ಫಸ್ಟಿಗೆ ಅವನ ಫ್ಯಾಮಿಲಿ ಎಲ್ಲ ಕರೀತಾನೆ, ಮಕ್ಕಳು ಹೆಂಡತಿ ಎಲ್ಲರನ್ನು, ಕುಟುಂಬವನ್ನು ಕರೀತಾನೆ. ಅದು ಯಾರು ಬರುವುದಿಲ್ಲ. ಇದಕ್ಕೆ ಒಂದು ಶ್ಲೋಕ ಉಂಟು, ಪದ್ಯ ಉಂಟು, ಆ ಪದ್ಯವನ್ನು ಹೇಳ್ತೇನೆ. ಏದನ್ನ ಯೌವನ ಪುತ್ರ ಪರಿಜನ ಇತಕಿಯಾಚೆ ಪರಥೀತಿರೆ ಕಮಲ ಧಲ ಜಲ ಜೀವನ ತಲಮಲ ಗೋವಿಂದ ದಸಾಬಿ ಲಾಶರೆ. ಅಂದ್ರೆ ಏದನ ಯೌವನ, ನಾವು ಎಂತ ಎಣಿಸೋದು ಅಂದ್ರೆ ನಮ್ಮ ದನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಈಗ ನೋಡಿ, ಮೊನ್ನೆ ಒಬ್ಬ ಮಲ್ಟಿ ಬಿಲಿಯನಿಯರ್ ಅಮೆರಿಕದಲ್ಲಿ ಏಪ್ರಿಲ್ ಅಲ್ಲಿ ತೀರಿ ಹೋದ. ಅವ ಹೇಳ್ತಿದ್ದಂತೆ, ಅವನಿಗೆ ಒಂದು ಅಮೆರಿಕದಲ್ಲಿ ಒಂದು ಆಸ್ಪತ್ರೆ ಕಟ್ಟುವಷ್ಟು ಹಣ ಇತ್ತು. ಆದ್ರೆ ಕೊರೋನಾ ಬಂದು ತೀರಿ ಹೋದ. ಅಂದ್ರೆ ಅವನ ದೇಹವನ್ನು ಕಾರ್ಪೊರೇಷನ್ ಅವರು ಕೊಂಡೋದು. ಎಂತ ಮಾಡ್ಲಿಕ್ಕೆ, ಅವನ ಹಣ ಎಂತ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನಾವು ಎಣಿಸೋದು ನಮ್ಮ ದನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇಲ್ಲ, ಗಜೇಂದ್ರನ ಹತ್ರ ಇದೆಲ್ಲವಿತ್ತು, ಆದ್ರೆ ಆ ದನ ರಕ್ಷಣೆ ಮಾಡಿ. ಏ ದನ ಯೌವನ, ಮತ್ತೆ ನಾವು ಎಂತ ಹೇಳಿಸ ಅಂದ್ರೆ ನಾನು ಯೂತ್, ಹಾಗಾಗಿ ನನಗೆ ಎಂತ ಆಗುದಿಲ್ಲ. ಈಗ ನೋಡಿ, ಮೊನ್ನೆ ಇಲ್ಲಿ ನಮ್ಮ ದೇವಸ್ಥಾನ ಹತ್ತಿರ ಒಬ್ಬ 31 ವರ್ಷದವ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ. ಹಾಗಾಗಿ ನಮ್ಗೆ ಮರಣ ಎನಿ ಮೂಮೆಂಟ್ ಬರ್ಬೋದು. ಆದ್ರೆ ನಾವು ನಮ್ಮ ತಲೆಯಲ್ಲಿ ಎಸ್ ನಾನು ಯೂತ್, ನಾನು ಸಾಯುವುದಿಲ್ಲ. ಇಲ್ಲಪ್ಪ, ಹೇಗೆ ಎನಿ ಮೂಮೆಂಟ್ ನಾವು ಸಾಯ್ಬೋದು. ಕೊರೋನಾ ಬರ್ಬೋದು, ಇನ್ನೊಂದು ಬರ್ಬೋದು, ಮತ್ತೊಂದು ಬರ್ಬೋದು. ಏದನ ಯೌವನ ಪುತ್ರ. ಈಗ ಕೆಲವರು ಹೆಚ್ಚಿನವರು ಹೇಳುದು ಮದುವೆ ಆಗ್ಬೇಕು. ಯಾಕೆ ಮದುವೆ ಆಗ್ಬೇಕು? ಯಾಕಂದ್ರೆ ಮಕ್ಕಳಾಗ್ಬೇಕು, ಮತ್ತೆ ಮಕ್ಕಳು ನಿಮ್ಮನ್ನು ನೀವು ಪ್ರಾಯ ಆದ್ಮೇಲೆ ಅವ್ರು ನೋಡ್ತಾರೆ. ಇಲ್ಲಪ್ಪ, ಇಲ್ಲಿ ಗಜೇಂದ್ರನ ಅಲ್ಲಿ ಪುತ್ರ ಇರುದು, ಎಂತ ಮಾಡ್ಲಿಕ್ಕೆ ಆಗಿಲ್ಲ. ಕಡ್ದ ಪುತ್ರ, ಎಂತ ಮಾಡ್ಲಿಕ್ಕೆ ಆಗಿಲ್ಲ. ಪರಿಜನ ಅಂದ್ರೆ ಹೆಂಡತಿ ಮತ್ತೆ ಕುಟುಂಬದವರು ಎಲ್ಲ. ನಮ್ಮ ಸಾವು ಬರುವಾಗ ಅವರಿಗೆ ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಪುತ್ರ ಪರಿಜನ ಏದನ ಯೌವನ ಪುತ್ರ ಪರಿಜನ ಇತೆಕಿಯಾಚೆ ಪರಥೀತಿರೆ ಕಮಲ ದಲ ಜಲ ಜೀವನ ತಲಮಲ. ಜೀವನ ತಲಮಲ ಅಂದ್ರೆ, ಈಗ ನಾವು ಮೀನನ್ನು ನೀರಿಂದ ತೆಗಿತೇವೆ, ಮತ್ತೆ ಎಂತಾಗ್ತದೆ, ಅದು ಹೀಗೆ ಆಗ್ತದೆ, ತಲಮ. ಅದೇ ರೀತಿ ನಮ್ಮ ಜೀವನ ಕೂಡ ತಲಮಲ ಅಂತೆ. ಗೋವಿಂದ ದಾಸ ಅಭಿಲಾಷರೆ. ಹೇಗೆಂದ್ರೆ ನಮ್ಗೆ ನಮ್ಮನ್ನು ರಕ್ಷಣೆ ಮಾಡುದು ಈ ಗೋವಿಂದ ಮಾತ್ರ. ನಾವು ಯಾವಾಗ ಗೋವಿಂದನ ದಾಸರಾಗ್ತೇವೆ ಆಗ ಮಾತ್ರ ನಮ್ಗೆ ಸಾಧ್ಯ. ಹಾಗಾಗಿ ಮತ್ತೆ ಅವಾಗ ಲಾಸ್ಟಿಗೆ ಎಂತಾಗ್ತದೆ ಅಂದ್ರೆ, ಫಸ್ಟ್ಗೆ ಎಲ್ಲಾನು ಕರೆದ, ಮತ್ತೆ ಲಾಸ್ಟಿಗೆ ನಾರಾಯಣನ್ ಕರೆದ, ಮತ್ತೆ ಕೃಷ್ಣಲ್ಲಿ ಬಂದ. ಮತ್ತೆ ಸೆಕೆಂಡ್ ಇನ್ಸ್ಟೆನ್ಸ್ ದ್ರೌಪದಿ ಅವಸ್ಥಾನ ಆಗುವಾಗ ಅವಳು ಟೋಟಲಿ 2 ಕೈ ಎತ್ತಿ ಹೆಲ್ಪ್ಲೆಸ್ ಅಲ್ಲಿ ಕೃಷ್ಣ ಅಂತ ಕರೆದು. ಪ್ರಭುಪಾದ ಹೇಳ್ತಾರೆ, ಯಾವಾಗ ನಾವು ನೋಡಿ 2 ಕೈ ಎತ್ತುವುದಂದ್ರೆ ನಾವು ಟೋಟಲ್ ಸರೆಂಡರ್. ಯಾವಾಗ ನಾವು ಅಸಹಾಯಕ ಸ್ಥಿತಿಯಲ್ಲಿ ಕರಿತೇವೆ ಆ ಕೃಷ್ಣ ಬರ್ತಾನೆ. ಮತ್ತೆ ಅಲ್ಲಿ ಕೃಷ್ಣ ಬಂದ. ಮತ್ತೆ ಮೂರನೇದು ಅದು ವೇದವ್ಯಾಸರ ಹೆಂಡತಿ
ಮತ್ತೆ ಗರ್ಭದಲ್ಲಿರುವುದು ಶುಕಮುನಿ. ನೋಡಿ, ಶುಕಮುನಿ ಟೋಟಲ್ ಮುಕ್ತಾತ್ಮರು. ಶುಕಮುನಿ ಆ ಗೋಲೋಕದಿಂದ ಬಂದವರು. ನಮ್ಮಾಗೆ ಶುಕಮುನಿ 9 ತಿಂಗಳಲ್ಲಿ ಬಂದದಲ್ಲ, ಅವರು 11 ತಿಂಗಳ ತನಕ ಗರ್ಭದಲ್ಲಿದ್ರು. ಅವ್ರಿಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ದುಃಖಾಲೆ ಅಶಾಶ್ವತಂ, ಈ ಲೋಕ ದುಃಖ. ಹಾಗಾಗಿ ಅವ್ರಿಗೆ ದುಃಖದ ಪ್ಲೇಸಿಗೆ ಬರ್ಲಿಕ್ಕೆ ಇಚ್ಛೆ ಇಲ್ಲ. ಮತ್ತೆ ಕಡೆಗೆ ಕೃಷ್ಣ ಬರೋದು, ಕೃಷ್ಣ ಬಂದು ಹೇಳುದು, ಶುಕಮುನಿ ನೀನು ಹೊರಗೆ ಬಾ, ನಿನ್ಗೆ ಈ ಲೋಕ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಶುಕಮುನಿ ಹೊರಗೆ ಬರುವಂಥದ್ದು. ಮತ್ತೆ ಇದು ಪರೀಕ್ಷಿತ್ ಮಹಾರಾಜ್, ಅರ್ಜುನನ ಗ್ರ್ಯಾಂಡ್ ಸನ್. ಮತ್ತೆ ಇದು ಶುಕಮುನಿ. ಅರ್ಜುನನಿಗೆ ಒಂದು ಶಾಪ ಸಿಗ್ತದೆ, 7 ದಿವಸದಲ್ಲಿ ಅವ ಹಾವು ಕಚ್ಚಿ ಸಾಯ್ತಾನೆ ಅಂತ. ಶಮಿಕ ಋಷಿಗೆ ಅವ ಹಾವು ಹಾಕುವುದು, ಮತ್ತೆ ಶಮಿಕ ಋಷಿನ ಮಗ ಶೃಂಗಿ ಅವನಿಗೆ ಶಾಪ ಕೊಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ್ ರಾಜನಾಗಿದ್ದ, ಮತ್ತೆ ರಾಜ ಋಷಿ, ಕಾಲಿರಾಜ ಅಲ್ಲ, ರಾಜ ಋಷಿ, ಕೃಷ್ಣನ ಭಕ್ತ ಆಗಿದ್ದ, ಶುದ್ಧ ಭಕ್ತನಾಗಿದ್ದ. ಅವನಿಗೆ ಆ ಕೌಂಟರ್ ಕರ್ಸ್ ಮಾಡ್ಬೋದು ಇನ್ನದು. ಕೃಷ್ಣ ಅಂತ ಹೋಗಿ ಹೇಳಿದ್ರೆ ಅವ ಕೃಷ್ಣ ಎಂತ ಮಾಡ್ತಿದ್ದ, ಆ ಶಾಪವನ್ನು ಹಿಂದೆ ತೆಗೆದಿದ್ದ. ಹೀಗೆ ಮಾಡ್ಬೋದಿತ್ತು, ಅಷ್ಟು ಪವರ್ಫುಲ್. ಆದರೆ ಗೊತ್ತಾದ ಕೂಡಲೇ ಅವನ ಮಗ ಜನ್ಮಜನಿಗೆ ಈ ಜವಾಬ್ದಾರಿ ಕೊಟ್ಟು ಅಲ್ಲಿಂದ ಬಂತಂತೆ. ಪ್ರಭುಪಾದ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ್ ಎಂತ ಯೋಜನೆ ಮಾಡಿದ, ಇದೆಲ್ಲವೂ ಕೃಷ್ಣನ ಇಚ್ಛೆ. ಹಾಗಾಗಿ ನಾನೀಗ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬೇಕು. ಹಾಗಾಗಿ ಅವ ನೈಮಿಷಾರಣ್ಯಕ್ಕೆ ಹೋದ, ಅಲ್ಲಿ ಶುಕಮುನಿ ಕೂಡ ಬಂದರು. ಹೇಗೆಂದ್ರೆ ಶುಕಮುನಿ ಅಲ್ಲಿ ತನಕ ಈ ಭಾಗವತ ಹೇಳಿಲ್ಲ, ಆದ್ರೆ ಅವ್ರು ಕಾಯ್ತಾ ಇದ್ರು. ಮತ್ತೆ ಆ ಕೃಷ್ಣನ ಆಜ್ಞೆ ಪ್ರಕಾರ ಅವರು ಕೂಡ ಅಲ್ಲಿ ಬಂದು ಹೇಳಿದ್ರು. ಹಾಗಾಗಿ ಟೋಟಲ್ ಕೃಷ್ಣನಲ್ಲಿ ಡಿಪೆಂಡ್ ಇಬ್ಬರು, ಶುಕಮುನಿ ಮತ್ತೆ ಪರೀಕ್ಷಿತ್ ಮಹಾರಾಜ್. ಮತ್ತೆ ಇದು ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ ಕೂಡ ಎಂತ ಆಯ್ತು ಅಂದ್ರೆ, ಅವರಿಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕಿತ್ತು. ಹಾಗಾಗಿ ಅವರು ತುಂಬಾ ತಪಸ್ಸು ಮಾಡಿದ್ರು. 6 ತಿಂಗಳು 5 ವರ್ಷದ ಬಾಲಕ ಕಠಿಣ ತಪಸ್ಸು ಮಾಡಿದ್ರು. ಮತ್ತೆ ಅಲ್ಲಿಗೆ ನಾರಾಯಣ ಬರ್ತಾರೆ. ಮತ್ತೆ ಕೃಷ್ಣನ್ ನೋಡಿದ ಮೇಲೆ ಅವರು ಹೇಳ್ತಾರೆ, ನನಗೆ ಯಾವುದೇ ಬೇಡ, ನನಗೆ ಯಾವುದೇ ದೊಡ್ಡ ರಾಜ್ಯ ಬೇಡ. ಆದ್ರೂ ಕೂಡ ಕೃಷ್ಣ ಅವರಿಗೆ ಧ್ರುವಲೋಕ ಕೊಡ್ತಾರೆ. ಮತ್ತೆ ಇಲ್ಲಿ ಹನುಮಾನ್ ಕೂಡ ರಾಮನಿಗೆ ಟೋಟಲ್ ಶರಣಾಗತನಾದ. ಮತ್ತೆ ಇದು 2ನೇ ಬಾರಿಗೆ ಸೂತ ಗೋಸ್ವಾಮಿ. ಮೊದಲ ಬಾರಿಗೆ ಶುಕಮುನಿ ಹೇಳುವಂಥದ್ದು, ಆಗ ಇಲ್ಲಿ ಸೂತ ಗೋಸ್ವಾಮಿ ಕೂಡ ಇದ್ದಾರೆ. ಸೂತ ಗೋಸ್ವಾಮಿ ಸುಖದೇವ ಗೋಸ್ವಾಮಿ ಶಿಷ್ಯ. ಸೂತ ಗೋಸ್ವಾಮಿ 2ನೇ ಬಾರಿ ನೈಮಿಷಾರಣ್ಯ ಹೇಳುವಾಗ ಎಲ್ಲ ಋಷಿವರ್ಣ ಹೇಳಿದರು. ಅವರು ಕೂಡ ಟೋಟಲ್ ಆಗಿ ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ. ಈ ಚಿತ್ರದಲ್ಲಿ ಏನ್ ಕಾಣ್ಬೇಕಂದ್ರೆ ನೋಡಿ, ಇವರೆಲ್ಲರೂ ಟೋಟಲ್ ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ನೀವು ಕೂಡ ಶರಣಾಗತರಾಗಿ, ಇದರಿಂದ ನಿಮ್ಗೆ ಒಳ್ಳೆಯದು. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗುವವನು ಶ್ರೇಷ್ಠ. ನೋಡಿ, ಪೂರ್ಣ ಜ್ಞಾನ ಇರುವವನು ಮತ್ತೆ ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ, ಈ 4 ಮಂದಿ ಜನರಲ್ಲಿ ಅಂದ್ರೆ ಅರ್ಥಾತಿ ಜಿಜ್ಞಾಸು ಜ್ಞಾನಿ, ಇದರಲ್ಲಿ ಜ್ಞಾನಿ ಶ್ರೇಷ್ಠನಂತೆ. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವ ಪ್ರಿಯನಾದವನು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ. ಅಂತ ಮಹಾತ್ಮನು ದುರ್ಲಭ. ಈಗ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಈ ರಾಮಾಯಣದ ಇನ್ಸ್ಟೆನ್ಸ್ ಅನ್ನು ಕೋಟ್ ಮಾಡ್ತಾರೆ. ರಾಮಾಯಣದಲ್ಲಿ ರಾಮನಿಗೆ ಕಾಡಿಗೆ ಹೋಗುವ ಆ ಒಂದು ಆದೇಶ ಸಿಗ್ತದೆ ಅವನ ತಂದೆಯಿಂದ. ಆದೇಶಕ್ಕೆ ಎಂತಾಗ್ತದೆ, ಹೊರಡ್ತಾನೆ. ರಾಮ ಲಕ್ಷ್ಮಣ 3 ಹೊರಡ್ತಾರೆ. ಹಾಗೆ ಹೋಗುವಾಗ ಈ ದಂಡಕಾರಣ್ಯದಲ್ಲಿ ಎಲ್ಲ ಯೋಗಿಗಳು, ಭಾಗವತ ಉಲ್ಲೇಖ ಉಂಟು, ಈ ಯೋಗಿಗಳು ಎಂತ ಪುಣ್ಯ ಮಾಡಿದ್ದಾರೆ ಅಂದ್ರೆ, ಕೃತಪುಣ್ಯ ಅಂದ್ರೆ ತುಂಬಾ ಪುಣ್ಯ ಮಾಡಿದ್ದಾರೆ. ಕೃತಪುಂಗ ತುಂಬಾ ಪುಣ್ಯ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ಇಚ್ಛಿಸ್ತಾರಂತೆ. ನೋಡಿ, ಈಗ ರಾಮನಿಗೆ ಹೋಗುವಾಗ ಅವರೆಲ್ಲ ರಾಮನ್ ನೋಡಿ ಅವರಿಗೆ ಇಚ್ಛೆ ಆಗ್ತದೆ. ಅಂದ್ರೆ ಎಂತ ಹೇಳುದು, ರಾಮಾಯಣದಲ್ಲಿ ಅಲ್ಲಿ ರಾಮನಿಗೆ ಏಕಪತ್ನಿ.
ಒಂದೇ ಹೆಂಡತಿ. ಹಾಗಾಗಿ ಅವನಿಗೆ ಆ ಇನ್ಸ್ಟೆನ್ಸ್ ಅಲ್ಲಿ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಒಂದು ಆ ವೃತ್ತ ಬ್ರೇಕ್ ಆಗ್ತದೆ. ಹಾಗಾಗಿ ಅಲ್ಲಿ ಅವ ಏಕಪತ್ನಿ ಇದಿತ್ತು. ಹಾಗಾಗಿ ಇವರೆಲ್ಲ ಇಚ್ಛಿಸ್ತಾರೆ ನಮ್ಗೆ ನಿನ್ನ ಹೆಂಡತಿ ಆಗ್ಬೇಕಂತ, ಎಲ್ಲ ಮುನಿಗಳು ಅಲ್ಲಿ ಅವರು ಆ ದಂಡಕಾರಣ್ಯದಲ್ಲಿ ತಪಸ್ ಮಾಡ್ತಾ ಇದ್ರು. ರಾಮ ಅಂದ್ರೆ ಪರ ಎಲ್ಲ ಹೃದಯದಲ್ಲಿದ್ದಾನೆ, ಅವ ಅಂತರ್ಯಾಮಿ, ಅವನಿಗೆ ಗೊತ್ತಾಗ್ತದೆ ಅವರ ಹೃದಯದಲ್ಲಿ ಅವರ ಇಚ್ಛೆ ಎಂತ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಾಗಾಗಿ ರಾಮ ಎಂತ ಮಾಡ್ತಾನೆ, ಈಗ ಜಸ್ಟ್ ಈಗ ಗ್ಲಾನ್ಸ್ ಮಾಡ್ತಾನೆ, ಈಗ ಸ್ಟ್ರೀಟ್ ನೋಡುವಾಗ ಈಗ ಗ್ಲಾನ್ಸ್ ಮಾಡಿ ಅವರು ನೋಡ್ತಾರೆ, ಮತ್ತೆ ನಗಾಡ್ತಾ ಹೇಳ್ತಾನೆ, ಎಸ್ ಆಯ್ತು, ನೆಕ್ಸ್ಟ್ ಲೈಫಲ್ಲಿ ನಾನು ಕೃಷ್ಣನಾಗಿ ಬರ್ತೇನೆ, ಆಗ ನೀವು ಎಲ್ಲ ಗೋಪಿಕೆಯರಾಗಿ ಬರ್ತೀರಿ. ಹಾಗಾಗಿ ಈ ಗೋಪಿಕೆಯರು ಮಾಮೂಲಿ ಜನ ಅಲ್ಲ. ಈಗ ಹೆಚ್ಚಿನವ್ರು ಎಂತ ಹೇಳುದಂದ್ರೆ, ಕೃಷ್ಣ 16,108 ಮದುವೆ ಆಗಿದ್ದಾನೆ, ಅವರೆಲ್ಲ ಕಾಮದ ಬಗ್ಗೆ ನೋಡುವಂಥದ್ದು. ಸರ್, ಈ ಆತ್ಮಕ್ಕೆ ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಪ್ರೀವಿಯಸ್ ಲೈಫಲ್ಲಿ ಅವರೆಲ್ಲ ಮುನಿಗಳಾಗಿದ್ರು, ಯೋಗಿಗಳಾಗಿದ್ರು, ನೆಕ್ಸ್ಟ್ ಲೈಫಲ್ಲಿ ಅವರೇ ಗೋಪಿಕೆಯರಾದದ್ದು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಪ್ರಭುಪಾದ ಹೇಳ್ತಾರೆ, ಎಷ್ಟೋ ಪುಣ್ಯ ಮಾಡಿದ್ದಾರೆ ಅವರು, ಆ ಒಂದು ಗೋಪಿಕೆಯರಾಗ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿದಾರೆ ಅಂದ್ರೆ ಅಷ್ಟು ಪುಣ್ಯ ಮಾಡಿದ್ದಾರೆ ಅವರು. ಕೃಷ್ಣ ಸುಲಭವಾಗಿ ಸಿಗುವಂತಲ್ಲ. ಈ ಶ್ಲೋಕ ಕೂಡ ಹೇಳುವಂಥದ್ದು, ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣ ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ, ಈ ಬ್ರಹ್ಮ ಸಮಾಜದಲ್ಲಿ ಬ್ರಹ್ಮ ಹೇಳ್ತಾನೆ. ಹಾಗಾಗಿ ಇದು ಹೇಗಂದ್ರೆ, ನಮಗೆ ಆ ಪಾಯಿಂಟ್ಗೆ ನಾವು ಬರ್ಬೇಕಿದ್ರೆ ನಾವು ತುಂಬಾ ಲೈಫಲ್ಲಿ ಹುಟ್ಟಿ ಸತ್ತ ನಂತರ ನಾವು ಇದಕ್ಕೆ ಬರುವಂಥದ್ದು ಮತ್ತು ಅಸ್ತದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ರಿಂದ ಅವನು ನನಗೆ ಅಂತವ ಕೃಷ್ಣನಿಗೆ ಶರಣಾಗುತ್ತಾನೆ. ಮತ್ತೆ ಕೃಷ್ಣ ಹೇಳುದಂತ ಅಂದ್ರೆ, ಅಂತ ಮಹಾತ್ಮನು ದುರ್ಲಭ, ತುಂಬಾ ರೇರ್ ಅಂತೆ ಕೃಷ್ಣನಿಗೆ ಶರಣಾಗತರಾಗುವ, ತುಂಬಾ ಅಂದ್ರೆ ತುಂಬಾ ರೇರ್. ಎಸ್, ಐಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆ ನಿರ್ದಿಷ್ಟ ನಿಯಮಗಳು ನಿಬಂಧನೆಗಳು ಅನುಸರಿಸ್ತಾರೆ. ಅಂದ್ರೆ ಅವರಿಗೆ ಈ ದೇವತೆಗಳಿಗೆ ಹೇಗೆ ಹೋಗುದು, ಯಾಕೆಂದ್ರೆ ನನಗೆ ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ. ಪ್ರಭುಪಾದ ಹೇಳ್ತಾರೆ, ನಾವು ರೇಷನ್ ಅಂಗಡಿ ಹೋಗುವಾಗ ನಮ್ದೊಂದು 35-50 ಲಿಸ್ಟ್ ಇರ್ತದೆ. ಅದೇ ರೀತಿ ನಾವು ದೇವತೆಗಳಿಗೆ ಹೋಗುವಾಗ ನಮ್ದೆಲ್ಲ ಲಿಸ್ಟ್ ಇರ್ತದೆ. ಮತ್ತೆ ಆಕ್ಚುಲಿ ದೇವತೆಗಳಿಗೆ ಈ ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಸ್ಯಾಂಕ್ಷನ್ ಕೂಡ ಮಾಡ್ತಾರೆ, ಆದ್ರೆ ಅದು ತಾತ್ಕಾಲಿಕ. ಆದ್ರೆ ಅವರಿಗೆ ಭಕ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಕೃಷ್ಣ ಕೊಟ್ರೆ ಅದು ಯಾವಾಗಲೂ ಇರ್ತದೆ, ದೇವತೆಗಳು ಕೊಟ್ರೆ ಒಮ್ಮೆ ನಿಮ್ಗೆ ಬರ್ತದೆ ಮತ್ತೆ ಹೋಗ್ತದೆ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಲಕ್ಷ್ಮಿ ತುಂಬಾ ಚಂಚಲ ಅಂತೆ. ಲಕ್ಷ್ಮಿ ಯಾವಾಗ್ಲೂ ಕೃಷ್ಣ ಇದ್ರೆ ಅಲ್ಲಿ ಲಕ್ಷ್ಮಿ, ನಾರಾಯಣೊಟ್ಟಿಗೆ ಲಕ್ಷ್ಮಿ ಇರುವಂತದ್ದು. ಹಾಗಾಗಿ ಲಕ್ಷ್ಮಿ ಒಬ್ಬಳೇ ಇರುವುದಿಲ್ಲ, ನಾರಾಯಣ ಇದ್ರೆ ಇರ್ತಾಳೆ. ಅದೇ ರೀತಿ ಕೃಷ್ಣ ಇದ್ರೆ ಮಾತ್ರ ಇರುವಂತದ್ದು. ಹಾಗಾಗಿ ನಿಮಗೆ ಲಕ್ಷ್ಮಿ ಬರ್ತದೆ ಹೋಗ್ತದೆ. ಎಸ್, ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದ್ರೂ ಯಾವುದಾದ್ರೂ ದೇವತೆಯನ್ನು ಪೂಜಿಸಲು ಇಚ್ಛಿಸಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸ್ತೇನೆ. ಅಂದ್ರೆ ಕೃಷ್ಣ ಪರಮಾತ್ಮನಾಗಿ ಇರ್ತಾನೆ, ನಮ್ಗೆ ದೇವತೆ ಇದ್ರೆ ಕೃಷ್ಣ ಅದನ್ನು ನಮ್ಗೆ ಸ್ಯಾಂಕ್ಷನ್ ಮಾಡ್ತಾನೆ. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಹಾಗಾಗಿ ಇಂಥ ಶ್ರದ್ಧೆ ಇಟ್ಟು ಒಂದು ನಿರ್ದಿಷ್ಟ ದೇವತೆಯನ್ನು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳು ಪೂಜಿಸುವವರು ದೇವತೆ ಲೋಕಕ್ಕೆ ಹೋಗ್ತಾರೆ, ಆದ್ರೆ ನನ್ನ ಭಕ್ತರ ಕಡೆಗೆ ನನ್ನ ಪರಮ ಲೋಕವನ್ನು ಹುಟ್ಟುತ್ತಾರೆ. ಅಂದ್ರೆ ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾವು ದೇವತೆ ಲೋಕಕ್ಕೆ ಹೋಗ್ಬೋದು, ಕೃಷ್ಣ ಪೂಜೆ ಮಾಡಿದ್ರೆ ಕೃಷ್ಣ ಲೋಕಕ್ಕೆ ಹೋಗ್ಬೋದು. ದೇವತೆ ಲೋಕ ಹೋದ್ರೂ ಕೂಡ ನಿಮ್ಗೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು, ಆದ್ರೆ ಕೃಷ್ಣ ಲೋಕ ಹೋದ್ರೆ ನಿಮ್ಗೆ ಅದು ಇಲ್ಲ. ನೋಡಿ, ಇದು ಕ್ಷೀರದಕ್ಷ ವಿಷ್ಣು, ಕ್ಷೀರ ಓಷನ್, ಎಲ್ಲ ದೇವತೆಗಳು ಇಲ್ಲಿ ಅವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನ ನಾನು ಕೃಷ್ಣನ ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸ್ತಾರೆ. ನೋಡಿ, ಈ ಎಲ್ಲ ಸಂಸ್ಥೆಗಳು, ಸೋಕಾಲ್ಡ್ ಮೆಡಿಟೇಷನ್ ಸಂಸ್ಥೆಗಳು, ಅವರೆಲ್ಲ ಹೇಳುದಂತ ಕೃಷ್ಣನಿಗೆ ಆಕಾರವಿಲ್ಲ, ರೂಪವಿಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ ನಿನ್ಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು, ನಿನ್ನ ತಂದೆಯ ತಂದೆಗೆ ರೂಪ ಉಂಟು. ಹಾಗೆ ಹೋಗ್ತಾ ಹೋದ್ರೆ ಪರಮ ತಂದೆ ಬ್ರಹ್ಮ, ಬ್ರಹ್ಮನಿಗೆ ರೂಪ ಉಂಟು. ಬ್ರಹ್ಮನ ಸೃಷ್ಟಿ ಮಾಡಿದ್ರೆ ಕೃಷ್ಣ, ಅವನಿಗೆ ಕೂಡ ರೂಪ ಉಂಟು, ಯಾಕೆ ರೂಪ ಇಲ್ಲ? ಅದು ಈ ಸಂಸ್ಥೆಗಳೆಲ್ಲ ಬೋಗಸ್ ಹೇಳ್ತಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ಅವರೆಲ್ಲ ಅಂಬಕ್. ಪ್ರಭುಪಾದ ಹೇಳ್ತಾರೆ ಅಂಬಕ್ ಅಂದ್ರೆ ಅವರು ಸುಮ್ಮನೆ ಹೇಳುವಂಥದ್ದು. ಹಾಗಾಗಿ
ಆಕ್ಚುಲಿ ಕೃಷ್ಣ ನಿರಾಕಾರ ಅಲ್ಲ, ಕೃಷ್ಣನಿಗೆ ರೂಪ ಉಂಟು, ಅನಂತರ ಎಸ್ ಅವರ ಅಲ್ಪ ನೋಡಿ, ಅವರೆಲ್ಲ ಬುದ್ಧಿಹೀನರಂತೆ. ಕೃಷ್ಣನೇ ಹೇಳುದು, ನಾವು ಹೇಳುದಲ್ಲ, ಬುದ್ಧಿಹೀನರು. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ ಪರಮೋಚ್ಚ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ, ಅವರಿಗೆ ಕೃಷ್ಣ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವರ್ತನಾಗಿರುತ್ತೇನೆ, ಆದ್ದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನೆಂದು ಅವರಿಗೆ ತಿಳಿಯೋದು, ಅವರಿಗೆ ಅರ್ಥವಾಗುವುದಿಲ್ಲ. ಅರ್ಜುನ, ದೇವೋತ್ತಮ ಪುರುಷನಾಗಿ ನಾನು ಹಿಂದೆ ಆದದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಕೃಷ್ಣನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವೂ ಗೊತ್ತುಂಟು. ಯೇಷಾಂ ತು ಅಂತಗತ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜತೆ ಮಾಂ ದೃಢಾವೃತ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳು ಮಾಡಿದ್ದಾರೆಯೋ, ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿಯೋ, ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ, ಅವರು ದೃಢ ಮನಸ್ಸಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ನೋಡಿ, ಒಬ್ಬ ಬಂದು ಪ್ರಭುಪಾದರು ಹೇಳುವುದು, ಸ್ವಾಮೀಜಿ ನಾನು 6 ವರ್ಷದಿಂದ ಜಪ ಮಾಡ್ತಿದ್ದೇನೆ, ಈಗೂ ಕೂಡ ನಾನು ಪ್ಯೂರ್ ಆಗಲಿಲ್ಲ. ಪ್ರಭುಪಾದ ಹೇಳ್ತಾರೆ, ನೀನು ಕೋಟಿ ಲೈಫ್ ತೆಗೆದಿದ್ಯಾ, ಈಗ ಲಾಸ್ಟ್ ಒಂದು 6-7 ಲೈಫಲ್ಲಿ ನೀನು ಕೃಷ್ಣ ಭಜನೆ ಬಂದಿದ್ಯಾ, ಹಾಗಾಗಿ ಸ್ವಲ್ಪ ಪೇಷನ್ಸ್ ನಿನಗೆ ಇರಲಿ, ನೀನು ಮಾಡ್ತಾ ಬಾ, ನೀನು ಪ್ಯೂರಿಟಿ ಆಗ್ತೀಯ. ಹಾಗಾಗಿ ನೋಡಿ, ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳು ಮಾಡಿದ್ದಾರೆಯೋ, ಮತ್ತು ಯಾರ ಪಾಪಗಾರಿಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿಯೋ, ಅವರು ಭ್ರಾಂತಿಯ ದ್ವಂದ್ವ, ಮತ್ತೆ ಅವರಿಗೆ ದ್ವಂದ್ವ ಇಲ್ಲ ಎಂದರೆ ಎಸ್ ಕೃಷ್ಣ ದೇವೋತ್ತಮ ಪರಮಪುರುಷ, ಅವರು ಇದಕ್ಕೆ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ ಹಾಗೂ ದೃಢ ಮನಸ್ಸಿಂದ ಕೃಷ್ಣನ ಸೇವೆಯಲ್ಲಿ ನಿರತರಾಗುತ್ತಾರೆ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯ ಪಡೆಯುವವರು ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ನೋಡಿ, ಅದೇ ಟೋಟಲ್ ನಿಮಗೆ ಜನ್ಮ ಮೃತ್ಯು ಜಡದಿಂದ ಬಿಡುಗಡೆ ಸಿಗ್ತದೆ ನೀವು ಕೃಷ್ಣನ ಭಕ್ತಿ ಸೇವೆ ಮಾಡಿದರೆ. ಎಸ್, ಅಧ್ಯಾಯ ಸಾರಾಂಶ: ಗ್ಲೋರೀಸ್ ಆಫ್ ನಾಲೆಜ್ ಅಬೌಟ್ ಕೃಷ್ಣ, ಕಶ್ಯನ್ ಮಾಂ ವೇದಿ ತತ್ವದ ನಾಲೆಜ್ ಆಫ್ ಲಾರ್ಡ್ ಕೃಷ್ಣ's ಎನರ್ಜಿ, ಪ್ರಕೃತಿ ವಿಧಿ ಮೇ ಪರಂ, ಸರಣಿಂಗ್ ಅಂಟು ಲಾರ್ಡ್ ಕೃಷ್ಣ, ಮಾಂ ಏವ ಯ ಪ್ರಪದ್ಯಂತೆ, ಡಿಮಿಗಾಡ್ ವರ್ಷಿಪ್ ಅಂಡ್ ಇಂಪರ್ಸನಲ್, ಮಾಯ ಏವ ವಿಹಿತಾನಿ ಈತಾನ್, ಫ್ರಮ್ ಡಿಲ್ಯೂಷನ್ ಟು ಡಿವೋಷನ್, ಇಚ್ಛಾದ್ವೇಷ ಸಮುತ್ತೇನ. ಎಸ್, ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು? ಪ್ರಭುಜಿ, ನಿನ್ನೆ ಗ್ರೂಪ್ ಅಲ್ಲಿರೋ ಪ್ರಶ್ನೆ ಕೇಳಲ್ಲ ಈಗ? ಹೇಳಿ. ಪ್ರತ್ಯಾಹಾರದ ಬಗ್ಗೆ ವಿವರಣೆ ಬೇಕು ಅಂತ ಕೇಳಿ. ಪ್ರತ್ಯಾಹಾರದ ಬಗ್ಗೆ ವಿವರಣೆ ಬೇಕು ಅಂತ ಕೇಳಿದ್ದಾರೆ. ಪ್ರತ್ಯಾಹಾರ ಅಂದ್ರೆ ನಾವು ಈ ಆಹಾರದಲ್ಲಿ ನಾವು ಮತ್ತೆ ಎಂತ ಹೇಳುದು, ಅದೇ 4 ವಿಷಯ ಬರ್ತದೆ. ಈ ತಿನ್ನುವುದು, ಮಲಗುವುದು ಮತ್ತೆ ರಿಕ್ರಿಯೇಷನ್ ಅಂದ್ರೆ ಮಲ ವಿಸರ್ಜನೆ, ಮತ್ತೆ ಇದು ರಿಕ್ರಿಯೇಷನ್ ಬರ್ತದೆ. ಅದ್ರಲ್ಲಿ ನಾವು ಕಂಟ್ರೋಲ್ ಮಾಡುವಂಥದ್ದು. ಅಂದ್ರೆ ಕಂಟ್ರೋಲ್ ಅಂದ್ರೆ ಅದು ನಾವು ಕಡಿಮೆ ತಿಂದ್ರೆ ಆಟೋಮೆಟಿಕ್ ಎಲ್ಲವೂ ಕಡಿಮೆ ಆಗ್ತದೆ. ಅಂದ್ರೆ ಎಂತ ಹೇಳುದು, ನಮಗೆ ಪ್ರಭುಪಾದ ಹೇಳ್ತಾರೆ, ನಾವು ಯಾರಿಂದ ಸರ್ಟಿಫಿಕೇಟ್ ಪಡಿಬೇಕಂತಿಲ್ಲ, ಆದರೆ ನಾವು ಯಾವಾಗ ನಮ್ಗೆ ಇದರಲ್ಲಿ ಆಹಾರ, ನಿದ್ರೆ, ಭಯ, ಮೈಥುನ ಅಂದ್ರೆ ತಿನ್ನುವುದು, ಮಲಗುವುದು, ಸೆಕ್ಸ್ ಲೈಫ್ ಮತ್ತೆ ಕೂಡಿಡುವುದು, ಇದರಲ್ಲಿ ನಮ್ಗೆ ಯಾವಾಗ ಕಂಟ್ರೋಲ್ ಬರ್ತದೆ ಆಗ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದೇವೆ ಅಂತ ಅರ್ಥ. ಎಸ್, ಬೇರೆ ಪ್ರಶ್ನೆ ಮಾತಾಡಿ. ಗುರುಜಿ ನಮಸ್ತೆ. ವೈ ಡಿಡ್ ಗಾಡ್ ಕ್ರಿಯೇಟೆಡ್ ಆಲ್ ದ ಆತ್ಮಾಸ್? ವಾಟ್ ವಾಸ್ ಹಿಸ್ ಇಂಟೆನ್ಷನ್? ವೇರ್ ಆಲ್ ಆತ್ಮಾಸ್ ಗುಡ್ at the beginning? I am really worried by observing many bad things happening around the world, especially innocent people converted to other religion, else killed, women abducted, tortured, etc. Is there end for such so-called religions which are not at all religions? What about their atmas about doing sins? How should I get my peace of mind in this view? Please bless me with knowledge to understand the above situation. ಪೀಸ್ ಆಫ್ ಮೈಂಡ್ ನಿಮಗೆ ಬರಬೇಕಿದ್ರೆ ಫಸ್ಟಿಗೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನ ಜ್ಞಾತಂ ಮಾಂ ಶಾಂತಿ ಮೃಚ್ಯತಿ. ನಿಮಗೆ ಶಾಂತಿ ಸಿಗಬೇಕಿದ್ರೆ ಭೋಕ್ತಾರ ಕೃಷ್ಣ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಇದನ್ನು ನೀವು ತಿಳ್ಕೊಳ್ಳಿ. ಮತ್ತೆ ಕೃಷ್ಣ ಎಲ್ಲರ ಹಿತೇಶಿ. ಮತ್ತೆ ಈಗ ಬರುವಂಥದ್ದು, ನೀವು ಐ ಆಮ್ ಗೆಟಿಂಗ್ ವರಿಡ್, ನೀವು ವರಿ ಮಾಡ್ಬೇಕಂತಿಲ್ಲ, ಕೃಷ್ಣ ಇದ್ದಾನೆ, ಕೃಷ್ಣನಿಗೆ ಗೊತ್ತುಂಟು. ಮತ್ತೆ ಹೇಗೆ ಅಂದ್ರೆ ನೋಡಿ, ಕೃಷ್ಣ ಕ್ರಿಯೇಟ್ ಮಾಡಿದಂಥದ್ದು ಈ ಆತ್ಮವೆಲ್ಲ ಆಕ್ಚುಲಿ ನಾವು ಬಿಗಿನಿಂಗ್ ಅಲ್ಲಿ ನಾವು ಗೋಲೋಕದಲ್ಲಿ ಇದ್ದೇವೆ. ಆದ್ರೆ ಅಲ್ಲಿ ಎಂತ ಆಯ್ತಂದ್ರೆ
ನಾನು ಭೋಕ್ತಾರ. ಆಕ್ಚುಲಿ ಭೋಕ್ತಾರ ಕೃಷ್ಣ, ಆದ್ರೆ ಕೃಷ್ಣ ಎಂತ ಮಾಡಿ ನಮ್ಮನ್ನು ಕಳಿಸಿದ್ರು. ಮತ್ತೆ ಕೃಷ್ಣ ಹೇಗೆ ಅಂದ್ರೆ ಪರಮಾತ್ಮ ಸಚ್ಚಿದಾನಂದ, ಆತ್ಮ ಕೂಡ ಸಚ್ಚಿದಾನಂದ, ನಾವು ಕೃಷ್ಣನ ಅಂಶ. ಕೃಷ್ಣ ಯಾಕೆ ಇದನ್ನು ಕ್ರಿಯೇಟ್ ಮಾಡಿದ ಅಂದ್ರೆ ಕೃಷ್ಣನ ಎಂಜಾಯ್ಮೆಂಟ್ಗೆ, ನಮ್ಮ ಎಂಜಾಯ್ಮೆಂಟ್ಗೆ ಅಲ್ಲ. ನಾವು ದಯವಿಟ್ಟು ತಿಳ್ಕೊಳ್ಬೇಕು. ಎಂತಂದ್ರೆ ಕೃಷ್ಣ ಎಕ್ಸ್ಪಾಂಡ್ ಆಗುವಂಥದ್ದು. ಈಗ ನೋಡಿ, ಕೃಷ್ಣನ ಎಕ್ಸ್ಪಾನ್ಷನ್ ರಾಧಾರಾಣಿ ಅಲ್ಲಾದಿನ ಶಕ್ತಿ. ಕೃಷ್ಣನಿಗೆ ಆ ರಸ ಬೇಕು. ಈಗ ಯಶೋಧ ಕೂಡ ಕೃಷ್ಣನ ಎಕ್ಸ್ಪಾನ್ಷನ್ ಆಗಿದೆ. ಅಂದ್ರೆ ಇದೆಲ್ಲ ಎಂತ ಹೇಳುದು, ಕೃಷ್ಣನಿಗೆ ಬೇರೆ ಬೇರೆ ರೀತಿ ಟೇಸ್ಟ್ ಮಾಡ್ಬೇಕು ರಸ. ಹಾಗಾಗಿ ನಾವು ಕೂಡ ಜೀವೇರೇ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ಅಂಶ. ಮಮೇವಾಂಶ ಜೀವ ಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕಶ್ಯತೆ. ಅಂದ್ರೆ ನಾವು ಕೃಷ್ಣನ ಅಂಶ. ಆದ್ರೆ ನಾವು ಎಂತ ಮಾಡ್ಬೇಕಿತ್ತು, ನಾವು ಕೃಷ್ಣನ ಸೇವಕರಾಗಬೇಕು. ಈಗ ನಾವು ನಾನು ಮಾಸ್ಟರ್ ಅಂತ ಭಾವಿಸಿದ್ದೇವೆ. ಹಾಗಾಗಿ ಈ ತಪ್ಪು ಅಲ್ಲಿ. ಮತ್ತೆ ಎಂತಂದ್ರೆ ನೋಡಿ, ಫಸ್ಟಿಗೆ ಈಗ ನಮ್ಗೆ ಸರಿಯಾಗಿ ನಮ್ಮ ರಿಲಿಜನ್ ಬಗ್ಗೆ ಗೊತ್ತಿಲ್ಲ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಭಾರತ ಭೂಮಿಲೆ ಜನ್ಮ ಹೊಯ್ಲೆ ಯಾರ್ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ನಮ್ಗೆ ಧರ್ಮ ಅಂತ ಗೊತ್ತಾಗ್ಬೇಕು. ಈಗ ಅವ್ರು ಹೇಳಿದ್ರು ತುಂಬಾ ರಿಲಿಜನ್ ಉಂಟು, ಅವ್ರನ್ನ ನೋಡಿ ನಮ್ಗೆ ಟೆನ್ಷನ್ ಆಗ್ತದೆ. ಫಸ್ಟಿಗೆ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಸಮುದ್ರದಲ್ಲಿ ಬಿದ್ರೆ ಫಸ್ಟಿಗೆ ನಾವು ರೆಸ್ಕ್ಯೂ ಆಗಿ ಹೊರಗೆ ಬರ್ಬೇಕು. ನಾವು ಅಷ್ಟೇ ಭಕ್ತರ, ಮತ್ತೆ ನಾವು ಉಳಿದವ್ರು ನೋಡುವ. ನಮ್ಗೆ ಒಂದು ಲೆಕ್ಕದಲ್ಲಿ ಒಳ್ಳೆ, ಇನ್ನೊಬ್ಬರ ಬಗ್ಗೆ ನಿಮಗೆ ಎಂತ ಆಗ್ತದೆ ಅಂದ್ರೆ ಅವತ್ತು ಕಂಪ್ಯಾಷನ್ ಉಂಟು, ದಯೆ. ಆದ್ರೆ ಫಸ್ಟಿಗೆ ನಾವು ಸೇವ್ ಆಗ್ಬೇಕು. ಹೇಗಂದ್ರೆ ಒಂದು ಮನೆಗೆ ಬೆಂಕಿ ಬಿದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಫಸ್ಟ್ ಅಲ್ಲಿಂದ ಹೊರಗೆ ಬರಬೇಕು, ಮತ್ತೆ ಉಳಿದವ್ರು ನಾವು ಕಾಪಾಡ್ಲಿಕ್ಕೆ ನೋಡ್ಬೇಕು. ಈಗ ನಾವೇ ಆ ಬೆಂಕಿಯಲ್ಲಿ ಇದ್ದೇವೆ, ಮತ್ತೆ ನಾವು ಹೇಗೆ ಇನ್ನೊಬ್ಬರ ಬಗ್ಗೆ? ಹಾಗಾಗಿ ಇದು ಆರ್ಟಿಫಿಷಿಯಲ್. ಪ್ರಭುಪಾದ ಹೇಳ್ತಾರೆ, ಆರ್ಟಿಫಿಷಿಯಲ್ ವಿಲ್ ನಾಟ್ ರಿಮೇನ್ ಫಾರ್ ಲಾಂಗ್. ಆರ್ಟಿಫಿಷಿಯಲ್ ಆಗಿ ನಾವಿದ್ರೆ ಅದು ತುಂಬಾ ಸಮಯ ಇರುವುದಿಲ್ಲ. ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು. ಎಸ್, ಇನ್ನೊಮ್ಮೆ ಹೇಳಿ ಮಾತಾಜಿ, ಅದು ನಾನು ಅದಕ್ಕೆ ಆನ್ಸರ್ ಮಾಡಿದೆ ಆ ಪ್ರಶ್ನೆ. ಗಾಡ್ ಕ್ರಿಯೇಟೆಡ್ ಸೋಲ್, ಆತ್ಮ. ವಾಟ್ ಅಬೌಟ್ ಅಲ್ಲ, ಒಂದೊಂದು ಸೆಂಟೆನ್ಸ್ ಹೇಳಿ. Okay, why did God created all atmas? What was his intentions? Why did it is for his enjoyment, not for our enjoyment. God created atma for his enjoyment. It is his amsha. Next sentence. Yes. I am really worried at the answer. You don't worry. Really... Krishna is there. Krishna will take care. Next. Okay, he is mentioning that especially innocent people can. No. Nobody is innocent. Everything is according to his previous life. ಹೇಗಂದ್ರೆ ಲಾಸ್ಟ್ ಲೈಫ್ ಅಲ್ಲಿ ಅವ ಎಂತ ಮಾಡಿದ ನಮ್ಗೆ ಗೊತ್ತುಂಟಾ? ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಲೈಫ್ ಅಲ್ಲಿ ಅವ ಇದು ಮಾಡಿದನ, ಹಾಗಾಗಿ ಅವನಿಗೆ ಹೀಗೆ ಆಗ್ತಾ ಉಂಟು. ಅದರಲ್ಲಿ ಏನು ಇನ್ನೋಸೆಂಟ್ ಏನಾಗ್ಲಿಕ್ಕಿಲ್ಲ. ಅಂದ್ರೆ ಪ್ರೀವಿಯಸ್ ಲೈಫ್ ಇದು ಅವನ ಕರ್ಮ ಎಲ್ಲಿ ಕೂಡ ಬಿಡುದಿಲ್ಲ. ನಿಮಗೆ ಸಿಗಲ್ಲ. ನೆಕ್ಸ್ಟ್. Okay. Is there end for such so-called religions which are not so-called religion? Your ours also it is so-called religion. What we called, ಪ್ರಭುಪಾದ ಹೇಳ್ತಾರೆ, so-called ಹಿಂದೂ ಅನ್ನೋದು ಇದರಲ್ಲಿ ಇಲ್ಲ. ಆಕ್ಚುಲಿ ಸಿಂಧ್, ಈ ಪಾಕಿಸ್ತಾನದವರದ್ದು ಸಿಂಧ್. ಹಾಗಾಗಿ ಈ ಎಂತ ಆಯ್ತು ಅಂದ್ರೆ, ಈ ಮುಘಲರು ಇಲ್ಲಿ ಬರುವಾಗ ಆ ಸಿಂಧ್ ಅವ್ರಿಗೆ ಹೇಳಿ ಕಷ್ಟ ಆಯ್ತು. ಹಾಗಾಗಿ ಹಿಂದ್ ಅಂತ ಹೇಳಿದ್ರು. ಹಾಗಾಗಿ ಹಿಂದೂಸ್ತಾನ್, ಹಿಂದೂ ಅನ್ನೋದು ಯಾವುದು ಇದರಲ್ಲಿ ಇಲ್ಲ. ನಮ್ಮ ಸನಾತನ ಧರ್ಮ. ಹಾಗಾಗಿ ನಾವು ಫಸ್ಟಿಗೆ ನಮ್ಮ ಈ ಧರ್ಮ ಎಂತ ಅಂತ ನಾವು ಅರ್ಥ ಮಾಡ್ಬೇಕು. ನಮ್ಗೆ ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ, ಮತ್ತೆ ನಾವು ಉಳಿದವನ್ನು ಖಂಡನೆ ಮಾಡ್ತೇವೆ. ಪ್ರಭುಪಾದ ಹೇಳ್ತಾರೆ, ಈವನ್ ದೀಸ್ ಕ್ರಿಶ್ಚಿಯನ್ಸ್ ಆರ್ ಮುಸ್ಲಿಮ್ಸ್, ದೇ ಆರ್ ಆಲ್ಸೋ ವೈಷ್ಣವಾಸ್. Because but they have to, Prabhupada only condition ಹೇಳ್ತಾರೆ, they should not eat meat. Otherwise they are okay. They are going to mosque, they are going to church, but they have to understand about God. ಆದ್ರೆ they should stop that eating meat ಅಂತ ಪ್ರಭುಪಾದ ಹೇಳ್ತಾರೆ. They are also Vaishnavas. ಹಾಗಾಗಿ ನಾವೆಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, we should not become cripple minded, we should become narrow minded. Cripple minded ಅಂದ್ರೆ ಹೇಗಂದ್ರೆ ನಾನು ಇದು ನಂದು. ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ ವಸುದೇವ ಕುಟುಂಬಕಂ. ಎಲ್ಲರೂ ನೋಡಿ, ಈಗ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನವರು ಹೇಳ್ತಾರೆ, ನೀವು ಕ್ರಿಶ್ಚಿಯನ್ ಅನ್ನು ಯಾಕೆ ಇದು ಕನ್ವರ್ಟ್ ಮಾಡಿದ್ರು? ಕನ್ವರ್ಟ್ ಮಾಡುವಂತದಿಲ್ಲ. ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್. ಎಲ್ಲಾ ಜೀವಿಗಳು ಕೃಷ್ಣನ ಅಂಶ, ಆತ್ಮ. ಕನ್ವರ್ಟ್ಗೆ ನೋಡಿ ಅಲ್ಲಿ ನಿಮ್ದು ಈ ರಿಲಿಜನ್ ಆ ರಿಲಿಜನ್ ಇಲ್ಲ, ಬರುವುದಿಲ್ಲ. ಅಂದ್ರೆ ಎಲ್ಲ ಆತ್ಮ ಕೃಷ್ಣನ ಮಕ್ಕಳು. ಹಾಗಾಗಿ ನಾವು ಮಾತ್ರ ಬೌಂಡ್ರಿ ಆಗಿದ್ದೇವೆ. ಪ್ರಭುಪಾದ ಹೇಳ್ತೇವೆ, ಯಾವಾಗ ಈ ವಸುದೇವ ಕುಟುಂಬ ಆಗ್ತದೆ, ಆಗ ಈ ಹೇಗಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಆರಾಮ್ಸೆ ಹೋಗ್ಬಹುದು, ಭಾರತದಿಂದ ಚೈನಾಕ್ಕೆ ಆರಾಮ್ಸೆ ಹೋಗ್ಬಹುದು. ಎಲ್ಲಿ ಬೌಂಡ್ರಿ ಇಲ್ಲ. ಈಗ ನಾವು ಬೌಂಡ್ರಿ ಆಗಿದೆ. ಪ್ರಭುಪಾದ ಹೇಳ್ತಾರೆ, ಎಲ್ಲಾ ಜೀವಿಗಳಿಗೆ, ಮನುಷ್ಯ ಅಲ್ಲದೆ ಎಲ್ಲಾ ಜೀವಿಗಳಿಗೆ ಇನ್ನೊಂದು ದೇಶಕ್ಕೆ ಹೋಗುವ ರೈಟ್ ಉಂಟು. ಯಾಕಂದ್ರೆ ಎಲ್ಲವೂ ಕೃಷ್ಣನ ಆಸ್ತಿ. ಆದ್ರೆ ನಾವೆಂತ ಮಾಡಿದ್ದೇವೆ, ಇಲ್ಲಿ ಬೌಂಡ್ರಿ ಹಾಕಿದ್ದೇವೆ.
ಆ ರಿಲಿಜನ್ ಈ ರಿಲಿಜನ್ ಅಂತ. ಅದು ನಮ್ಮ ಮಿಸ್ಟೇಕ್. ಎಸ್, ನೆಕ್ಸ್ಟ್ ಓದಿ ಮಾತಾಜಿ. ಅದು What about their atmas about doing sins? See, their atmas, you worry about your atma. Their atmas, if they are doing good, Krishna will make way for them. ಹಾಗಾಗಿ ನಾವು ನಮ್ದು ಫಸ್ಟ್ಗೆ ಯೋಚನೆ ಮಾಡಬೇಕು. ಎಸ್, ನೆಕ್ಸ್ಟ್. How should I get my peace of mind in this world? ಪೀಸ್ ಆಫ್ ಮೈಂಡ್ ಅದೇ ಹೇಳಿದ್ರು ನಾನು. 5ನೇ ಅಧ್ಯಾಯದ್ದು 29ನೇ ಶ್ಲೋಕ. ಭೋಕ್ತಾರಣ್ಯ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರದಂ ಸರ್ವಭೂತಾನಾಂ ಜ್ಞಾತ್ವಮ್ಮ ಶಾಂತಿ ರಿಚ್ಚತಿ. ಶಾಂತಿ ಸಿಗ್ಬೇಕಿದ್ರೆ ಭೋಕ್ತಾರ ಕೃಷ್ಣ, ನೀವು ಎಂಜಾಯರ್ ಅಲ್ಲ. ಮತ್ತೆ ಕೃಷ್ಣ ಸರ್ವಲೋಕದ ಮಹೇಶ್ವರ, ಎಲ್ಲ ಲೋಕದ ಮಹೇಶ್ವರ. ಮತ್ತೆ ಸೂರದಂ ಸರ್ವಭೂತಾನಾಂ, ಕೃಷ್ಣ ಎಲ್ಲ ಜೀವಿಗಳ ಹಿತೇಶಿ. ಎಸ್, ಬೇರೆ ಪ್ರಶ್ನೆ ಮಾತಾಡಿ. ಬೇರೆ ಪ್ರಶ್ನೆ ಪ್ರಭುಜಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಆನ್ಸರ್, ಎಲ್ಲದಕ್ಕೂ ತುಂಬಾ ಕ್ಲಿಯರ್ ಆಗಿತ್ತು. ಓಕೆ, ಬೇರೆ ಪ್ರಶ್ನೆ ಉಂಟು ಮಾತಾಜಿ? ಗೃಹಸ್ಥ ಆಶ್ರಮದ ಕ್ರಮಗಳನ್ನು ತಿಳಿಸಿ ಗುರುಜಿ. ಎಸ್, ಗೃಹಸ್ಥಾಶ್ರಮ ಅಂದ್ರೆ ಪ್ರಭಾತ್ ಹೇಳ್ತಾರೆ, ಶುಕಮುನಿ ಹೇಳುವಂಥದ್ದು, ಶ್ರೋತವ್ಯಾನಿಧಿ ರಾಜೇಂದ್ರ ಋಣಂ ಶಾಂತಿಂ ಸಾಶ್ರಜ ಅಪಶ್ಯತ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಅಂದ್ರೆ ಶುಕಮುನಿ ಹೇಳುವಂಥದ್ದು, ಎಲ್ಲರೂ ಗೃಹಮೇದಿ. ಗೃಹಮೇದಿ ಅಂದ್ರೆ ಎಲ್ಲರೂ ಇಂದ್ರಿಯ ಸುಖದಲ್ಲಿದ್ದಾರೆ. ಗೃಹಸ್ಥ ಅಂದ್ರೆ ಅವನ ಇಂದ್ರಿಯ ಸುಖ ಅಲ್ಲ, ಅವ ಕೃಷ್ಣನ ಸುಖ. ಸೆಂಟ್ರಲ್ಲಿ ಕೃಷ್ಣ. ಹೇಗಂದ್ರೆ ಆ ಶ್ಲೋಕದಲ್ಲಿ ಶುಕಮುನಿ ಅಂತ ಹೇಳಿದ್ದು 2ನೇ ಅಧ್ಯಾಯದ ಶ್ಲೋಕ, ಭಾಗವತಂ ಇದು 2ನೇ ಸ್ಕಂದದ ಶ್ಲೋಕ. ಶುಕಮುನಿ ಹೇಳುವಂಥದ್ದು, ಶ್ರೋತವ್ಯಾನಿ ರಾಜೇಂದ್ರ ಋಣಂ ಶಾಂತಿಂ ಸಹಸ್ರಜ. ಅವರಿಗೆ 1000 ವಿಷಯ ಉಂಟು, ನ್ಯೂಸ್ ಪೇಪರ್, ಟಿವಿ, ಎಲ್ಲ ಲೋಕದ ವಿಷಯ ಬೇಕು. ಶ್ರೋತವ್ಯಾನಿ ರಾಜೇಂದ್ರ ಋಣಂ ಶಾಂತಿಂ ಸಹಸ್ರಜ ಅಪಶ್ಯತೆ ಆತ್ಮತತ್ವಂ ಅಂದ್ರೆ ಆತ್ಮ ಸಾಕ್ಷಾತ್ ಬಗ್ಗೆ ಅವರಿಗೆ ಇಷ್ಟವೇ ಇಲ್ಲ. ಯಾಕೆಂದ್ರೆ ಅವರು ಓದ್ತಿದ್ದಾರೆ. ಅಪಶ್ಯತ ಆತ್ಮತತ್ವಂ ಗೃಹೇಶು ಗೃಹಮೇದಿನ, ನಾನು ಇದರಲ್ಲಿ ಸುಖವಾಗಿರುತ್ತೇನೆ ಅಂತ ನಾನು ಓದ್ತಿದ್ದೇನೆ. ಆದ್ರೆ ಶುಕಮುನಿ ಹೇಳುವುದು, ಗೃಹಸ್ಥ ಅಂದ್ರೆ ಅವ ಕೃಷ್ಣನಲ್ಲಿ ಟೋಟಲ್ ಆಗಿ ಸರೆಂಡರ್ ಆಗಿರ್ಬೇಕು. ಇಂದ್ರಿಯ ಸುಖ ಇಲ್ಲ, ಟೋಟಲ್ ಕೃಷ್ಣನಿಗೆ ರಿಲೇಟ್ ಆಗಿ ಅವ ಇಂದ್ರಿಯಗಳನ್ನು ಅರ್ಪಣೆ ಮಾಡಬೇಕು. ಅವನೇ ನಿಜವಾದ ಗೃಹಸ್ಥ ಅಂತ ಪ್ರಭುಪಾದ್ ಹೇಳ್ತಾರೆ. ಎಸ್, ಪ್ರಭುಪಾದ್ ಮತ್ತೆ ಇನ್ನೊಂದು ಹೇಳ್ತಾರೆ ಎಂತಂದ್ರೆ, if he has practiced proper brahmacharya, then he will become proper grihastha. If his practice in brahmacharya is not good, then he will not become proper grihastha. So grihastha ಕೂಡ ಹೇಗೆ ಅಂದ್ರೆ ಆ ಕೃಷ್ಣ ಪ್ರಜ್ಞೆ ಇರಬೇಕು. ಕೃಷ್ಣ ಪ್ರಜ್ಞೆ ಇಲ್ಲದೆ ಸುಮ್ಮನೆ ಈ ಮಗುವನ್ನು ಹುಟ್ಟಿಸಿ, ಪ್ರಭುಪಾದ್ ಹೇಳ್ತಾರೆ, ಈ ಮಂಗಗಳು ಕೂಡ ಹುಟ್ಟಿಸ್ತಾರೆ, ಈ ನಾಯಿ ಕೂಡ ಹುಟ್ಟಿಸ್ತದೆ, ತುಂಬಾ ಡಜನ್ ಹುಟ್ಟಿಸ್ತದೆ, ಅದರಲ್ಲಿ ಏನು ಅರ್ಥ ಇಲ್ಲ. ಆದ್ರೆ ಪ್ರಭುಪಾದ್ ಈಗ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳಿದ್ರು, ಅವ್ರು ನೈಷ್ಠಿಕ ಬ್ರಹ್ಮಚಾರ್ಯ. ಅವರು ಅಂದ್ರೆ ಎಂತ ಹೇಳುದಂದ್ರೆ ಪ್ಯೂರ್ ಅಂದ್ರೆ ಅದರಲ್ಲಿ ಡೌಟೇ ಇಲ್ಲ. ಅವ್ರು ಹೇಳ್ತಾರೆ, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ, 100 ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸಿದ್ಧ, ಆದ್ರೆ ನನ್ನ ಮಕ್ಕಳು ಕೃಷ್ಣ ಪ್ರಜ್ಞೆ ಭಕ್ತರಾಗ್ತಾರೆ ಅಂತ ನನ್ಗೆ ಗ್ಯಾರಂಟಿ ಇಲ್ಲ, ಅದಕ್ಕೆ ನಾನು ಮದುವೆ ಆಗುದಿಲ್ಲ. ಇದು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ. ಮತ್ತೆ ಪ್ರಭುಪಾದ್ ಗೃಹಸ್ಥ ಆಗಿದ್ರು. ಪ್ರಭುಪಾದ್ ಹೇಳ್ತಾರೆ ನೋಡಿ, ಪ್ರಭುಪಾದ್ ಕೂಡ ಕರೆಕ್ಟ್ ಗೃಹಸ್ಥ ಆಗಿದ್ರು. ಅವರ ಗುರು ಬ್ರಹ್ಮಚಾರ್ಯ ಇದ್ರು ಕೂಡ ಇವರು ಗೃಹಸ್ಥ ಆಗಿದ್ರು. ಪ್ರಭುಪಾದ್ ಹೇಳ್ತಾರೆ, ನಾವು ನಮ್ಮ ಮಕ್ಕಳನ್ನು ಕೃಷ್ಣ ಪ್ರಜ್ಞೆ ತರುವುದೇ ನಮ್ಮ ಮೇನ್, ಅದು ನಮ್ಮ ಏನ್. ಪ್ರಭುಪಾದ್ ಒಮ್ಮೆ ಎಂತ ಆಯ್ತು ಅಂದ್ರೆ, ಒಬ್ಬ ಡಿವೋಟಿ ಎಂತ ಆಯ್ತು ಅಂದ್ರೆ, ಅವನಿಗೆ ಮಕ್ಕಳಿತ್ತು, ಮದ್ವೆ ಆಗಿದ್ದ, ಅವ ಬಿಟ್ಟು ಯಾವ್ದು ಬೇರೆ ಸೇವೆಗೆ ಬಂದ. ಪ್ರಭುಪಾದ್ ಹೇಳಿದ್ರು, ಪ್ರಭುಪಾದ್ ಅವನು ಕರೆದ್ರು. ಪ್ರಭುಪಾದ್ ಹೇಳಿದ್ರು, ವಾಟ್ ಯು ಆರ್ ಡೂಯಿಂಗ್, ನೀನ್ ಎಂತ ಮಾಡ್ತಿದ್ಯಾ? ಅಲ್ಲ ಪ್ರಭುಪಾದ್, ಈ ಸೇವೆ ಮೇನ್ ನಿನ್ನ ಕೆಲಸ, ನೀನು ಅಲ್ಲಿ ಮದ್ವೆ ಆಗಿದ್ಯಾ, ಮತ್ತೆ ನಿನ್ಗೆ ಮಗು ಉಂಟು, ಆ ಮಗುವನ್ನು ನೀನು ಕೃಷ್ಣ ಪ್ರಜ್ಞೆ ಮಾಡ್ಬೇಕು, ಅದು ನಿನ್ನ ಮೈನ್ ಕೆಲಸ. ಅದನ್ನು ಬಿಟ್ಟು ನೀನು ಬೇರೆ ಕೆಲಸಕ್ಕೆ ಬಂದ್ರೆ ಫಸ್ಟ್ ಅದನ್ನು ಮಾಡುವಂತ ಪ್ರಭುಪಾದ್ ಅವನಿಗೆ ಕಳಿಸಿದ್ರು. ಹಾಗಾಗಿ ಇದು ಪ್ರಭುಪಾದ್ ಯಾವಾಗ್ಲೂ ಹೆಚ್ಚಿನ ಗೃಹಸ್ಥನವರಿಗೆ ಹೇಳಿದ್ದಾರೆ. ಅಂದ್ರೆ ಮೇನ್ ನಮ್ಮ ಬಿಸ್ನೆಸ್ ಅಂತ ಅಂದ್ರೆ, ನಾವು ಮಗುವನ್ನು ಹುಟ್ಟಿದ ಮೇಲೆ ನಮ್ಮ ಜವಾಬ್ದಾರಿ ಅವನನ್ನು ಕೃಷ್ಣ ಭಕ್ತನಾಗಿ ಮಾಡುದು, ಇದು ನಮ್ಮ ಜವಾಬ್ದಾರಿ. ಎಸ್ ಮಾತಾಜಿ, ಬೇರೆ ಪ್ರಶ್ನೆ ಉಂಟಾ? ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಸಂತೋಷ್ ಬಾಬು, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಗಳೇ. ಗುರುಗಳೇ, ಬ್ರಹ್ಮ ಪುರಾಣ ಮತ್ತೆ ಭಾಗವತಂ ಮತ್ತೆ ರುದ್ರ ಪುರಾಣ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಡ್ತೀರಾ? ಎಸ್, ನೋಡಿ, ಬ್ರಹ್ಮ ಪುರಾಣದಲ್ಲ ರುದ್ರ ಹೇಗೆ ಅಂದ್ರೆ, ಈ ಸಾತ್ವಿಕ ಪುರಾಣ, ರಾಜಸಿಕ ಪುರಾಣ, ತಾಮಸಿಕ ಪುರಾಣ. ತಾಮಸಿಕ ಪುರಾಣದಲ್ಲಿ ಶಿವನ ಅಂದ್ರೆ ರಿಲೇಟೆಡ್ ಉಂಟು. ಈ ರಾಜಸಿಕ ಪುರಾಣದಲ್ಲಿ ಬ್ರಹ್ಮಂದುಂಟು. ಮತ್ತೆ ಸಾತ್ವಿಕ ಪುರಾಣದಲ್ಲಿ ವಿಷ್ಣುದುಂಟು.
ಹಾಗಾಗಿ ಈ ಭಾಗವತಂ ಬರುವುದು ಸಾತ್ವಿಕ ಪುರಾಣ ಅದು. ಮತ್ತೆ ಇದು ಹೇಗೆ ಅಂದ್ರೆ ಭಾಗವತಂ ನೋಡಿ, ವೇದವ್ಯಾಸರು ಎಲ್ಲ ವೇದಗಳು, 4 ವೇದಗಳು, ಎಲ್ಲ ಉಪನಿಷತ್, ಈ ಮಹಾಭಾರತ ರಾಮಾಯಣ ಎಲ್ಲ ಬರೆದವರು ಅವರೇ. ಮತ್ತೆ ಈ 17 ಪುರಾಣ ಬರೆದಿದ್ರು, 6 ತಾಮಸಿಕ, 6 ರಾಜಸಿಕ, ಮತ್ತೆ 5 ಸಾತ್ವಿಕ. ಆದ್ರೂ ಕೂಡ ಅವ್ರಿಗೆ ಖುಷಿ ಇರಲಿಲ್ಲ. ಆಗ ನಾರದ ಮುನಿ ಅವ್ರ ಗುರು ಬರ್ತಾರೆ, ಗುರು ಬಂದು ಹೇಳ್ತಾರೆ, ಆಗ ಅವ್ರು ಹೇಳ್ತಾರೆ, ನಾನು ಇಷ್ಟೆಲ್ಲ ಬರೆದು ಕೂಡ ನನಗೆ ಖುಷಿ ಇಲ್ಲ. ಅದಕ್ಕೆ ಅವರು ನಾರದ ಮುನಿ ಹೇಳ್ತಾರೆ, ನೀನು ಭಗವಂತನನ್ನು ಹೊಗಳಿ ಬರೀಲಿಲ್ಲ, ಈಗ ನೀನು ಭಗವಂತನನ್ನು ಹೊಗಳಿ ಬರಿ ಅಂತ ನಾರದ ಮುನಿ ವೇದವ್ಯಾಸರಿಗೆ ಹೇಳ್ತಾರೆ. ಆಗ ಅವರು ಬರೆಯುವಂಥದ್ದು ಭಾಗವತ ಪುರಾಣ. ಅಂದ್ರೆ ಅವರ ಮೆಚುರಿಟಿ ಪೀರಿಯಡ್ ಅಲ್ಲಿ ಬರೆಯುವಂಥದ್ದು ಲಾಸ್ಟ್ಗೆ. ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನೋಡಿ, ಈ ಅವರು ಲಾಸ್ಟಿಗೆ ಅದು ಬರೆದ್ರು ಕೂಡ ಅವರೆಲ್ಲ ಬರೆದ ಪುರಾಣಗಳಲ್ಲಿ ಫಸ್ಟ್ ಪ್ಲೇಸ್ ಭಾಗವತ, ಬರೆದದ್ದು ಲಾಸ್ಟ್, ಆದ್ರೆ ಅದರ ಪ್ಲೇಸ್ ಫಸ್ಟ್. ಹಾಗಾಗಿ ಭಾಗವತ ಪುರಾಣ ತುಂಬಾ ಶ್ರೇಷ್ಠ. ಅದು ನಡೆಸ್ತೀರಾ ಗುರುಗಳೇ ಭಾಗವತ ಪುರಾಣ? ಭಾಗವತ ಈಗ ನಾನು ಬೆಳಿಗ್ಗೆ 7:30 ಇಂದ 8:00 ಬರ್ಬೋದು. ನೆಕ್ಸ್ಟ್ ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ಅಲ್ಲ, ಅದು ಈಗ ಮೊನ್ನೆ 1 ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಇನ್ನೊಂದು ಬ್ಯಾಚ್, ಸಂಜೆದ ಬ್ಯಾಚ್ ನಾನು ಮೊನ್ನೆಯಿಂದ ಒಂದು 3 ತಿಂಗಳಾಯ್ತು. ಇದು ನಿಮ್ಗೆ ಬರ್ಬೋದು, ಯಾಕೆಂದ್ರೆ ಭಾಗವತಮಲ್ಲಿ 18,000 ಶ್ಲೋಕ ಉಂಟು. ಈಗ ನಾನು ಮಾಡಿದ್ದು ಒಂದು 5 ಶ್ಲೋಕ ಮಾತ್ರ, ಅಂದ್ರೆ ಅದು ತುಂಬಾ ವರ್ಷ ಹೋಗ್ಬೋದು. ಬನ್ನಿ. ಸರಿ ಗುರುಗಳೇ. ಹರೇ ಕೃಷ್ಣ. ಥ್ಯಾಂಕ್ ಯು. ಎಸ್, ಜನಾರ್ದನ್ ನಾಯಕ್, ಡಾಕ್ಟರ್ ಜನಾರ್ದನ್ ನಾಯಕ್, ಹೇಳಿ ಸರ್. ಹರಿ ಓಂ ಸ್ವಾಮೀಜಿ ಅವರೇ. ಹೇಳಿ. 2 ಪ್ರಶ್ನೆಗಳು. ಒಂದು, ಇವತ್ತು ಹೇಳಿದ್ರೆ ಆತ್ಮ ಮತ್ತು ಪರಮಾತ್ಮ ಕನೆಕ್ಟ್ ಮಾಡ್ಬೇಕು ಅಂತ. ಅದಕ್ಕೆ ನಾವು ಆತ್ಮ ಅರ್ಥ ಆಗ್ಲಿಲ್ಲ, ಪರಮಾತ್ಮ ಯಾವ್ದನ್ನ ಅರ್ಥ ಆಗ ನಾವು ಹೇಗೆ ಕನೆಕ್ಟ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. 2ನೇದು, ಯೋಗ ನಿದ್ರೆ ಅಂತ ಹೇಳಿದ್ರೆ ಅಂತ. ಯೋಗ ನಿದ್ರೆ ಅಂದ್ರೆ 2 ಪ್ರಶ್ನೆ. ಯೋಗ ನಿದ್ರೆ ಅಂದ್ರೆ ನಾವು ಮಾಡುವಂತದ್ದು ನಮ್ದು ಯೋಗ ನಿದ್ರೆ ಅಲ್ಲ, ಆದ್ರೆ ಭಗವಂತ ಮಾಡುವ ನಿದ್ರೆ ಯೋಗ ನಿದ್ರೆ ಅಂತ ಹೇಳ್ತಾರೆ. ಅವರು ಯೋಗ ನಿದ್ರೆಯಲ್ಲಿ ಕೂಡ ಕೆಲಸ ಮಾಡ್ತಾರೆ, ಗೊತ್ತಾಯ್ತಾ? ಈಗ ನಿಮ್ಮ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ ನೀವು ಆತ್ಮ ಮತ್ತೆ ಪರಮಾತ್ಮ ಅರ್ಥ ಆಗ್ಲಿಲ್ಲ. ಎಂತ ಹೇಳಿದ ನಿಮ್ಮ ಪ್ರಶ್ನೆ? ಆತ್ಮ ಮತ್ತೆ ಪರಮಾತ್ಮ ಅದು ಕನೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರಿ ನೋಡಿ. ಆತ್ಮ ಕನೆಕ್ಟ್ ಆದ್ರೆ ಆಟೋಮೆಟಿಕ್ ಪರಮಾತ್ಮ ಕನೆಕ್ಟ್ ಆಗ್ತಾನೆ. ಆತ್ಮ ಹೇಗೆ ಅಂದ್ರೆ, ಆತ್ಮಕ್ಕೆ ರಿಲೇಟೆಡ್ ನಾವು ಫುಡ್ ಕೊಡ್ಬೇಕು. ಈಗ ನಾವು ದೇಹದ ರಿಲೇಟೆಡ್ ಫುಡ್ ಕೊಡ್ತೇವೆ, ಬೆಳಿಗ್ಗೆ ತಿಂತೇವೆ, ಮಧ್ಯಾಹ್ನ ತಿಂತೇವೆ, ಸಂಜೆ ತಿಂತೇವೆ. ಇದು ದೇಹವನ್ನು ನೋಡ್ತೇವೆ, ಬೆಳಿಗ್ಗೆ ಸ್ನಾನ ಮಾಡ್ತೇವೆ, ಸಂಜೆ ಮಾಡ್ತೇವೆ. ನಾವು ದೇಹವನ್ನು ಚೆನ್ನಾಗಿ ನೋಡ್ತೇವೆ, ಮತ್ತೆ ಒಳ್ಳೆ ಬಟ್ಟೆ ಹಾಕ್ತೇವೆ, ಮತ್ತೆ ದೇಹಕ್ಕೆ ಎಂತ ಆದ್ರೂ ರೋಗ ಬಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೇವೆ. ಇದು ನಮ್ಮ ದೇಹದ. ಆದ್ರೆ ಆತ್ಮದ ಫುಡ್ ಉಂಟು. ಆತ್ಮಕ್ಕೆ ಎಂತ ಫುಡ್? ಈ ಜಪ ಮಾಡುವುದು, ಕೀರ್ತನೆ ಮಾಡುವಂಥದ್ದು, ಭಗವದ್ಗೀತೆ ಓದುವಂಥದ್ದು, ಭಾಗವತ ಓದುವಂಥದ್ದು, ಇದು ಆತ್ಮದ ಫುಡ್. ಯಾವಾಗ ನಾವು ಆತ್ಮದ ಫುಡ್ ತೆಗೊಳ್ತೇವೆ, ಆಗ ಆತ್ಮದ ನಿಜ ಸ್ಟೇಜ್ ಎಂದರೆ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್, ಆತ್ಮ ಪರಮಾತ್ಮನ ನಿತ್ಯ ಸೇವಕ. ಆಗ ಅದರ ನ್ಯಾಚುರಲ್ ಪೊಸಿಷನ್ಗೆ ಅದು ಹೋಗ್ತದೆ. ತಿಳಿತ ಸರ್? ಹರೇ ಕೃಷ್ಣ. ಜನಾರ್ದನ, ನಾವು ಆತ್ಮವನ್ನು ನಾವು ಕಾಣ್ತಾ ಇಲ್ಲಲ್ಲ, ನಮ್ಗೆ ಆಗುದಿಲ್ಲ, ಆತ್ಮವನ್ನು ಕಾಣ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೋಡಿ, ನಾವೀಗ ಆ ಸ್ಟೇಜ್ ಅಲ್ಲಿ ಇಲ್ಲ, ಆತ್ಮವನ್ನು ನೋಡುವ ಸ್ಟೇಜ್ ಅಲ್ಲಿ ಇಲ್ಲ. ನಾವೀಗ ಆತ್ಮವನ್ನು ನೋಡುವ ಸ್ಟೇಜ್ ಅಲ್ಲಿ ಇಲ್ಲ. ಆತ್ಮ ಅಂದ್ರೆ ತುಂಬಾ ಸಣ್ಣದು, ತುಂಬಾ ಸಣ್ಣದಂದ್ರೆ 1/10,000 ಟಿಪ್ ಆಫ್ ದಿ ಹೇರ್, ಅಷ್ಟು ಸಣ್ಣದು. ಹಾಗಾಗಿ ನಮ್ಗೆ ಆತ್ಮ ಕಾಣುವುದಿಲ್ಲ. ನಾವೆಂತ ಮಾಡ್ಬೇಕಂದ್ರೆ ಪರಮಾತ್ಮ ಕೊಟ್ಟ ಹಾಗೆ ಅದನ್ನು ಓಡ್ತಾ ಹೋಗ್ಬೇಕು. ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ, ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ಯುವರ್ ಟೈನಿ ಬ್ರೈನ್. ನಮ್ಮ ಈ ಸಣ್ಣ ಮೆದುಳು ನಮ್ಗೆ ಎಂತ ಅರ್ಥ ಆಗ್ತದೆ? ಎಂತ ಅರ್ಥ ಆಗ್ಲಿಕ್ಕೆ ಆಗುದಿಲ್ಲ. ಕೋಟಿ ಬ್ರಹ್ಮಾಂಡ ಉಂಟು, ಕೃಷ್ಣ ಇದು ಮಾಡಿದ್ದಾನೆ. ಆ ಬ್ರಹ್ಮಾಂಡ ನಾಯಕ ಅಂತ ಅವನಿಗೆ ಹೆಸರು, ಕೋಟಿ ಬ್ರಹ್ಮಾಂಡ ನಾಯಕ. ಹಾಗಾಗಿ ನಮ್ಗೆ ಈ ಶಾಸ್ತ್ರ ಪ್ರಕಾರ ಎಂತ ಓದಿದ್ರೆ ಅದನ್ನ ಓದ್ಬೇಕು, ಅದನ್ನ ಅರ್ಥ ಮಾಡ್ಬೇಕು. ನಮ್ಗೆ ಅದು ಅರ್ಥ ಆಗುದಿಲ್ಲ ಸರ್. ಎಸ್, ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಸೆಲ್ವಿ ಬಾಲಕೃಷ್ಣನ್. ನಮಸ್ತೆ ಪ್ರಭುಜಿ. ನಮಸ್ತೆ. ನಮಸ್ತೆ, ಹೇಳಿ ಮಾತಾಜಿ. ಪ್ರಭುಜಿ, ಇದು ಭಗವತಕ್ಕೂ ಭಗವದ್ಗೀತೆಗೂ ಇರೋ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ತಾವು ಕೊಡೋ ಉತ್ತರ ಏನು ಗುರುಜಿ? ನೋಡಿ, ಭಗವದ್ಗೀತೆ ಕೃಷ್ಣ ಹೇಳಿದಂಥದ್ದು, ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳಿದಂಥದ್ದು. ಭಾಗವತಂ ಕೃಷ್ಣನ ಬಗ್ಗೆ ಎಲ್ಲ ಶುದ್ಧ ಭಕ್ತರು ಹೇಳಿದಂಥದ್ದು. ಓಕೆ ಓಕೆ. ಕೃಷ್ಣನಿಗೆ ಶುದ್ಧ ಭಕ್ತರು ಹೇಳುವಂತ ತುಂಬಾ ಇಷ್ಟ. ಅವನು ಹೇಳುವುದಕ್ಕಿಂತ ಅವನ ಬಗ್ಗೆ ಶುದ್ಧ ಭಕ್ತರು ಹೇಳಿದ್ರೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ತುಂಬಾ ಭಕ್ತರಿದ್ದಾರೆ ಈ ಭಾಗವತ. ಮೊದಲು ನಿಮಗೆ ಅಂದ್ರೆ 12 ಸ್ಕಂದ ಉಂಟು, 18,000 ಶ್ಲೋಕ ಉಂಟು, 18 ಪುಸ್ತಕ ಉಂಟು. ಹಾಗಾಗಿ ಅದು ಮುಗಿಯದ ಕತೆ.
ತುಂಬಾ Okay. ತುಂಬಾ ಉಂಟು ಕೃಷ್ಣನ ಗ್ಲೋರಿಫಿಕೇಶನ್. ಹ, ಹ, ಹ. ಎಸ್. ಮತ್ತೆ ಗುರುಜಿ ನಿನ್ನೆ ನಾವು ಒಬ್ರ ಸ್ನೇಹಿತರು ನನ್ಗೆ ಕೇಳಿದ್ರು, ಮೇಡಮ್ ಏಕಾಗ್ರತೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಜನರಲ್ ಆಗಿ ಕೇಳಿದಾಗ ನಾನು ಅವ್ರಿಗೆ ಹೇಳ್ದೆ, ಹರೇ ರಾಮ ಹರೇ ರಾಮ ಮತ್ತೆ ಹರೇ ಕೃಷ್ಣ ಏನೋ ಒಂದು ಮಂತ್ರನ ಹೇಳ್ಕೊಟ್ರಲ್ಲ, ಅದನ್ನ ನೀವ್ ಹೇಳಿ ಅಂತೇಳಿ ನಾನು ಜನರಲ್ ಆಗಿ ಅವ್ರಿಗೆ ಹೇಳ್ದೆ. ಸೊ ಆ ಸಲಹೆ ನಾವು ಕೊಡ್ಬಹುದಾ ಗುರುಜಿ? ಸಲಹೆ ಕೊಡ್ಬೋದು, ಆದ್ರೆ ಅವ ತೆಗೊಳ್ಳುವ ಇದು ಇರ್ಬೇಕು. ಅವ ನಿಮ್ಗೆ ನೀವು ಯಾರಿಗೆ ಹೇಳ್ತೀರಿ ಅವನಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇರ್ಬೇಕು, ಇಲ್ಲದ್ರೆ ಅದು ಅಪರಾಧ ಆಗ್ತದೆ. ಈಗ 10 ಅಪರಾಧದಲ್ಲಿ first offense to blossom the devotees who have dedicated their life for propagating the holy name of the Lord. Second offense to consider the names of demigod like Lord Brahma or Lord Shiva to be equal to or independent of the name Lord Vishnu. Third offense to disobey the orders of spiritual master and consider him an ordinary person. Fourth, to blossom the Vedic literature or literature in pursuance of the Vedic version. Fifth offense to consider chanting of glories to be imagination. Fifth, give some interpretation of the holy name of the Lord. Seventh, to commit sinful actions on strength of the holy name. Eighth, to consider glories of chanting Hare Krishna to be one of the auspicious ritualistic activities which is offered in the Vedas fruitive activity. Ninth, to instruct a faithless person about the glories of the holy name. Ninth offense ಅಂದ್ರೆ ಯಾರಿಗೆ ಅದರ ಮೇಲೆ ಆಸಕ್ತಿ ಇಲ್ವೋ ಅದು ನೀವು ಅವರಿಗೆ ಹೇಳಿದ್ರೆ ಟು ಇನ್ಸ್ಟ್ರಕ್ಟ್ ಎ ಫೇತ್ಲೆಸ್ ಪರ್ಸನ್ ಅಬೌಟ್ ದ ಗ್ಲೋರೀಸ್ ಆಫ್ ಹೋಲಿ ನೇಮ್, ಅದು ತಪ್ಪಾಗ್ತದೆ. ಹಾಗಾಗಿ ಅವನಿಗೆ ಅದು ಇಲ್ಲದಿದ್ರೆ ನೀವು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ, ಹಾಗಾಗಿ ಅದು ತಪ್ಪಾಗ್ತದೆ. ಅವ ನಿಮ್ಮ ಮೇಲೆ ಅವನಿಗೆ ತುಂಬಾ ರೆಸ್ಪೆಕ್ಟ್ ಇದ್ದು ಕೇಳುವ ಇದರಲ್ಲಿ ಇದ್ರೆ ಆಗ ಹೇಳಿ, ಇಲ್ಲದ್ರೆ ಹೇಳ್ಬೇಡಿ. ಓಕೆ ಜಿ. ಗುರುಜಿ ಮತ್ತೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಈ ಪ್ರಶ್ನೆ ಕೇಳ್ಬೇಕು ಅಂತ ನನ್ಗೆ ಫಸ್ಟ್ ಡೇ ಇಂದಾನು ಕಾಡ್ತಿತ್ತು ಗುರುಜಿ. ಹೇಳಿ ಗುರುಜಿ ಏನು ಅಂತಂದ್ರೆ, ನೀವು ಯಾವಾಗ್ಲೂ ಮೇನ್ ಈಗ ಫಾರ್ ಎಕ್ಸಾಂಪಲ್ ನಾನು ಶಿವನ ಭಕ್ತಳಾಗಿರ್ತೇನೆ ಅಂತ ಇಟ್ಕೊಳ್ಳಿ ಗುರುಜಿ. ಸೊ ಆಗ ನೀವು ಕೃಷ್ಣನ್ ಬಗ್ಗೆನೆ ಹೇಳ್ತಾ ಇದ್ದಾಗ ನನ್ಗನ್ಸುತ್ತೆ ಎಲ್ಲೋ ಶಿವಪ್ರಸಾದ್ ಗುರೂಜಿ ಅವರು ಆಲ್ರೆಡಿ ಕೃಷ್ಣನ ಭಕ್ತರಾಗಿರೋ ಕಾರಣಾಂತರದಿಂದಾಗಿ ಕೃಷ್ಣನನ್ನೇ ಕುರಿತು ಹೇಳ್ತಿದ್ದಾರೆ. ಮೇ ಬಿ ಅವರಲ್ಲೆಲ್ಲೋ ಒಂಚೂರು ಸ್ವಾರ್ಥ ಅನ್ನೋದಿದೆಯೇನೋ ಅಂತೇಳಿ ಫೀಲ್ ಆಗುತ್ತೇನೋ ಅನ್ನೋವಂಥದ್ದು ಗುರುಜಿ. ಸೊ ಈ ಒಂದು ಪ್ರಶ್ನೆಗೆ ನೀವು ಕೊಡುವಂತಹ ಉತ್ತರ ಏನು ಗುರುಜಿ? ನೋಡಿ ಎಂತಂದ್ರೆ, ನೀವು ನಿನ್ನೆ ಕೂಡ ನಾನು ಹೇಳಿರ್ಬೇಕು, ಈ 4ನೇ ಸ್ಕಂದದ ಭಾಗವತಮಲ್ಲಿ ಶಿವ ಕೃಷ್ಣನನ್ನು ಗ್ಲೋರಿಫೈ ಮಾಡ್ತಾನೆ. ತುಂಬಾ ಶಿವನ ಪ್ರೇಯರ್ಸ್ ಉಂಟಲ್ಲಿ. ಶಿವ ಯಾಕೆ ಗ್ಲೋರಿಫೈ ಮಾಡ್ಬೇಕು? ಯಾಕೆ ಗ್ಲೋರಿಫೈ ಮಾಡ್ಬೇಕು? ಅವನಿಗೆ ಬೇರೆ ಕೆಲಸ ಇಲ್ವಾ? ಯಾಕೆ ಕೃಷ್ಣನ್ ಗ್ಲೋರಿಫೈ ಮಾಡಿ? ತುಂಬಾ ಒಂದು ಶ್ಲೋಕಸ್ ಉಂಟು, ಅಂದ್ರೆ ಸ್ತುತಿ, ಶಿವ ಸ್ತುತಿ ಕೃಷ್ಣ. ಹಾಗಾಗಿ ನಾವು ನೋಡಿ ಬುದ್ಧಿವಂತರು ಇದನ್ನು ನಾವು ಗ್ರಾಸ್ ಮಾಡ್ಬೇಕು. ಈಗ ನೋಡಿ ನಾನು ಕೂಡ ಸ್ಟಾರ್ಟಿಂಗ್ ಈ ಕೃಷ್ಣ ಭಜನೆ ಬರುವ ಮುಂಚೆ ನಾನು ಸೋಮವಾರ ಇದಕ್ಕೆ ಹೋಗ್ತಾ ಇದ್ದೆ, ಶಿವ ಟೆಂಪಲ್ಗೆ, ಮತ್ತೆ ಶುಕ್ರವಾರ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೆ. ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಆಗ. ಈಗ ನನ್ಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ಹೇಗಂದ್ರೆ ನಾವು ಇಗ್ನೋರ್ ಮಾಡುವಂತದಲ್ಲ. ನಾವೀಗ ಶಿವನಿಗೆ ರೆಸ್ಪೆಕ್ಟ್ ಕೊಡ್ತೇವೆ. ನಾವು ಈಗ ಶಿವ ಟೆಂಪಲ್ಗೆ ಯಾತ್ರೆಗೆಲ್ಲ ಹೋಗುವಾಗ ತಮಿಳ್ನಾಡಲ್ಲಿ ತುಂಬಾ ಟೆಂಪಲ್ ಉಂಟು, ನಾವು ಶಿವ ಟೆಂಪಲ್ಗೆ ಹೋಗ್ತೇವೆ. ಆದ್ರೆ ಶಿವ ಟೆಂಪಲ್ಗೆ ಹೋಗಿ ನಮ್ಮ ಪ್ರೇಯರ್ ಬೇರೆ. ನಾವ್ ಎಂತ ಮಾಡುದಂದ್ರೆ, ಶಿವ ನೀನು ಟಾಪ್ ಮೋಸ್ಟ್ ವೈಷ್ಣವ, ಶಿವನ ಹೆಸರು ವೈಷ್ಣವ ನಾಮ್ ಯಥಾಶಂಭು, ಟಾಪ್ ಮೋಸ್ಟ್ ವೈಷ್ಣವ, ನಿನ್ನಲ್ಲಿದ್ದ ಸ್ವಲ್ಪ ಭಕ್ತಿ ನನಗೆ ಕೊಡು ಅಂತ ನಾವು ಕೇಳುದು. ಗೊತ್ತಾಯ್ತಾ ಅದೇ ಗುರುಜಿ ಗೊತ್ತಾಯ್ತು. ಬಟ್ ಆದ್ರೆ ನೆನ್ನೆ ಅದ್ರ ಬಗ್ಗೆ ಶಿಕ್ಷಕರೆಲ್ಲ ಡಿಸ್ಕಷನ್ ಮಾಡ್ತಿದ್ವಿ. ದೇವನೊಬ್ಬ ನಾಮ ಹಲವು ಅಂತ ನಾವು ಬಾಯಿ ಮಾತಲ್ಲಿ ಹೇಳ್ತಿದೀವಿ ಹೊರತು ಅಷ್ಟು ಬೇಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಶ್ರೀಕೃಷ್ಣ ಪರಮಾತ್ಮನನ್ನೇ ಆರಾಧನೆ ಮಾಡಿದ್ರೆ ಆತ ಮಾನವ ಮೀನ್ಸ್ ಎಲ್ಲಿ ಶಿವನ್ಗೆ ಬೇಜಾರಾಗ್ಬಿಡುತ್ತೋ ಅನ್ನೋ ಅಂತ ಆತಂಕ. ಶಿವನಿಗೆ ಖುಷಿ ಆಗ್ತದೆ, ಶಿವನಿಗೆ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಈಗ ಇದಕ್ಕೆ ನಮ್ಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಕೊಡ್ತೇನೆ. ಇದು ನೋಡಿ, ಇವರು ನಾನು ದೀಕ್ಷೆ ಪಡೆದದ್ದು ಇವರಿಂದಲೇ, ಪ್ರಭುಪಾದ ಇವರ ಶಿಷ್ಯರು, ಈಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್. ಹಾಗಾಗಿ ಎಂತಾಯ್ತು ಅಂದ್ರೆ, ಇಲ್ಲಿ ಮಾಯಾಪುರಲ್ಲಿ ಒಂದು ನೈಮಿಷಾರಣ್ಯ ಅಂತ ಉಂಟು. ಆ ನೈಮಿಷಾರಣ್ಯಕ್ಕೆ ಎಂತಾಗ್ತದೆ ಅಂದ್ರೆ, ಅಲ್ಲಿ ಈ ಕಥೆ ಆಗುವಾಗ ನಮ್ಮ ಶಿವ ಎಂತ ಮಾಡ್ತಾನೆ, ಎಲ್ಲಿ ಎಲ್ಲ ಭಾಗವತಂ ಆಗ್ತದೆ ಅಲ್ಲಿ ಅವನಿಗೆ ಕೇಳಲಿಕ್ಕೆ ಇಷ್ಟ. ಹಾಗಾಗಿ ಅವ ಫಸ್ಟಿಗೆ ಅವನ ನಂದಿಯಲ್ಲಿ ಬರ್ತಾನೆ, ಆದ್ರೆ ನಂದಿ ತುಂಬಾ ಸ್ಲೋ, ನಂದಿಯಲ್ಲಿ ಅವನಿಗೆ ಆಗುದಿಲ್ಲ. ಲಾಸ್ಟ್ಗೆ ಅವ ಬ್ರಹ್ಮನ ಹತ್ರ ನಿನ್ನ ಹಂಸ ಕೊಡು ಅಂತ ಹೇಳ್ತಾನೆ, ಹಂಸ ವಾಹನ. ಮತ್ತೆ ಹಂಸದಲ್ಲಿ ಕೂತ್ಕೊಂಡು ಓಡಿ 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 ಬರ್ತಾನೆ ಅಲ್ಲಿಗೆ, ಓಡಿ ಓಡಿ ಬಂದು ಮತ್ತೆ ಅವ ಆ ಭಾಗವತಂ ಕೇಳ್ತಾನೆ. ಆ ಜಾಗದಲ್ಲಿ ಎಂತಾಯ್ತು ಅಂದ್ರೆ, ಅಲ್ಲಿ ಒಂದು ಹೂ ಹಾಕ್ಲಿಕ್ಕೆ ಉಂಟು, ಆ ಒಂದು ಶಿವನಿಗೆ ರಿಲೇಟೆಡ್ ಹೂ.
ನಮ್ಮ ಎಂತಂದ್ರೆ ಅದೇ ನಾನು ನಮ್ಮ ಗುರು ಮಹಾರಾಜ್ ಈ ಜೋಲಿನ ಜಯಪದ ಸ್ವಾಮಿ ಮಹಾರಾಜ್ ಅವರು, ಯಾಕಂದ್ರೆ ನಮ್ದೊಂದು ಸಣ್ಣ ಒಂದು ಕೇಸ್ ಆಗಿತ್ತು ಇಸ್ಕಾನ್ ಇದು ಜಾಗದ ವಿಷಯದಲ್ಲಿ. ಹಾಗಾಗಿ ಅವರು ಅಲ್ಲಿ ಹೋದ್ರು, ಶಿವನ ಹತ್ರ ಹೋದ್ರು. ಅವ್ರು 3 ಪ್ರಶ್ನೆ ಕೇಳಿದ್ರು. ಇದ್ರಲ್ಲಿ ನಮ್ಗೆ ಏನು ವಿಜಯ ಬರ್ತದ ಅಂದ್ರೆ ಇದು ಆ ಹೂ ಹಾಕಿ 3 ಹೂ ಹಾಕಿದ್ರು. ಹೂ ಹಾಕುವಾಗ ಅಲ್ಲಿ ಆ ಒಂದು ಲೊಕ್ಯಾಲಿಟಿಯಲ್ಲಿ, ಯಾಕಂದ್ರೆ ಆ ಹೂ ಇದು ಓಪನ್ ಆಗುದಿಲ್ಲ ಅಂದ್ರೆ ಆ ಮುಗ್ಗಾಗಿ ಇರ್ತದೆ. ಎಲ್ಲರೂ ಹಾಕಿದ್ರು ಓಪನ್ ಆಗುದಿಲ್ಲ. ಓಪನ್ ಆದ್ರೆ ತುಂಬಾ ಶುಭ ಸೂಚಕ ಅಂದ್ರೆ ಶಿವಂದು ಸ್ಯಾಂಕ್ಷನ್ ಬಂತಂತ. ಆಗ ಎಂತಾಯ್ತು ಅಂದ್ರೆ ಇವರು ಆ 3 ಹೂ ಹಾಕಿದ್ರು, ಮತ್ತೆ 3 ಇದನ್ನು ಹೇಳಿದ್ರು. ಆಗ 3 ಹೂ ಕೂಡ ಓಪನ್ ಆದದ್ದು, ಗೊತ್ತಾಯ್ತಾ? ಹಾಗಾಗಿ ಶಿವನು ಈ ವೈಷ್ಣವರಿಗೆ ತುಂಬಾ ಪ್ಲೀಸ್ ಆಗ್ತದೆ. ಅವನ ಕರುಣೆ ನಮ್ಗೆ ಜಾಸ್ತಿ, ನಿಮಗಿಂತ ಜಾಸ್ತಿ. ಯಾಕಂದ್ರೆ ಅವನಿಗೆ ಯಾರು ಕೃಷ್ಣನ ಭಕ್ತಿ ಮಾಡ್ತಾರೆ ಅವರ ಮೇಲೆ ಅವನಿಗೆ ಜಾಸ್ತಿ. ಅವ್ರಂದ್ರೆ ಅಲ್ಲಿ ಎಷ್ಟೋ ಜನ ಇದ್ರಂತೆ, ಅವರೆಲ್ಲ ಶಿವನ ಭಕ್ತರು ವರ್ಷಗಟ್ಲೆಯಿಂದ. ಆದ್ರೆ ಅವರು ಹೂ ಹಾಕಿದ ಒಮ್ಮೆ ಕೂಡ ಅದಾಗ್ಲಿಲ್ಲ. ಆದ್ರೆ ನಮ್ದು ಗುರು ಮಹಾರಾಜ್ ಅಲ್ಲಿ ಹೋಗಿ ಆ ಹೂ ಹಾಕಿದ ಕೂಡಲೇ ಅದು ಹೀಗೆ ಆಯ್ತು, ಅರಳಿತು. ಹಾಗಾಗಿ ಅದು ಇನ್ಸೂರೆನ್ಸ್ ಅಂತಂದ್ರೆ ನೀನು ಹೋಗು, ನೀನು ಗೆಲ್ತೀಯ ಅಂತ ಅದರ ಸೂಚಕ. ಅದು ಈಗ್ಲೂ ಇದೆಯಾ ಗುರುಜಿ ಆ ತರದ್ದು ವ್ಯವಸ್ಥೆ? ಉಂಟು. ಓಕೆ. ಧನ್ಯವಾದ ಪ್ರಭುಜಿ. ಹರೇ ಎಸ್ ವೇದ ಅವರು ಹೇಳಿ. ಗುರುಗಳೇ ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ಗೆ ಯಾವಾಗ್ಲೂ ಈ ಆತ್ಮದ ಬಗ್ಗೆ ಕೆಲವು ಪ್ರಶ್ನೆಗಳು ಬರ್ತಾ ಇರುತ್ತೆ. ಆಕ್ಚುಲಿ ನಮ್ಮ ಬೆಳಿಗ್ಗೆ ಎದ್ದೊಳಿದ ತಕ್ಷಣ ನಮ್ಮ ದೇಹನ ಕ್ಲೀನ್ ಮಾಡ್ತೀವಿ, ಎಲ್ಲ ನಮ್ಮ ಇಂದ್ರಿಯಗಳನ್ನ ಕ್ಲೀನ್ ಮಾಡ್ತೀವಿ. ನಮ್ಮ ಆತ್ಮನ ಕ್ಲೀನ್ ಮಾಡ್ಬೇಕಾದ್ರೆ, ಬಿಕಾಸ್ ಇವಾಗ ನನ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಭಗವದ್ಗೀತೆನ ಕೇಳೋದಕ್ಕೆ. ಅಂದ್ರೆ ನಮ್ಗೆ ಡಿಸೈರ್ಸ್ ಇರುತ್ತೆ, ನಮ್ಮ ಇಂದ್ರಿಯಗಳ ಡಿಸೈರ್ಸ್ ಅಥವಾ ನಮ್ಮ ಥಾಟ್ಸ್ ಡಿಸೈರ್ಸ್ ಅನ್ನೋದಿರುತ್ತೆ. ನಮ್ಮ ಆತ್ಮನ ಅಂದ್ರೆ ನನ್ಗೆ ನೀವು ಹೇಳಿದ್ರಲ್ಲ, ಗೋಪಿಕೆಯರು ಋಷಿಗಳಾಗಿದ್ರು, ಅವ್ರಿಗೆ ನನ್ಗೆ ಯಾವಾಗ ಈ ಪ್ರಶ್ನೆ ಮೂಡ್ತಂದ್ರೆ, ಈ ಅವರ ಆತ್ಮ ಅಂದ್ರೆ ಋಷಿಗಳು ಅವ್ರಿಗೆ ಕೃಷ್ಣನ ನೋಡ್ಬೇಕು, ಕೃಷ್ಣನ ಜೊತೆ ಇರ್ಬೇಕು ಅನ್ನೋ ಒಂದು ಡಿಸೈರ್ ಇರೋದಿಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಅವರು ಗೋಪಿಗರಾಗಿ ಹುಟ್ಟಿ ಅವರ ಒಂದು ಡಿಸೈರು ಸಾಲ್ವ್ ಆಯ್ತು. ಅಂದ್ರೆ ಈಗ ನನ್ಗೆ ಮೂಡಿದ ಪ್ರಶ್ನೆ ಏನಂದ್ರೆ, ಮೋಸ್ಟ್ಲಿ ನನ್ಗೆ ಏನಾದ್ರು ಪೂರ್ವ ಜನ್ಮದಲ್ಲಿ ನನ್ಗೆ ಏನಾದ್ರು ಡಿಸೈರ್ ಇತ್ತಾ, ನಾನು ಈ ಭಗವದ್ಗೀತೆ ತಿಳ್ಕೊಬೇಕು, ಭಾಗವತಂ ತಿಳ್ಕೊಬೇಕು ಅನ್ನೋ ಡಿಸೈರ್, ಅಂದ್ರೆ ಅದ್ರ ಒಂದು ಥಾಟ್ಸ್ ಬಂದಿರೋದಕ್ಕೆ ಮೋಸ್ಟ್ಲಿ ನನ್ಗೆ ಇದೊಂದು ಆಪರ್ಚುನಿಟಿ ಸಿಕ್ತೋ ಏನೋ ಅನ್ನೋ ಒಂದು ನನ್ಗೆ ಬಂದಿದೆ. ಅದು ಕರೆಕ್ಟಾ ಗುರುಗಳೇ? ನೋಡಿ, ಹೇಗೆ ಅಂದ್ರೆ ನೀವು ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಾ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಲಾಸ್ಟ್ 6 ಲೈಫಲ್ಲಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರಿ ಸ್ವಲ್ಪ. ಹೌದು. ಕೃಷ್ಣ ಪ್ರಜ್ಞೆ ಇಲ್ಲದೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಈ ಕ್ಲಾಸ್ ಈಗ 150 ಮಂದಿ ಬಂದಿದ್ದಾರೆ, ನೀವೆಲ್ಲ ಲಾಸ್ಟ್ ಲೈಫಲ್ಲಿ ನಿಮ್ದು ಸ್ವಲ್ಪ ನೀವಿದ್ರಿ, ಹಾಗಾಗಿ ನೀವು ಬಂದಿದ್ದೀರಿ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ನೀವು ಹೇಳಿದಕ್ಕೆ ಉತ್ತರ, ಇದಕ್ಕೆ 2ನೇ ಸ್ಕಂದದ್ದು 3ನೇ ಅಧ್ಯಾಯದ್ದು 10ನೇ ಶ್ಲೋಕ. ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಇದರ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ, ಅರ್ಥ ಆಗ್ತಲ್ಲ ನಿಮ್ಗೆ? A person who has a broader intelligence, whether he be full of all material desire, without any material desire, or desiring liberation, must by all means worship the supreme whole, the personality of Godhead. ಅಂದ್ರೆ ಕೃಷ್ಣನನ್ನೇ ಪೂಜೆ ಮಾಡ, ಯಾವುದೇ ಇಚ್ಛೆ ಇರಲಿ, ಅಕಾಮ ಸರ್ವಕಾಮ, ನಾವು ಕೃಷ್ಣ ಬಳಿಗೆ ಹೋಗ್ಬೇಕಂತ ಉಂಟು. ಹಾಗಾದ್ರೆ ನಮ್ಮ ಆತ್ಮನ ಕ್ಲೀನ್ ಆಗಿ ಇಟ್ಕೊಬೇಕಂದ್ರೆ, ಆತ್ಮವನ್ನು ಕ್ಲೀನ್ ಮಾಡೋದು ಅದೇ. ಹೇಗೆ ಅಂದ್ರೆ ಅದಕ್ಕೆ ಪ್ರೊಸೆಸ್ ಉಂಟು. ಆತ್ಮವನ್ನು ಕ್ಲೀನ್ ಮಾಡೋದಂದ್ರೆ ನೀವು ಜಪ ಮಾಡ್ಬೇಕು, ಮತ್ತೆ ಕ್ಲೀನ್ ಆಗ್ತದೆ. ಜಪ ಮಾಡ್ಬೇಕು. ಎವ್ರಿ ಡೇ ಆಕ್ಟಿವಿಟೀಸ್ ಇರುತ್ತೆ ನಮ್ಗೆ, ಲೈಕ್ ನಮ್ಮ ಕೆಲ್ಸ, ನಮ್ಮ ಮನೆ ಕೆಲ್ಸ, ಮತ್ತೆ ಜಾಬ್ ಕೆಲ್ಸ ಎಲ್ಲ ಇರುತ್ತೆ. ಆ ಟೈಮಲ್ಲಿ ನಮ್ಗೆ ಯಾವಾಗ್ಲೂ ದೇವ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಡೋದು ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಕೆಲ್ಸದ ಮೇಲೆ ಹೋಗ್ಬಿಡುತ್ತೆ ಕಾನ್ಸಂಟ್ರೇಷನ್ ಆ ಟೈಮಲ್ಲಿ. ಆ ಒಂದು ಥಾಟ್ ಪ್ರೊಸೆಸ್, ಬಿಕಾಸ್ ಆ ಟೈಮಲ್ಲಿ ನಮ್ಮ ಕಾರ್ಯಗಳು ಅಂದ್ರೆ ನಮ್ಮ ಕರ್ಮಗಳನ್ನ ಶುದ್ಧವಾಗಿ ಇಟ್ಕೊಂಡ್ರೆ ನಮ್ಮ ಆತ್ಮನ ಶುದ್ಧವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಬಟ್ ನಮ್ಮ ಆತ್ಮನ ಆ ಒಂದು ಟೈಮ್ ಅಲ್ಲಿ ಒಂದು ಕೆಲ್ಸಗಳು ಅಥವಾ ನಾವು ಹೊರಗಡೆ ಓಡಾಡ್ಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನಮ್ಮ ಥಾಟ್ ಪ್ರೊಸೆಸ್ ಹೇಗೆ ನಾವು ಶುದ್ಧವಾಗಿ ಇಟ್ಕೊಬೇಕಾಗುತ್ತೆ. ಬಿಕಾಸ್ ನಾವು ಯಾವತ್ತೂ ಅಂದ್ರೆ ನಮ್ಮ ಆತ್ಮನ ಶುದ್ಧ ಇಟ್ಕೊಂಡ್ರೆ ಒಳ್ಳೆ ದೇವರ ಹತ್ರ ಹೋಗೋದಿಕ್ಕೆ ಬಹಳ ಈಸಿ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ನಂಗೆ ಗೊತ್ತಾಯ್ತು. ಹೇಗೆಂದ್ರೆ ನೀವು ಕೆಲಸಕ್ಕೆ ಹೋಗ್ತೀರಾ? ಈಗಿಲ್ಲ, ಬಟ್ ಕೆಲಸ ಮಾಡ್ತಿದ್ದೀನಿ. ಹೌದು. ಎಷ್ಟು ಗಂಟೆ ನೀವು ಕೆಲಸ ಸ್ಟಾರ್ಟ್ ಮಾಡೋದು? 10 ಗಂಟೆ. 10 ಗಂಟೆಯಿಂದ ಎಷ್ಟು ಗಂಟೆ ತನಕ?
ಸಾಯಂಕಾಲ ಆಗ್ಬಿಡುತ್ತೆ. ಸಾಯಂಕಾಲ ಎಷ್ಟು ಗಂಟೆ? 6 ಗಂಟೆ 7 ಗಂಟೆ. 6 ಗಂಟೆ, ಓಕೆ. ಎಸ್, 10 ಗಂಟೆಯಿಂದ 6 ಗಂಟೆಯಿಂದ ಕೆಲಸ ಮಾಡ್ತೀರಿ. ಮತ್ತೆ ನಿಮಗೆ ಈಗ ನಿಮ್ಮ ಕೆಲಸಕ್ಕೆ ಎಷ್ಟಾಯ್ತು? 8 ಗಂಟೆ ಆಯ್ತು. ಮತ್ತೆ ಉಳ್ದದು 16 ಗಂಟೆ, ಅದು ಎಂತ ಮಾಡ್ತೀರಿ? 16 ಗಂಟೆ ಅದು ಬ್ರೇಕಪ್ ಕೊಡಿ ನನಗೆ. ಬೆಳಿಗ್ಗೆ ಎದ್ದೋಳ್ ನಾನು ಯೂಶಲಿ 3:30 4 o'clock ಎದ್ದೋಳ್ಬಿಡ್ತೀನಿ. ನಾನು ಬೆಳಿಗ್ಗೆ ನಾನು ವಿಷ್ಣು, ನಾನು ಚಿಕ್ಕ ಮಗುವಿಂದಾನು ನಮ್ಮ ಮನೇಲಿ ವಿಷ್ಣು ಆರಾಧನೆ ಮಾಡೋರೆ. ಸೊ ಬೆಳಿಗ್ಗೆ ಎದ್ದೋಳಿ 6 ಗಂಟೆಗೆಲ್ಲ ಪೂಜೆ ಮುಗಿಸ್ಬಿಡ್ತೀನಿ. ಆಮೇಲೆ ಮನೆ ಕೆಲ್ಸ ಮತ್ತೆ ಆದ್ಮೇಲೆ ಮನೆ ಕೆಲ್ಸ, ಅಡುಗೆ ಎಲ್ಲ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಆಮೇಲೆ 10 ಗಂಟೆ ಮಾಮೂಲಿ ಕೆಲ್ಸಕ್ಕೆ ಶುರು ಮಾಡ್ತೀನಿ. ನೋಡಿ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಾವು 24 ಗಂಟೆಯಲ್ಲಿ ದೇವರ ಕೃಷ್ಣನಿಗೆ ಇಡ್ಲಿಕ್ಕೆ ಆಗಿದ್ರೆ ಮತ್ತೆ ನಮ್ಗೆ ಇದು ಸಿಗುದಿಲ್ಲ. ನೀವು ಹೇಳಿದ್ರು ಯಾವುದು ಸಿಗುದಿಲ್ಲ. ಆದ್ರೆ ನಾವು ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ ತಪಸ್ಯ, ಸ್ಯಾಕ್ರಿಫೈಸ್. ನಾವು ಒಂದು 2 ಗಂಟೆ 24 ಗಂಟೆಯಲ್ಲಿ ನಾವು ಕೃಷ್ಣನಿಗೆ 2 ಗಂಟೆ ಇಡ್ಲಿಕ್ಕೆ ಆಗದಿದ್ರೆ ನೀವು ಜಪ ಮಾಡ್ಬೇಕು. 2 ಗಂಟೆ ಜಪ ಮಾಡಿದ್ರೆ ಉಳಿದೆಲ್ಲ ಸರಿ ಆಗ್ತದೆ. ಅಂದ್ರೆ ಪೂಜೆ ಇವಾಗ ನಾನು ಬೆಳಿಗ್ಗೆ 4 ಗಂಟೆ ಪೂಜೆ ಮಾಡಿ ಅಲ್ಲ, ಎಂತದ್ದು ಮಾಡಿ. ಹೇಗೆಂದ್ರೆ ನೀವು ನೋಡಿ, ಈಗ ಸಂಜೆ ನೀವು ಮಾಡ್ತೀರಾ, ಸಂಜೆ ಎಂತ ಮಾಡ್ತೀರಿ? 6 ಗಂಟೆಯಿಂದ ಇಲ್ಲ 5:30 ಇಲ್ಲ 6 ಗಂಟೆಗೆ ಮನೆ ಬಂದ್ಮೇಲೆ ಸುಸ್ತು ಅದು ಇದು ಒಂದ್ ಸ್ವಲ್ಪ ಕಡ್ಡಿ ಕರ್ಪೂರ ಹಚ್ತೀನಿ ಅಷ್ಟೇ. ಅಲ್ಲಲ್ಲ, ಆದ್ರೆ 6 ಗಂಟೆಯಿಂದ ಎಷ್ಟು ನೀವು ಮಲಗುದು? ಎಷ್ಟು ಗಂಟೆಗೆ? 10 ಗಂಟೆ. 10 ಗಂಟೆ 4 ಗಂಟೆ ಉಂಟಲ್ಲ, 4 ಗಂಟೆ ಎಂತ ಮಾಡ್ತೀರಿ? ಮಾಮೂಲಿ ಮನೆ ಕೆಲ್ಸ ಮತ್ತೆ ಎಷ್ಟು ಕೆಲಸ? ಅಷ್ಟು ಕೆಲಸ ಮಾಡ್ತೀರಾ ನೀವು? ಪೂಜೆ ಮಾಡ್ತೀನಿ. ಎಷ್ಟು ಗಂಟೆ ಪೂಜೆ ಅದು? 45 minutes. 45 ಮಿನಿಟ್ಸ್. 45 ಮಿನಿಟ್ಸ್ ಬಿಟ್ಟು ಉಳ್ದದ್ದು ಟೈಮ್ ನಿಮ್ಗೆ 3 ಗಂಟೆ ಟಿವಿ ನೋಡೋದು ಅದು ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಅರ್ಧ ಗಂಟೆ ಹೇಳಿದ್ರಿ. ಮತ್ತೆ ಬೇರೆ ಊಟ ಮಾಡೋದು ಮತ್ತೆ ಊಟ ಮಾಡೋದು ಅರ್ಧ, ಇನ್ನು 2 ಗಂಟೆ ಉಳಿಯಿತು. ಬೆಳಿಗ್ಗೆ ಒಂದು ನೋಡಿ, ಟೈಮ್ ನಾವು ತೆಗೆದ್ರೆ ಉಳ್ತದೆ. ಯಾಕಂದ್ರೆ ಒಬ್ಬ ಮ್ಯಾನೇಜರ್, ಗುಡ್ ಮ್ಯಾನೇಜರ್ ಆಲ್ವೇಸ್ ಈ ರೈಟ್ ಡೌನ್ಸ್ ಈಸ್ ಟೈಮ್ ಟೇಬಲ್ ಅಂಡ್ ಯೂಸಸ್ ಇಸ್ ಟೈಮ್ ಪ್ರಾಪರ್ಲಿ. ಗೊತ್ತಾದ? ಹಾಗಾಗಿ ಅದ್ರಲ್ಲಿ ಟೈಮ್ ಸಿಗ್ತದೆ. ನಾವು ಎಂತಂದ್ರೆ ಇದು ಹೇಳುವಂಥದ್ದು ವ್ಯರ್ಥ. ಎಂತಂದ್ರೆ ನನಗೆ ಟೈಮ್ ಇಲ್ಲ, ನಾನು ಬಿಸಿ. ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ ನೋಡಿ, ಒಂದು ಸಣ್ಣ ಒಂದು ನಿಮ್ಗೆ ಎಕ್ಸಾಂಪಲ್, ಹೀಗೆ ಆಗಬಾರ್ದು ಅಂತ ಹೇಳುದಲ್ಲ. ಒಬ್ರು ನನ್ಗೆ ಈ ಕೃಷ್ಣ ಭಜನೆಗೆ ಅಂದ್ರೆ ನಮ್ಮ ಪ್ರೆಸಿಡೆಂಟ್ ನನಗೆ ಫಸ್ಟ್ ಕ್ಲಾಸ್ಗೆ ಅವರು ಕೇಳಿದ್ರು 2008 ಅಲ್ಲಿ ಕೃಷ್ಣ ಭಜನೆ. ಮತ್ತೆ ನನ್ನೊಟ್ಟಿಗೆ ಒಬ್ರು ಇದ್ರು, ಅಂದ್ರೆ ಅವರು ಇನಿಷಿಯಲಿ ಕೃಷ್ಣ ಭಜನೆ ಸ್ಯಾಫ್ರನ್ ಹಾಕಿದ್ರು. ಹಾಗಾಗಿ ಅವರು ನನಗೆ ಮಾರ್ಗದರ್ಶನ ಮಾಡಿದ್ರು. ಅವರೆಂತ ಆಯ್ತು ಅಂದ್ರೆ ಒಬ್ಬರಿಗೆ ಭೇಟಿ ಆಗ್ತಿದ್ರು 2003 ಇಂದ 2006 ತನಕ. ಅವರು ಡೈಲಿ ಅವರ ಈ ಆಫೀಸ್ಗೆ ಹೋಗ್ತಾ ಇದ್ರು ಕೃಷ್ಣ ಭಜನೆ. ಅವರು ಬರಲೇ ಇಲ್ಲ. ಮತ್ತೆ ಎಂತ ಆಯ್ತು, 2007 ಅಲ್ಲಿ ಅವರಿಗೆ ಇದು ಸ್ಟ್ರೋಕ್ ಆಯ್ತು, ಮತ್ತೆ ಪ್ಯಾರಲಿಸ್ ಆಯ್ತು. ಈಗ 13 ವರ್ಷದಿಂದ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳೋದು ಎಂತಂದ್ರೆ, ಅವರು ಯಾವಾಗಲೂ ಹೇಳ್ತಿದ್ದೆ ಅವ್ರ ಹತ್ರ, ನನಗೆ ಟೈಮ್ ಇಲ್ಲ, ನಾನು ಬಿಸಿ ಅಂದ್ರೆ ಡೈಲಿ ಹೋಗ್ತಾ ಇದ್ದಾರೆ. ಇವರು ಪ್ರಸಾದ ಕೊಟ್ಟು ಬರೋದು, ಕೃಷ್ಣ ಭಜನೆ ತಗೊಳ್ಳಿ ಅಂತ. ಮತ್ತೆ ಅವ್ರು ಈಗ ಕೂಗಿ ಹೇಳ್ತಾರೆ. ಆಗ ನಾನು ಸುಮ್ಮನೆ ಹೇಳಿದ 4 ವರ್ಷ ನೀವು ಬರುವಾಗ ಬಿಸಿ ಅಂತ. ಈಗ ನನ್ನ ದೇವರು ಪರ್ಮನೆಂಟ್ ಫ್ರೀ ಮಾಡಿದ್ದಾರೆ. ಗೊತ್ತಾದ? ಇದೊಂದು ಸಣ್ಣ ಇನ್ಸಿಡೆಂಟ್, ಯಾಕಂದ್ರೆ ನಮ್ಮದು ಇಲ್ಲಿ ಆಗಿದೆ. ಹಾಗಾಗಿ ನಾನು ಹೇಳುವಂಥದ್ದು, ಎನಿ ಮೂಮೆಂಟ್ ಎಂತ ಕೂಡ ಆಗ್ಬೋದು. ಈಗ ಮೊನ್ನೆ ಒಬ್ಬ ಇಲ್ಲಿ ಹುಡುಗ 31 ವರ್ಷ, ಎಲ್ಲರಿಗೂ ಶಾಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ. ಈಗ ಹೆಚ್ಚಿನವರು ಹೇಳುದು ಯಂಗ್ಸ್ಟರ್ಸ್ಗೆ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ. ಅದು ಹೇಗೆ ಆಯ್ತು? ಹೇಗೆಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ದೇವರ ಕೈಯಲ್ಲಿ ಇರೋದು. ಹಾಗಾಗಿ ನಾವು ದೇವರಿಗೆ ಯಾವಾಗ ಟೈಮ್ ಕೊಡುದಿಲ್ಲ, ಮತ್ತೆ ದೇವರು ನಮಗೆ ಟೈಮ್ ಕೊಡುದಿಲ್ಲ ಅಷ್ಟೇ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಎಸ್, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ಸ್. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಭುಜಿ, ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಹೇಳಿ ಮತ್ತೆ. My elders used to tell us, if you are taking name of Rama, you need to remember Sita also. When they both are remembered, you cannot leave Hanuman and Lakshman. So you need to chant Rama Lakshmana Janaki Jai Jai Bolo Hanumaniki. Same way, while taking name of Krishna, you need to take the name of Radha. Radha Krishna, Radha Krishna, Radha Krishna. Naam adhura lega to kaam bhi adhura rahega. Can you please answer this? ನೋಡಿ, ಹೇಗೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಈ ಹರೇ ಅಂದ್ರೆ ರಾಧಾರಾಣಿ. ನಾವು ರಾಧಾರಾಣಿಯಿಂದ ಪರ್ಮಿಷನ್ ಕೇಳುವಂಥದ್ದು. ಕೃಷ್ಣ ನೆಕ್ಸ್ಟ್ ಕೃಷ್ಣ, ಫಸ್ಟಿಗೆ ರಾಧಾರಾಣಿ ಬಂದು ಮತ್ತೆ ಕೃಷ್ಣ ಬರೋದು. ಅದೇ ಹರೇ ರಾಮ, ಹರೇ ಅಂದ್ರೆ ಸೀತಾ ಮತ್ತೆ ರಾಮ. ಹಾಗಾಗಿ ಇದು ಉಂಟು. ಮತ್ತೆ ಹೇಗೆ ಅಂದ್ರೆ ಈ ಲಕ್ಷ್ಮಣ ಆಗ್ಲಿ ಮತ್ತೆ ಹನುಮಾನ್ ಆಗ್ಲಿ, ಯಾವಾಗ ಅವರ ಯಜಮಾನನ ಹೆಸರಿಗೆ ಕರಿತೇವೆ ಆಗ ಅವರು ದೇ ವಿಲ್ ಪ್ಲೀಸ್. ಇದು ನಾವು ಅರ್ಥ ಮಾಡಬೇಕು. ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ ಮಾತಾಜಿ?
ಕೆಲವೊಂದು ನಾನು ಆನ್ಸರ್ ಮಾಡಿದೆ ಪ್ರಭುಜಿ, ನೀವು ಇನ್ನೊಂದ್ಸತಿ ಹೇಳಿಬೇಕಿದ್ರೆ. ಅಲ್ಲ, ಯಾವ್ದು? ನಾನು ಆನ್ಸರ್ ಹಾಕಿದ್ದೀನಿ, ನೀವು ನೀವು ಹೇಳೋದಾದ್ರೆ ನಾನು ಮತ್ತೆ ಓದ್ತೀನಿ ಅದನ್ನ. ಎಸ್ ಎಸ್ ಹೇಳಿ ಹೇಳಿ. Sometimes we feel what we are doing right or always right. This is not liked by a lot of people, and it's hard to have this attitude at work. What should we change? ನೋಡಿ, sometimes we feel right what we do. ಅದಲ್ಲ ಪ್ರಶ್ನೆ ಹೌದು ಮಾತಾಜಿ. ಪ್ರಭುಜಿ, ಹೌದು ಹೌದು ಪ್ರಭುಜಿ. Sometimes we feel what we do is right. ಹಾಗೆ ಹೋಗಬಾರ್ದು ನಾವು. ಹೇಗಂದ್ರೆ unless and until you become Krishna consciousness, you are not right. When you are Krishna consciousness, Krishna is awakened in your heart, then Krishna will indicate. ಹೇಗಂದ್ರೆ ಕೃಷ್ಣ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ, ಆಗ ಇಟ್ ಈಸ್ ರೈಟ್. ಇಲ್ಲದ್ರೆ ನಾವು ನಮ್ಮ ಹೂ ಅಪೋ ಇಟ್ ಈಸ್ ನಾಟ್ ರೈಟ್. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಹೇಗಂದ್ರೆ ನಾವು ಪುಸ್ತಕ ವಿತರಣೆ ಮಾಡುವಾಗ ನಾವು ಪ್ರೀಚ್ ಮಾಡ್ತೇವೆ. ಪ್ರಭುಪಾದ ಹೇಳ್ತಾರೆ ಅಂದ್ರೆ ಒಬ್ಬ ಡ್ಯೂಟಿ ಬಂದು ಕೇಳುದು, ವೈ ವಿ ಹ್ಯಾವ್ ಟು ಪ್ರೀಚ್. ಹಾಗೆ ಪ್ರಭುಪಾದ ಹೇಳ್ತಾರೆ, ಸಿ ಇಫ್ ಯು ಆರ್ ನಾಟ್ ಪ್ರೀಚಿಂಗ್, ಆಗ ಅವರು ಓದ್ತಾರೆ. ಓದುವಾಗ ಎಂತಾಗ್ತದೆ, ಓದುವಾಗ ಅವನ ತಲೆಯಲ್ಲಿ ಹಾವು ಉಂಟು, ಅಲ್ಲಿ ಓದುವಾಗ ಕೂಡ ಹಾವನ್ನು ತರ್ತಾನೆ. ಆಕ್ಚುಲಿ ಅದು ಹಗ್ಗ, ಆದ್ರೆ ಅವನ ತಲೆಯಲ್ಲಿ ಹಾವಿದ ಕಾರಣ ನಾವು ಅಲ್ಲಿ ಕೂಡ ಹಾವನ್ನು ತರ್ತಾನೆ. ಅದಕ್ಕೋಸ್ಕರ ನಾವು ಯುವರ್ ಥಿಂಕಿಂಗ್ ಈಸ್ ನಾಟ್ ರೈಟ್. ಅನ್ಲೆಸ್ ಅಂಡ್ ಅಂಟಿಲ್ ಯು ಬಿಕಮ್ ಕೃಷ್ಣ ಕಾನ್ಶಿಯಸ್ನೆಸ್, then you are thinking my brother, because Krishna is awakened and he gives instructions. Yes, Hare Krishna. ಪ್ರಭುಜಿ, ಇನ್ನೊಂದು ಮಾತಾಜಿ, ಪ್ರಭುಜಿ ಹೇಳೋ ಪ್ರಕಾರ ಪ್ರಪಂಚದಲ್ಲಿ ಹುಲ್ಲು ಕಡ್ಡಿ ಸಹ ಅಲಗಾಡೋಕೆ ಕೃಷ್ಣನ ಇಚ್ಛೆ ಇರುತ್ತೆ. ಕೆಟ್ಟ ಕೆಲಸ ಆಗೋಕೆ ಶ್ರೀಕೃಷ್ಣ ಯಾಕೆ ಇಚ್ಛೆ ಪಡ್ಬೇಕು? ನೋಡಿ, ಕೆಟ್ಟ ಕೆಲಸ ಆಗ್ಲಿಕ್ಕೆ ಶ್ರೀಕೃಷ್ಣ ಇಚ್ಛೆ ಅಲ್ಲ, ಅದು ನಮ್ಮ ಪ್ರಾಬ್ಲಮ್. ಎಂತಂದ್ರೆ ಈ ಅಜಾಮಿಲ ಬ್ರಾಹ್ಮಣನಾಗಿದ್ದ, ಮತ್ತೆ ಆ ವೈಶ್ಯೆಯಿಂದ ಹೋಗಿ ಅವನ ತಂದೆ, ಹೆಂಡತಿ, ಮಕ್ಕಳೆಲ್ಲನೂ ಬಿಟ್ಟು ಆ ವೈಶ್ಯೆಯಿಂದ ಹೋಗ್ತಾನೆ. ಮತ್ತೆ ಎಂತ ಆಗ್ತದೆ ಅಂದ್ರೆ ಅವನಿಗೆ 80 ವರ್ಷ ಪ್ರಾಯದಲ್ಲಿ ವೈಶ್ಯನ ಮದುವೆ ಆಗ್ತಾನೆ, ಮತ್ತೆ ಒಂದು ಮಗು ಆಗ್ತದೆ. ಆ ಮಗುವಿಗೆ ನಾರಾಯಣ ಅಂತ ಹೆಸರು ಇಡ್ತಾನೆ. ಮತ್ತೆ ಅವ ಸಾಯುವಾಗ ಅವ ಮಗನ ಹೆಸರು ಕರೆಯುವುದು, ಆದ್ರೆ ನಾರಾಯಣ ಅಂತ ಹೇಳಿದ ಅವನ ಹೆಸರು ಕರೆದ ಅಂತ ಎಣಿಸಿದ. ಮತ್ತೆ ಬರ್ತಾನೆ ನಾರಾಯಣ, ವಿಷ್ಣುದೂತರು ಬರ್ತಾರೆ, ಯಮದೂತರು ಬರ್ತಾರೆ, ಅವ ಮಾಡಿದ ಕೆಲಸ ಯಮದೂತರು. ಮತ್ತೆ ವಿಷ್ಣುದೂತರು ಹೇಳ್ತಾರೆ ಅವನನ್ನು ಕೊಂಡೋಗ್ಲಿ, ನಿಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ವಿಷ್ಣುದೂತರು ಕೊಂಡೋಗ್ತಾರೆ. ಆಗ ಅಜಾಮಿಲ ಹೇಳ್ತಾನೆ, ಕೃಷ್ಣ, ಯಾಕೆ ನಾನು ತಪ್ಪು ಮಾಡಿದೆ? ನೀನು ನನಗೆ ಫ್ರೀಡಮ್ ಕೊಟ್ಟಿದ್ದೀಯಾ, ಆ ಫ್ರೀಡಮ್ ಅನ್ನು ನಾನು ಮಿಸ್ಯೂಸ್ ಮಾಡಿದೆ. ಹಾಗಾಗಿ ನಮ್ಗೆಲ್ಲರಿಗೂ ಕೃಷ್ಣ ಫ್ರೀಡಮ್ ಕೊಟ್ಟಿದ್ದಾನೆ, ನಾವು ಅದನ್ನು ಮಿಸ್ಯೂಸ್ ಮಾಡಿದ್ದೇವೆ ಅಷ್ಟೇ. ಈಗ ನೀವು ಆ ಪ್ರಶ್ನೆ ಅಂತ ಮಾತಾಜಿ? ಅದೇ ಹುಲ್ಲುಕಡ್ಡಿ ಕೂಡ ಕೃಷ್ಣನಿಂದ ಆಗತ್ತೆ ಅಂದ್ರೆ ಕೆಲಸ ಆಗೋಕೆ. ನೆಕ್ಸ್ಟ್ ಪ್ರಶ್ನೆನಾ? ಅಲ್ಲಲ್ಲ, ಅದೇ ಕಷ್ಟ ಆಗ್ಲಿಕ್ಕೆ ಶ್ರೀಕೃಷ್ಣ ಯಾಕೆ ಇಚ್ಛೆ ಪಡ್ಬೇಕು? ಕೆಟ್ಟ ಕೆಲಸ ಆಗೋಕೆ ಕೆಟ್ಟ ಕೆಲಸ ಕೃಷ್ಣ ಅಲ್ಲ ಇಂಟರ್ಫಿಯರ್. ಹೇಗೆಂದ್ರೆ ನಾವು ಹೇಗೆಂದ್ರೆ ನೋಡಿ, ಪರಮಾತ್ಮ ಹೃದಯದಲ್ಲಿ ಇದ್ದಾನೆ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಒಬ್ಬ ತಂದೆ ಸಣ್ಣ ಮಗು, ಒಂದು 3 ವರ್ಷದ ಮಗುವನ್ನು ತೆಗೆದುಕೊಂಡು ಹೋಗ್ತಾನೆ ಜಾತ್ರೆಗೆ. ಮಗು ಎಂತ ಮಾಡ್ತದೆ, ಅಪ್ಪ ನನಗೆ ಆ JCB ಬೇಕು, ಅಪ್ಪ ನನಗೆ ಆ ಕಾರ್ ಬೇಕು, ಅಪ್ಪ ನನಗೆ ಆ ಬೈಕ್ ಬೇಕು, ಅಪ್ಪ ನನಗೆ ವಿಮಾನ ಬೇಕು, ಅಪ್ಪ ನನಗೆ ಲಾರಿ ಬೇಕು, ಅಪ್ಪ ನನಗೆ ಅದು ಬೇಕು, ಎಲ್ಲವನ್ನು ಕೇಳ್ತಾನೆ. ಆಕ್ಚುಲಿ ತಂದೆಗೆ ಯಾವುದೊಂದು ಈ ಆಟದ ಸಾಮಾನು ಕೊಡ್ಲಿಕ್ಕೆ ಇಷ್ಟೇ. ಆದ್ರೆ ಮಗು ಎಂತ ಮಾಡ್ತದೆ ಅಂದ್ರೆ, ಅಲ್ಲಿ ನೆಲದಲ್ಲಿ ಹೀಗೆ ಮಾಡ್ತಾ ಉಂಟು. ತಂದೆಗೆ ಟೆನ್ಷನ್ ಆಗಿ ಆಯ್ತು ಮಾರೆ ಅಂತ ತೆಗೆದುಕೊಡ್ತಾರೆ, ಎಲ್ಲವೂ ತೆಗೆದುಕೊಡ್ತಾರೆ. ಅದೇ ರೀತಿ ಭಗವಂತ ಪರಮಾತ್ಮನಾಗಿ ಇದ್ದಾನೆ ನಮ್ಮ ಒಳಗೆ. ನಾವು ಕೃಷ್ಣ ಭಜನೆ ಮಾಡುವಾಗ ಖುಷಿಯಲ್ಲಿ ಕೃಷ್ಣ ನಮಗೆ ಸಹಕಾರ ಮಾಡ್ತಾರೆ. ಆದ್ರೆ ಕೆಟ್ಟದ್ದು ಮಾಡುವಾಗ ಅವ್ರಿಗೆ ಇಚ್ಛೆ ಇಲ್ಲ, ಅದು ಕೂಡ ಎಸ್ ಮಾಡು ಮನಸ್ಸಿಲ್ಲದ ಮನಸ್ಸಲ್ಲಿ. ಯಾಕಂದ್ರೆ ನಾವು ಒಂದ್ ವೇಳೆ ಕೊಡದಿದ್ರೆ, ಕೃಷ್ಣ ಸ್ಯಾಂಕ್ಷನ್ ಮಾಡದಿದ್ರೆ ನಾವು ಹಠ ಹಿಡಿತೇವೆ. ಇದು ನಮ್ಮ ಪ್ರಾಬ್ಲಮ್, ಕೃಷ್ಣನ ಪ್ರಾಬ್ಲಮ್ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಎಸ್. ಕೊನೆ ಪ್ರಶ್ನೆ. ಆತ್ಮ ಭಗವಂತನ ಅಂಶ ಆದ್ಮೇಲೆ ಅದನ್ನ ಶುದ್ಧಿ ಮಾಡುವ ಅಗತ್ಯ ಏನಿದೆ? ಅದು ಅವನೇ ಅಲ್ಲವೇ ಅಂತ ಹೇಳಿ. ನೋಡಿ, ಹೇಗೆ ಅಂದ್ರೆ, ಈಗ ನಾವು ಬಂಗಾರದ ಬಂಗಾರದ ಅಂತ ಹೇಳುದು, ಅದಕ್ಕೆ ಗಣಿ ಅಂದ್ರೆ ದೊಡ್ಡ ಗುಡ್ಡೆಯನ್ನು ನಾವು ಬಂಗಾರ ತರ್ತೇವೆ. ಹಾಗೆ ನಾವು ಕೊಡ್ಬೋದಲ್ಲ? ಹಾಗೆ ಕೊಡುವುದಿಲ್ಲ. ಆಚಾರ್ಯ ಅವರು ಎಂತ ಮಾಡ್ತಾರೆ, ಈ ಗೋಲ್ಡ್ ಸ್ಮಿತ್ ಅದನ್ನು ಕ್ಲೀನ್ ಮಾಡಿ ಅದನ್ನು ಫುಲ್ ಎಂತ ಹೇಳುದು,
24 ಕ್ಯಾರೆಟ್ ಮಾಡಿ ಮತ್ತೆ ಕೊಡುವಂಥದ್ದು. ಅದೇ ರೀತಿ ಈಗ ಎಂತಾಗಿದೆ ಅಂದ್ರೆ ಆಕ್ಚುಲಿ ಆತ್ಮ ಶುದ್ಧ ಸಚ್ಚಿದಾನಂದ, ಆದರೆ ಈ ಭೌತಿಕ ಲೋಕ ಬಂದು ಅಶುದ್ಧ ಆಗಿದೆ. ನಾವು ಇಂದ್ರಿಯ ಸುಖವನ್ನು ಬಿಡಬೇಕು, ವಾಪಸ್ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಎಸ್ ಮಾತಾಜಿ, ಬೇರೆ ಪ್ರಶ್ನೆ? ಹರೇ ಕೃಷ್ಣ. ಇಲ್ಲ ಪ್ರಭುಜಿ, ಅಷ್ಟೇ. ಎಸ್, ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಗತಿ ಮೋಕ್ಷದ ಹೇಳಿದ್ರಲ್ಲ, ಅದನ್ನ ನಾನು ಹೇಳಿಕೊ. ಒಂದ್ 5 ಶ್ಲೋಕ ನಾನು ಹೇಳ್ಬೇಕು. ಟೈಮ್ ಆಗಿದೆ. ನಾಳೆ ಈಗ ಲೇಟ್ ಆಯ್ತು, ನನಗೆ ಕ್ಲಾಸ್ ಉಂಟು. ನಾಳೆ ನಂದು ಈಗ ಕ್ಲಾಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.